हरिर्हयमुखाभिदः गुरुश्च पद्मध्वनामामेव वरदोऽस्ति निरन्तरं तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्यान् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति मनोरथाः। अस्पृष्टदोषगन्धाय कल्याणगुणसिन्धवे नमो नमो भक्तमुक्तिदायिने शेषशायिने शमयन् भवसन्तापं रमयन् साधुचातकान् कृष्णमेघकृपादृष्टिवृष्ट्या पुष्णातु मामपि श्रीमदानन्दतीर्थार्य पादपङ्कजे नमः। पवित्रयन्तु मां नित्यं पापपाटनपण्डिताः चित्रैः पदैश्च गम्भीरैर्वाक्यैर्मानैर्खण्डितैः गुरुभाम्य जयन्ती भातिश्री जयतीर्थवाक् अर्थिकल्पितकल्पोऽयं प्रत्यर्थैर्कैकेसरी व्यासतीर्थोर्भूयास्मदिष्टात् सिद्धये पूज्याय राघवेन्द्राय सत्यधर्मव्रताय च भुजतां कल्पवृक्षानमतां कामधेरमे अनवद्यात्मचारित्रम् आदिखद्योतभास्करं विद्यामान्यगुरुं वन्दे विद्याविद्योतभास्वरं। श्रीगुरुभ्यो नमः। हरि ओಂ। ಪ್ರಥಮ ಅಧ್ಯಾಯದ ಪ್ರಥಮ ಪಾದದ ಮೂರನೇ ಅಧಿಕರಣ ಶಾಸ್ತ್ರೀಯತ್ವಾಧಿಕರಣ. ಮೊದಲನೇ ಸೂತ್ರದಲ್ಲಿ ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಓಂ ಮೊದಲನೇ ಸೂತ್ರ, ಅಲ್ಲಿ ಅಧಿಕಾರ ಸಂಪತ್ತಿ ಅನಂತರದಲ್ಲಿ ಮೋಕ್ಷಾಖ್ಯ ಮಹಾಫಲವನ್ನು ಉಂಟು ಮಾಡುವ ಮೋಕ್ಷಜನಕ ಪ್ರಸಾದಜನಕ ಜ್ಞಾನಜನಕತ್ವಾತ್ ಅಂತಹ ಪ್ರಸಾದಕ್ಕೆ ಕಾರಣವಾದ ಜ್ಞಾನಕ್ಕೆ ಕಾರಣವಾದ್ದರಿಂದ ಶ್ರವಣ ಮನನ ನಿಧ್ಯಾಸಮುಪವಾದ ಬ್ರಹ್ಮವಿಚಾರ ಕರ್ತವ್ಯ ಅಂತ ಮುಂಚೆ ಹೇಳಿದ ಮೇಲೆ ಬ್ರಹ್ಮವಿಚಾರ ಮಾಡಬೇಕು ಅಂದರೆ ಲಕ್ಷಣ ಮತ್ತು ಪ್ರಮಾಣಗಳಿಂದ ವಸ್ತುವನ್ನು ನಿರ್ಧಾರ ಮಾಡಬೇಕು. ಬ್ರಹ್ಮನ ಲಕ್ಷಣವೇನು ಅಂತ ಯದ್ಯಪಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಬ್ರಹ್ಮ ಅನ್ನೋ ಶಬ್ದದಿಂದ ಅನಂತಗುಣ ಪರಿಪೂರ್ಣವಾದವನು ಬ್ರಹ್ಮ ಅಂತ ಅನಂತಗುಣ ಪರಿಪೂರ್ಣತ್ವವನ್ನು ಲಕ್ಷಣತೆಯ ಹೇಳಿದ್ದಾರೆ. ಆದರೆ ಅನಂತಗುಣ ಪರಿಪೂರ್ಣತ್ವ ಬುದ್ಧಿಯಲ್ಲಿ ಆರೋಹ ಆಗುವುದಿಲ್ಲ. ನಮಗೆ ಬೇಗ ಎಲ್ಲೂ ನಾವು ಅನಂತಗುಣ ಪರಿಪೂರ್ಣವಾದ ವಸ್ತುವನ್ನು ನೋಡಿಲ್ಲ, ಆದ್ದರಿಂದ ನಮ್ಮ ಬುದ್ಧಿಯಲ್ಲಿ ಆರೋಹ ಆಗುವುದಿಲ್ಲ. ಆದ್ದರಿಂದ ಬ್ರಹ್ಮ ಲಕ್ಷಣವೂ ಆಗಬೇಕು ಮತ್ತು ಅನಂತಗುಣ ಪೂರ್ಣತ್ವಕ್ಕೆ ಸಂಭಾವಕವಾಗಬೇಕು. ಹಾಗೆ ಲಕ್ಷಣವನ್ನು ಸಂಭಾವಿಕವಾಗಿ ಮತ್ತು ಲಕ್ಷಣತೆಯ ದ್ವಿತೀಯ ಸೂತ್ರದಲ್ಲಿ ಜನ್ಮಾದ್ಯಸ್ಯತಃ ಅಂತ ಹೇಳಿ ಜಗಜ್ಜನ್ಮಾದಿ ಕರ್ತೃತ್ವ ಜನ್ಮಾದ್ಯಷ್ಟ ಕರ್ತೃತ್ವ ಅಂತ ಲಕ್ಷಣವನ್ನು ಹೇಳ್ತಾರೆ. ಆದರೆ ನಾವು ನೋಡತಕ್ಕಂಥ ವಸ್ತುಗಳಲ್ಲಿ ಯಾವುದರಲ್ಲೂ ಜನ್ಮಾದಿ ಕರ್ತೃತ್ವ ಇಲ್ಲ, ಆದ್ದರಿಂದ ಅಲ್ಲಿ ಅನಂತಗುಣ ಪೂರ್ಣತ್ವ ಇಲ್ಲ. ಆದರೆ ಯಾವುದರಲ್ಲಿ ಜಗಜ್ಜನ್ಮಾದಿ ಕರ್ತೃತ್ವ ಇದೆಯೋ ಅಲ್ಲಿ ಅನಂತಗುಣ ಪೂರ್ಣತ್ವ ಇರಬಹುದು ಅಂತ ಆ ಸಂಭಾವಕತೆಯ ಅದನ್ನು ಹೇಳಿದ ಮೇಲೆ ಲಕ್ಷಣವನ್ನು ಹೇಳಿದ್ದಾಯಿತು. ಅನಂತರ ಪ್ರಮಾಣದ ಜಿಜ್ಞಾಸೆ ಇದೆ. ನಮ್ಮ ರೀತಿಯಲ್ಲಿ ಯಾವುದೇ ವಸ್ತುವನ್ನು ತಿಳ್ಕೋಬೇಕಾದ್ರೆ ವಸ್ತುವಿನ ಲಕ್ಷಣ ಏನು ಅಂತ ತಿಳ್ಕೋಬೇಕು, ಆ ವಸ್ತುವಿನಲ್ಲಿ ಏನು ಪ್ರಮಾಣ ಅಂತ ತಿಳ್ಕೋಬೇಕು. ಅಂದರೆ ಪ್ರಮಾಣದ ಜಿಜ್ಞಾಸೆ ಇದೆ. ಅದನ್ನು ನಾವು ಮೂರನೇ ಸೂತ್ರದಲ್ಲಿ ಶಾಸ್ತ್ರೀಯತ್ವಾತ್, ಹಾಗೆ ಜಗತ್ಕಾರಣವನ್ನು ತಿಳಿದುಕೊಳ್ಳೋದಕ್ಕೆ ಶಾಸ್ತ್ರ ಒಂದೇ ಪ್ರಮಾಣ ಅಂಥೇಳಿ ದುರಾಗಮಗಳಲ್ಲ, ಅನುಮಾನಗಳಲ್ಲ, ಇನ್ಯಾವುದೂ ಅಲ್ಲ, ಶಾಸ್ತ್ರ ಒಂದೇ ಪ್ರಮಾಣ ಅಂತ ಹೇಳ್ತಕ್ಕಂಥದ್ದು ನಮ್ಮದು ಮೂರನೇ ಸೂತ್ರ. ಅದು ಶಾಸ್ತ್ರೀಯತ್ವಾತ್ ಅಂತ. ನಮಗೆ ಈ ಬ್ರಹ್ಮಸೂತ್ರಗಳ 4 ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯದ ಮೊದಲನೇ 5 ಅಧಿಕರಣಗಳು ಅಧ್ಯಾಯದ ಪಾದಪೀಠ ಅಂತ ನಾವು ಹೇಳ್ತೀವಿ. ಆನಂತರ ಲಕ್ಷಣವನ್ನು ಹೇಳಿದ್ದಾಯಿತು, ಅನಂತರ ಪ್ರಮಾಣವನ್ನು ಹೇಳಿದ್ದಾಯಿತು. ಅನಂತರ ಆ ಪ್ರಮಾಣವನ್ನು ನಯನ ಮಾಡೋದು ಹೇಗೆ ಅಂತ ಹೇಳಬೇಕು. ಪ್ರಮಾಣವನ್ನು ನೋಡೋದಕ್ಕಂಥದ್ದು ಹೇಗೆ ಅಂತ ಉಪಕ್ರಮಾದಿ ನ್ಯಾಯಗಳನ್ನು ಅನುಸಂಧಾನ ಮಾಡಿ ಎಲ್ಲ ಶಬ್ದಗಳು ಕೂಡ ಬ್ರಹ್ಮನಲ್ಲೇ ಶಕ್ತಿ ತಾತ್ಪರ್ಯ ಸಂಬಂಧವಾದ ಲಕ್ಷಣ ಸಂಬಂಧವನ್ನು ಉಪಾದನೆ ಮಾಡಬೇಕು. ಅದರಿಂದ ಅನಂತಗುಣ ಪೂರ್ಣತ್ವ ಸಿದ್ಧವಾಗುತ್ತೆ ಅಂಥೇಳಿ. ಮತ್ತು ಸಮನ್ವಯಕ್ಕೆ ಅನ್ವಯ ಅಂದರೆ ಶಬ್ದದ ಅರ್ಥ, ಸಮನ್ವಯ ಅಂದರೆ ಶಬ್ದದ ಮುಖ್ಯಾರ್ಥ. ಆ ಎಲ್ಲ ಶಬ್ದಗಳಿಗೆ ಮುಖ್ಯಾರ್ಥ ದೇವರಾಗಬೇಕಾದ್ರೆ ಶಬ್ದ ವಾಚ್ಯತ್ವೇ ಇಲ್ಲದೆ ಇದ್ದರೆ ಅವನು ಮುಖ್ಯಾರ್ಥ ಆಗೋದು ಹೇಗೆ? ಆದ್ದರಿಂದ ಸಮನ್ವಯಕ್ಕೆ ಬಾಧಕವಾದ್ದು ಅವಾಚ್ಯತ್ವ. ಅವಚನ ಏನೆಯೋ ಪ್ರೋವಾಚ, ಅಶಬ್ದಮ ಸ್ಪರ್ಶಮ ರೂಪಮವ್ಯಂ ಇತ್ಯಾದಿ ಅನೇಕ ಶ್ರುತಿಗಳು ಬ್ರಹ್ಮ ಶಬ್ದಕ್ಕೆ ವಿಷಯನಲ್ಲ ಅಂತ ಹೇಳ್ತಾ ಇದೆ. ಶಬ್ದಕ್ಕೆ ವಿಷಯನಲ್ಲದ ಬ್ರಹ್ಮನ ಶಬ್ದದಿಂದ ಹೇಗೆ ತಿಳಿಸೋದು, ಅವನಲ್ಲಿ ಹೇಗೆ ಸಮನ್ವಯ ಮಾಡೋದು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಬಾಧಕವಾದ ಈ ಅವಾಚ್ಯತ್ವವನ್ನು ಉದ್ಧಾರ ಮಾಡಬೇಕು. ಉದ್ಧಾರ ಮಾಡಿ ವಾಚ್ಯತ್ವವನ್ನು ಸಮರ್ಥನೆ ಮಾಡಬೇಕು. ವಾಚ್ಯತ್ವವನ್ನು ಸಮರ್ಥನೆ ಮಾಡಿದ ಮೇಲೆ ಅದು ಮುಖ್ಯವಾಚ್ಯ ಅವನು ಅಂತ ಸಮರ್ಥನೆ ಮಾಡ್ಬೋದು. ಅದಕ್ಕೆ ಈಕ್ಷತ್ಯಧಿಕರಣ ನಮಗೆ ಹೊರಟಿದೆ. ಅನಂತರ ಆನಂದಮಯೋಭ್ಯಾಸ ಅಂತಂಥೇಳಿ ಆನಂದಮಯ ಮೊದಲಾದ ಶಬ್ದಗಳನ್ನು, ಆನಂದ ಮೊದಲಾದ ಶಬ್ದಗಳನ್ನು ಹೀಗೆ ಸಮನ್ವಯ ಮಾಡಿಕೊಂಡು ಎಲ್ಲ ಶಬ್ದಗಳನ್ನು ಸಮನ್ವಯ ಮಾಡ್ತಕ್ಕಂಥದ್ದು. ನಾವು 5 ಅಧಿಕರಣಗಳು ನಮಗೆ ಅಧ್ಯಾಯ ಪಾದಪೀಠ ಅಂತ ಹೇಳಿದ್ರೆ ಉಳಿದ ಇಬ್ಬರು ವ್ಯಾಖ್ಯಾನಕಾರರಿಗೆ ಅವ್ರಿಗೆ 4 ಅಧ್ಯಾಯಗಳು, 4 ಅಧಿಕರಣಗಳು ಅವರು ಮುಖ್ಯವಾದವು. ಈಕ್ಷತ್ಯ ಅಧಿಕರಣ ಅವರಿಗೆ ಸಾಂಖ್ಯಮತ ನಿರಾಸಕ್ಕೆ ಹೊರಟಿದೆ ಹೊರತಾಗಿ ಇವು ಮುಖ್ಯವಾದದ್ದಲ್ಲ. ಆನಂದ ಒಂದು ಆ ಅದ್ವೈತ ಮತದಲ್ಲಿ ಶಾಸ್ತ್ರೀಯತ್ವಾತ್ ಅಂತ ಏನು ಹೇಳ್ತಾರೆ, ಈ ಏನು ಸೂತ್ರ, ಅದಕ್ಕೆ ಅವರು ಕೊಡ್ತಕ್ಕಂಥ ಅವತಾರಿಕೆ ಮತ್ತು ಅರ್ಥ ಬೇರೆ. ರಾಮಾನುಜ ಮತದಲ್ಲಿ ಅರ್ಥ ಬೇರೆ. ನಾವು ಮುಂಚೆ ನಾನೇ ಅನುವಾದ ಮಾಡೋದಕ್ಕಿಂತ ಅದ್ವೈತ ಮತದಲ್ಲಿ ಏನು ಹೇಳ್ತಾರೆ ಅದಕ್ಕೆ ನಮ್ಮ ಗ್ರಂಥದಲ್ಲಿ ಏನು ಉತ್ತರವನ್ನು ಹೇಳಿದ್ದಾರೆ, ಅನಂತರ ರಾಮಾನುಜ ಮತದಲ್ಲಿ ಏನು ಹೇಳ್ತಾರೆ ಅದಕ್ಕೆ ಏನು ಉತ್ತರವನ್ನು ಹೇಳಿದ್ದಾರೆ ಅಂತ ಈ ಕ್ರಮವಾಗಿ ವಿಮರ್ಶೆ ಮಾಡೋದು ಒಳ್ಳೆಯದು ಅಂತ ಹೇಳುತ್ತೆ.
ಅನಿಸುತ್ತೆ. ಅಂದರೆ ಅದ್ವೈತ ಮತದಲ್ಲಿ ಶಾಸ್ತ್ರನಿತ್ವ ಸೂತ್ರಕ್ಕೆ ಏನು ಅವತಾರಕ್ಕೆ ಕೊಡ್ತಾರೆ, ಅದಕ್ಕೆ ಏನು ಅಧಿಕರಣ ರಚನೆ ಮಾಡ್ತಾರೆ, ಅದರ ಮೇಲೆ ಏನು ಅನುಪತ್ತಿ ಬರುತ್ತೆ ಅಂತ ಮತ್ತೆ ವಿಚಾರ. ಅವರು ಅನುವಾದ ಮಾಡಿ ಚಂದ್ರಿಕಾದ ದೋಷವನ್ನು ಹೇಳಿಬಿಡ್ತಾರೆ. ಆಯಿತು. ಅನಂತರದಲ್ಲಿ ನೀವು ಅದಕ್ಕೆ ಸಮಾಧಾನವಂತ ಮೊದಲು ಭಾಷ್ಯಕಾರ ಮತವನ್ನು ಇಟ್ಕೊಂಡು ಸಮರ್ಥನೆ ಭಾಷ್ಯಕಾರ ಮತವನ್ನು ಅನುವಾದ ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಶಾಯಿನೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವೃಂದಾವನಾಚಾರ್ಯ ಗುರುಭ್ಯೋ ನಮಃ. ಶ್ರೇಷ್ಠವಾದ ಪರ್ವಕಾಲ ವೃಂದಾವನಾಚಾರ್ಯರ ಪುಣ್ಯದಿನ. ಅವರ ಕಾಲದಲ್ಲಿ ಅದ್ವೈತಿಗಳೊಂದಿಗೆ ವಾಕ್ಯಾರ್ಥ ಆದಾಗ ಅದು ಶಾಸ್ತ್ರಯೋನಿತ್ವಾಧಿಕರಣದ ಮೇಲೇ ಆಯಿತು ಅಂತ ನಾವು ಕೇಳಿದ್ದೇವೆ. ಅಂತಹ ಆ ಅಧಿಕರಣದ ರಚನೆಯ ಅದರ ಮೇಲೆ ಇವತ್ತಿನ ದಿವಸ ವಾಕ್ಯಾರ್ಥಗೋಷ್ಠಿ ಆಗ್ತಾಯಿದೆ. ಇಂತಹ ಈ ಅದು ವಾಕ್ಯಾರ್ಥಗೋಷ್ಠಿಯಲ್ಲಿ ಅವಕಾಶ ಕೊಟ್ಟಂತಹ ಅದು ಗುರುಗಳಿಗೆ ಅನಂತ ನಮಸ್ಕಾರಗಳನ್ನು ತಿಳಿಸಿ, ಹಾಗೂ ಅಧ್ಯಕ್ಷ ಸ್ಥಾನದಲ್ಲಿ ಇರುವಂತಹ ಆಚಾರ್ಯರಿಗೆ, ಹಾಗೆ ಇಲ್ಲೇ ಎದುರುಗಡೆ ಅದರಂತೆ ಮೇಲೆ ಇರುವಂತಹ ಎಲ್ಲ ವಿದ್ವಾಂಸರಿಗೂ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಯಥಾಶಕ್ತಿಯಾಗಿ ನಾನು ಅದ್ವೈತಿಗಳ ಖಂಡನೆಯನ್ನು ಚಂದ್ರಿಕಾದಲ್ಲಿ ಏನು ಮಾಡಿದ್ದಾರೆ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಮೊದಲು ಶಾಸ್ತ್ರೀಯನಿತ್ವ ಅನ್ನುವಂತಹ ಸೂತ್ರ, ಈ ಸೂತ್ರಕ್ಕೆ ಅವರು ಯಾವ ರೀತಿ ವಿಗ್ರಹ ಮಾಡ್ತಾರೆ ಅಂದರೆ ಎರಡು ರೀತಿಯಿಂದ ವಿಗ್ರಹವನ್ನು ಮಾಡ್ತಾರೆ. ಒಂದು ತತ್ಪುರುಷ ಸಮಾಸ, ಮತ್ತೊಂದು ಬಹುವ್ರೀಹಿ ಸಮಾಸ. ಅದರಲ್ಲಿ ಪ್ರಧಾನವಾಗಿ ಅವರದ್ದು ಪಕ್ಷ ಇರುವುದು ತತ್ಪುರುಷ ಸಮಾಸವೇ. ಯಾಕೆಂದರೆ ಬಹುವ್ರೀಹಿ ಸಮಾಸ ಲಕ್ಷಣವನ್ನು ಮಾಡಬೇಕಾಗತ್ತೆ ಅದಕ್ಕೆ, ಆದ್ದರಿಂದ ಅದು ಜಘನ್ಯ ಅಂತ ಹೇಳ್ತಾರೆ. ಹೀಗಾಗಿ ಶಕ್ತಿವೃತ್ಯ ಪ್ರತಿಪಾದಕವಾಗಿರುವಂತಹ ತತ್ಪುರುಷ ಸಮಾಸ ಏನಿದೆ ಅದೇ ಶ್ರೇಷ್ಠ ಅಂತ. ಹೀಗಾಗಿ ಶಾಸ್ತ್ರಯೋನಿತ್ವ ಅನ್ನುವಂತಹ ಸೂತ್ರಕ್ಕೆ ಅವರು ಅರ್ಥವನ್ನು ಮಾಡುವಂತಹದ್ದು ಶಾಸ್ತ್ರಸ್ಯ ಯೋನಿಹಿ ಶಾಸ್ತ್ರಯೋನಿಹಿ ಅಂತ ಅರ್ಥವನ್ನು ಮಾಡ್ತಾರೆ. ಯಾಕೆ ಈ ರೀತಿ ಅರ್ಥವನ್ನು ಮಾಡ್ತಾರೆ ಅಂದರೆ ಹಿಂದಿನ ಅಧಿಕರಣದಿಂದ ಈ ಅಧಿಕರಣಕ್ಕೆ ಸಂಗತಿ ಇದೆ ಅಂತ ಹೇಳ್ತಾರೆ. ಹಿಂದಿನ ಅಧಿಕರಣದಲ್ಲಿ ಜನ್ಮಾದ್ಯಸಯತಃ ಅನ್ನುವ ಅಧಿಕರಣದಲ್ಲಿ ಏನು ಹೇಳ್ತಾರೆ, ಜಗಜ್ಜನ್ಮಾದಿ ಕಾರಣತ್ವವನ್ನು ಹೇಳ್ತಾರೆ. ಭಗವಂತ ಬ್ರಹ್ಮ ಏನಿದ್ದಾನೆ ಅವನು ಜಗತ್ತಿನ ಜನ್ಮ ಸ್ಥಿತಿ ಲಯಗಳಿಗೆ ಕಾರಣನಾಗಿದ್ದಾನೆ ಅಂತ ಅವರು ಹೇಳ್ತಾರೆ. ಈ ತರಹ ಹೇಳೋದರಿಂದ ಏನು ಸಿದ್ಧ ಆಗುತ್ತೆ, ಅರ್ಥಾಪತ್ತಿಯಿಂದ ಜಗತ್ಕಾರಣತ್ವ ಅನ್ಯಥಾ ಅನುಪಪತ್ಯ ಸರ್ವಜ್ಞತ್ವವು ಸಿದ್ಧ ಆಗುತ್ತೆ ಅಂತ ಹೇಳ್ತಾರೆ. ಅರ್ಥಾಪತ್ತಿಯಿಂದ ಹಿಂದಿನ ಸೂತ್ರದಿಂದ ಸರ್ವಜ್ಞತ್ವವು ಸಿದ್ಧ ಆಗುತ್ತೆ. ಇದನ್ನು ಹೇಳಿದ ಮೇಲೆ ಈ ಅಧಿಕರಣದಲ್ಲಿ ಹೇಳುವಂತಹದ್ದು ಅದರ ಸ್ಪಷ್ಟೀಕರಣವನ್ನು ಮಾಡೋದಕ್ಕೋಸ್ಕರ ಮತ್ತೊಂದು ಹೇತುವನ್ನು ಇಲ್ಲಿ ಕೊಟ್ಟು ಅದನ್ನು ಸಮರ್ಥನೆ ಮಾಡ್ತಾರೆ. ಶಾಸ್ತ್ರೀಯೋನಿತ್ವ, ಅದು ಶಾಸ್ತ್ರಕ್ಕೆ ಕಾರಣನಾಗಿದ್ದಾನೆ, ಋಗಾದಿಗಳಿಗೆ ಅವನು ಕಾರಣನಾಗಿದ್ದಾನೆ, ಆದ್ದರಿಂದಾಗಿಯೂ ಅವನು ಜಗಜ್ಜನ್ಮಾದಿ ಕಾರಣನಾಗ್ತಾನೆ, ಆದ್ದರಿಂದಾಗಿ ಅವನು ಸರ್ವಜ್ಞ ಅಂತ ಹೀಗೆ ಅವರು ಹೇಳ್ತಾರೆ. ಆದ್ದರಿಂದ ಒಂದು ರೀತಿ ಅನುಮಾನವನ್ನು ಹೇಳಿದಾಗ ಆಗುತ್ತೆ. ಬ್ರಹ್ಮ ಸರ್ವಜ್ಞಂ ಯಾಕೆ, ಶಾಸ್ತ್ರೀಯೋನಿತ್ವ, ಶಾಸ್ತ್ರ ಕಾರಣತ್ವ ಅಂತ ಈ ರೀತಿ ಅವರು ಹೇಳುವಂತಹದ್ದು. ಹೀಗೆ ಹೇಳಿದರೆ ಇದರ ಮೇಲೆ ಚಂದ್ರಿಕಾಚಾರ್ಯರು ಆಕ್ಷೇಪವನ್ನು ಭಾಷ್ಯದ ಮೇಲೆ, ಮೊದಲು ಭಾಷ್ಯದ ಮೇಲೆ ಮಾಡ್ತಾರೆ, ಅನಂತರದಲ್ಲಿ ಭಾಮತಿ ವಿವರಣದ ಮೇಲೆ, ಅನಂತರ ಪ್ರತ್ಯೇಕವಾಗಿ ವಿವರಣದ ಮೇಲೆ ಮಾಡ್ತಾರೆ. ಹೀಗೆ ಅವರ ಖಂಡನೆಯನ್ನು ಮಾಡ್ತಾರೆ. ಇಲ್ಲಿ ಮೊದಲು ನೀವು ಏನು ಹೇಳ್ತಾ ಇದ್ದೀರಿ, ಶಾಸ್ತ್ರಯೋನಿತ್ವ ಅನ್ನುವಂತಹ ಸೂತ್ರಕ್ಕೆ ಸಂಗತಿಯನ್ನು ಕೊಟ್ಟಿದ್ದೀರಿ. ಹಿಂದಿನ ಅಧಿಕರಣದಲ್ಲಿ ಇರೋದನ್ನು ಇಲ್ಲಿ ಪ್ರಪಂಚ ಮಾಡ್ತಾ ಇದ್ದಾರೆ. ಅಂದರೆ ಹಿಂದಿನ ಅಧಿಕರಣದಿಂದಾಗಿ ಅರ್ಥಾತ್ ಲಭ್ಯವಾಗಿರುವಂತಹದ್ದು ಸರ್ವಜ್ಞತ್ವ, ಅದನ್ನು ಮತ್ತೊಂದು ಹೇತುವಿನಿಂದಾಗಿ ಅದನ್ನು ಸಮರ್ಥನೆ ಮಾಡೋದಕ್ಕೋಸ್ಕರ, ಸ್ಪಷ್ಟ ಮಾಡೋದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ. ಆದರೆ ಈ ತರಹ ಸಂಗತಿ ಕೊಡೋದೇನೇ ಸರಿಯಲ್ಲ. ಯಾಕೆ ಅಂತಂದರೆ ಎಲ್ಲರಿಗೂ ಕೂಡ ಲಕ್ಷಣವನ್ನು ಹೇಳಿದ ಮೇಲೆ, ಹಿಂದಿನ ಸೂತ್ರದಲ್ಲಿ ಬ್ರಹ್ಮನ ಲಕ್ಷಣವನ್ನು ಹೇಳಿದ್ದಾರೆ, ಜನ್ಮಾದ್ಯಸಯತಃ ಅನ್ನೋದರಿಂದಾಗಿ ಬ್ರಹ್ಮನ ಲಕ್ಷಣವನ್ನು ಹೇಳಿದ್ದಾರೆ. ಬ್ರಹ್ಮನ ಲಕ್ಷಣವನ್ನು ಹೇಳಿದ ಮೇಲೆ ನಮಗೆಲ್ಲ ಜಿಜ್ಞಾಸೆ ಏನು ಬರಬಹುದು, ಈ ಲಕ್ಷಣ ವಿಷಯದಲ್ಲಿ ಪ್ರಮಾಣ ಏನಿದೆ, ಈ ಲಕ್ಷಣವು ಪ್ರಮಿತನೋ ಅಪ್ರಮಿತನೋ ಅಂತ ನಮಗೆ ಸಂಶಯ ಬರುತ್ತೆ. ಲೋಕದಲ್ಲಿಯೂ ಕೂಡ ಹಾಗೆ ವ್ಯವಹಾರ ಮಾಡ್ತೇವೆ. ಏನಾದರೂ ಒಂದು ಲಕ್ಷಣವನ್ನು ಹೇಳಿದರೆ ಅದರ ಬಗ್ಗೆ ನಾವು ಈ ವಿಷಯದಲ್ಲಿ ಯಾರು ಹೇಳಿದರು, ಈ ವಿಷಯದಲ್ಲಿ ಪ್ರಮಾಣ ಏನು ನಾವು ಪ್ರಶ್ನೆ ಮಾಡ್ಕೊಳ್ತೇವೆ. ಆದ್ದರಿಂದ ಲಕ್ಷಣಾನಂತರದಲ್ಲಿ ಅಲ್ಲಿ ಪ್ರಮಾಣಾಶಂಕೆ ಬರುತ್ತದೆ. ಆದ್ದರಿಂದ ಅಲ್ಲಿ ಪ್ರಮಾಣಾಶಂಕೆಯನ್ನು ನಿವರ್ತಿ ಮಾಡೋದಕ್ಕೋಸ್ಕರ ಈ ಸೂತ್ರ ಹೊರಟಿದೆ ಅಂತ ನಾವು ಏನು ದ್ವೈತಿಗಳು ಹೇಳ್ತೇವೋ ಹಾಗೇನೇ ವ್ಯಾಖ್ಯಾನ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಮತ್ತು ಹಿಂದೆ ಅರ್ಥಾತ್ ಲಭ್ಯವಾಗಿರುವಂತಹ ಅರ್ಥವನ್ನೇ
ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಅಂತ ಮತ್ತೊಂದು ಹೇತುವನ್ನು ಕೊಡ್ತಾ ಇದ್ದಾರೆ ಅಂತ ಹೀಗೆ ವ್ಯಾಖ್ಯಾನ ಮಾಡೋದು ಅಬದ್ಧ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು, ನೀವು ಏನು ಹೇಳ್ತಾ ಇದ್ದೀರಿ, ಶಾಸ್ತ್ರಯೋನಿತ್ವಾತಾಗಲಿ ಅದರಂತೆ ಜಗಜ್ಜನ್ಮಾದಿ ಕಾರಣತ್ವ ಅನ್ನುವಲ್ಲಿ ಕಾರಣತ್ವವನ್ನು ನೀವು ಹೇಳ್ತಾ ಇದ್ದೀರಿ. ಈ ಕಾರಣತ್ವ ನಿಮ್ಮಲ್ಲಿ ಯದ್ರೂಪ ಅಂತ ನಾವು ಕೇಳ್ತಾ ಇದ್ದೇವೆ. ಕಾರಣತ್ವ ನಿಮ್ಮಲ್ಲಿ ಆಗಬೇಕಾದರೆ ಉಪಾದಾನತ್ವ ರೂಪ ಅಂತ ನೀವು ಹೋಗ್ತಾ ಇದ್ದೀರಿ. ಈ ಉಪಾದಾನತ್ವವು ಅದು ಪರಿಣಾಮ ರೂಪ ಅಲ್ಲ. ಅಂದರೆ ಪರಿಣಾಮಿತ್ವ ಉಪಾದಾನತ್ವ ಅಂತ ಅದನ್ನು ಘಟಾದಿಗಳಲ್ಲೆಲ್ಲ ಒಪ್ತಾರೆ. ಆ ತರಹ ಇಲ್ಲಿ ಒಪ್ಪಲಿಕ್ಕೆ ಬರಲ್ಲ. ಯಾಕೆ? ಅವನಿಗೆ ಪರಿಣಾಮ ಅದು ಬರಬೇಕಾಗತ್ತೆ. ಹೀಗಾಗಿ ನೀವು ಉಪಾದಾನತ್ವ ನಾಮಿಕಂ ಅಂತ ಹೇಳಬೇಕು, ಅಲ್ಲಿ ವಿವರ್ತಾಧಿಷ್ಠಾನತ್ವಮೇವ ಉಪಾದಾನತ್ವ ಅಂತ ಹೇಳಬೇಕಾಗತ್ತೆ. ಈ ತರಹ ನೀವು ಹೇಳಿದರೆ ಆಗ ಇಂತಹ ಅಂದರೆ ಅದು ವಿವರ್ತಾಧಿಷ್ಠಾನತ್ವ ರೂಪ ಹೇತುವಿನಿಂದಾಗಿ ಕಾರಣತ್ವದಿಂದಾಗಿ ನಿಮಗೆ ಸರ್ವಜ್ಞತ್ವವನ್ನು ಸಾಧನೆ ಮಾಡಲಿಕ್ಕೆ ಬರಲ್ಲ. ಯಾಕೆ? ಯಾವುದು ಆರೋಪಾಧಿಷ್ಠಾನ ಆಗಿರುತ್ತೋ ಅದು ಸರ್ವಜ್ಞ ಆಗ್ತದೆ ಅಂತ ಲೋಕದಲ್ಲೆಲ್ಲೂ ಕೂಡ ಕಂಡಿಲ್ಲ. ರಜತಾರೋಪಕ್ಕೆ ಅಧಿಷ್ಠಾನವಾಗಿರುವಂತಹದ್ದು ಶುಕ್ತಿ. ಅಂದಾಕ್ಷಣಕ್ಕೆ ನಾವು ಯಾರಾದರೂ ಲೋಕದಲ್ಲಿ ಯಾರಾದರೂ ವ್ಯವಹಾರ ಮಾಡ್ತಾರೋ ರಜತವನ್ನು ಸರ್ವಜ್ಞ ಅಂತ ಅಥವಾ ಜ್ಞಾನ ಇದೆ ಅಂತಾದರೂ ವ್ಯವಹಾರ ಮಾಡ್ತಾರಾ? ಅದು ಹೇಗೆ ಅಸಂಬದ್ಧವೋ ಹಾಗೆ ಭ್ರಮಾಧಿಷ್ಠಾನತ್ವ ಹೇತುವಿನಿಂದಾಗಿ ನೀವು ಸರ್ವಜ್ಞತ್ವವನ್ನು ಸಾಧನೆ ಮಾಡೋದು ಅತ್ಯಂತ ಹೇಯವಾಗಿರುವಂತಹದ್ದು. ಇನ್ನು ಹೀಗೆ ಹೇಳಿ ಇನ್ನೊಂದನ್ನು ಹೇಳ್ತಾ ಇದ್ದಾರೆ. ಅದು ಸರ್ವಜ್ಞ ನಾವೇನು ಅದು ಕಾರಣತ್ವ ಹೇತುವಿನಿಂದಾಗಿ ನಾವು ಅದು ಸರ್ವಜ್ಞತ್ವವನ್ನು ಯಾರಿಗೆ ಸಾಧನೆ ಮಾಡಬೇಕು? ಶುದ್ಧನಿಗೆ ಸಾಧನೆ ಮಾಡಿದರೆ ಈ ತರಹ ಆಕ್ಷೇಪವನ್ನು ಮಾಡ್ಬೋದು. ಆದರೆ ನಾವು ಶುದ್ಧನಿಗೆ ನಾವು ಇದನ್ನು ಹೇಳ್ತಾ ಇಲ್ಲ. ವಿಶಿಷ್ಟನಿಗೆ ನಾವು ಈ ಕಾರಣತ್ವ ಹೇತುವಿನಿಂದಾಗಿ ಸರ್ವಜ್ಞತ್ವವನ್ನು ಸಾಧನೆ ಮಾಡ್ತೇವೆ. ಈ ಕಾರಣತ್ವ ಎಂತಹದ್ದು? ಅದು ಭ್ರಮಾಧಿಷ್ಠಾನತ್ವ ರೂಪ ಅಲ್ಲ, ಅದು ಪ್ರಸಿದ್ಧವಾಗಿರುವಂತಹ ಕರ್ತೃತ್ವ. ಅಂದರೆ ಅಲ್ಲಿ ಅಪರೋಕ್ಷ ಜ್ಞಾನ ಚಿಕಿತ್ಸಾ ಕೃತಿಮತ್ವ ರೂಪವಾಗಿರುವಂತಹ ಏನು ಕರ್ತೃತ್ವ ಇದೆ, ಅಂತಹ ಕರ್ತೃತ್ವ ಹೇತುವಿನಿಂದಾಗಿ ನಾವು ಸರ್ವಜ್ಞತ್ವವನ್ನು ಸಾಧನೆ ಮಾಡ್ತೇವೆ. ಹೀಗೆ ಸಾಧನೆ ಮಾಡಿದಾಗ ಈ ಲಕ್ಷಣದಲ್ಲಿ ಅಲ್ಲಿ ಜ್ಞಾನವು ಘಟಿತ ಆಗಿರೋದರಿಂದಾಗಿ ಆವಾಗ ಒಂದು ಸರ್ವಜ್ಞತ್ವ ಸಿದ್ಧ ಆಗತ್ತೆ ಅಂತ ಹೇಳ್ತೇವೆ. ಅಂದರೆ ಆವಾಗಲೂ ಕೂಡ ಹೇಳ್ತಾ ಇದ್ದಾರೆ, ಈ ಕರ್ತೃತ್ವ ಹೇತುವಿನಿಂದ ನೀವು ಸರ್ವಜ್ಞತ್ವವನ್ನು ಸಾಧನೆ ಮಾಡಲಿಕ್ಕೆ ಬರಲ್ಲ. ಯಾಕೆ? ಅದರಲ್ಲಿ ಏನೇನು ಸೇರಿದೆ? ಅಪರೋಕ್ಷ ಹೇಗೆ ಅಪರೋಕ್ಷ ಜ್ಞಾನ ಹೇಗೆ ಸೇರಿದೆಯೋ ಅದರಂತೆ ಕೃತಿ ಚಿಕಿತ್ಸಗಳು ಕೂಡ ಸೇರಿದೆ. ಅದರಿಂದಾಗಿ ಅವನಿಗೆ ಹಿಂದಿನ ಸೂತ್ರದಿಂದಾಗಿ ಅರ್ಥಾತ್ ಲಭ್ಯವಾಗಿರುವಂತಹದ್ದು ಕೇವಲ ಅದು ಸರ್ವಜ್ಞತ್ವ ಒಂದೇ ಅಲ್ಲ, ಮತ್ಯಾವುದು ಅಲ್ಲಿ ಪ್ರಯತ್ನವೂ ಕೂಡ ಬೇಕು. ಒಂದು ಜಗತ್ತನ್ನು ನಿರ್ಮಾಣ ಮಾಡಬೇಕಾದರೆ ಅವನಿಗೆ ಸರ್ವಜ್ಞತ್ವ ಇಲ್ಲ ಅದೊಂದೇ ಇದ್ದರೆ ಸಾಲದು, ಮಹಾಪ್ರಯತ್ನ ಮಹಾಶಕ್ತಿಗಳು ಕೂಡ ಬೇಕು. ಆದ್ದರಿಂದ ಅರ್ಥಾತ್ ಲಭ್ಯವಾಗಿರುವಂತಹದ್ದು ಮಹಾಶಕ್ತಿಯೂ ಕೂಡ, ಅದನ್ನು ಕೂಡ ಸಾಧನೆ ಮಾಡಬೇಕಾಗತ್ತೆ ಈ ಸೂತ್ರ ಅಂತ ನೀವು ವ್ಯಾಖ್ಯಾನ ಮಾಡಬೇಕು. ಹೀಗಾಗಿ ಕೇವಲ ಸರ್ವಜ್ಞತ್ವವನ್ನು ಸಾಧನೆ ಮಾಡೋದಕ್ಕೋಸ್ಕರ ಈ ಸೂತ್ರ ಹೊರಟಿದೆ ಅಂತ ವ್ಯಾಖ್ಯಾನ ಮಾಡೋದಂತೂ ಸರಿಯಲ್ಲ ಅಂತ ಹೀಗೆ ಇನ್ನೊಂದು ರೀತಿಯ ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದನ್ನು ಕೂಡ ಹೇಳ್ತಾ ಇದ್ದಾರೆ. ಏನಂದರೆ ಹೀಗೆ ಸಕಲ ಜಗಜ್ಜನ್ಮಾದಿ ಕರ್ತೃತ್ವದಿಂದ ಅಲ್ಲ, ಇನ್ನೊಂದು ಪ್ರಧಾನ ದೋಷ, ಇನ್ನೊಂದು ಅಲ್ಲ ಪ್ರಧಾನ ದೋಷ ಅಂತ ಇಲ್ಲಿ ಈ ಇದಕ್ಕರಣ ಅದಲ್ಲ ಮೊದಲು ಅಲ್ಲ ಭಾಷ್ಯದ್ದು ಅಲ್ಲ. ಈಗ ಅವ್ರು ಹೇಳ್ತಾರೆ ಭಾಷ್ಯದಲ್ಲೇ ಆಗಬೇಕಾದ್ರೆ ಪ್ರಧಾನವಾಗಿ ಹೇಳುವಂಥದ್ದು ಏನಂದರೆ ಅನಂತ ಜಗನ್ ನಿರ್ಮಾಣವನ್ನು ಮಾಡಿದಾಗ ಆವಾಗ ಅಲ್ಲಿ ಸರ್ವಜ್ಞತ್ವ ಸ್ಫುಟ ಆಗಲಿಲ್ಲ. ಆದರೆ ಅಲ್ಲಿ ತದೇಕದೇಶವಾಗಿರುವಂತಹ ವೇದೇಕ ಕರ್ತೃತ್ವದಿಂದಾಗಿ ಅವನಿಗೆ ಸರ್ವಜ್ಞತ್ವ ಸ್ಫುಟ ಆಗ್ತದೆ ಅಂತ ಹೇಳೋದು ಎಷ್ಟು ಉಚಿತ. ಆದ್ದರಿಂದಾಗಿ ನಿಮ್ಮ ಈ ವ್ಯಾಖ್ಯಾನ ನಿಮ್ಮ ಈ ಭಾಷ್ಯ ಸರಿಯಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಭಾಷ್ಯಮತಮವಲಂಬ್ಯ ಚಿಂತಿತೇವ ಅಥವಾ ಭಾಮತಿ ವರ್ಣ ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಶ್ರೀಪಾದರಿಗೆ ಎಲ್ಲ ವಿದ್ವದ್ವೃಂದಕ್ಕೆ ನಮಸ್ಕಾರವನ್ನು ಮಾಡ್ತಾ, ಮೊದಲು ಒಂದು ಆಪಾದನೆಯನ್ನು ಮಾಡಿದರು. ಈ ಅಧಿಕರಣಕ್ಕೆ ಸಂಗತಿ ಇಲ್ಲ, ಪೂರ್ವಾಧಿಕರಣದಿಂದ ಈ ಅಧಿಕರಣಕ್ಕೆ ಸಂಗತಿ ಇಲ್ಲ ಅನ್ನೋದನ್ನು ಆಪಾದನೆ ಮಾಡಿದರು. ಹೇಗೆಂದರೆ ಜಗಜ್ಜನ್ಮಾದಿ ಕಾರಣತ್ವವನ್ನು ಹೇಳಿದ ಮೇಲೆ ಶಾಸ್ತ್ರಯೋನಿತ್ವ ಅನ್ನುವ ಹೇತ್ವಂತರದಿಂದ ಅದೇ ಅಧಿಕರಣದಲ್ಲಿ ಪೂರ್ವಾಧಿಕರಣದಲ್ಲಿ ಸಿದ್ಧವಾದ ಅರ್ಥವನ್ನು ದೃಢವನ್ನಾಗಿ ಮಾಡಿದರೆ ಹೊರತು ಸಿದ್ಧಾಂತಾಂತರವನ್ನು ಯಾವುದು ಮಾಡಲಿಲ್ಲ ಅನ್ನೋ ಅಭಿಪ್ರಾಯ ಇದೆ ಅಂತ ನಾನು ಹಾಗೆ ಮಾಡಲಿ. ಅಸಂಗತೆ ಸರಿ, ಅದೇ ಲಕ್ಷಣ ಪ್ರಮಾಣಾಭ್ಯಾಂ ಹಿ ಅರ್ಥೋ ನಿರೂಪ್ಯತೆ ಅಂತಿದೆ. ತದಾಚ ಲಕ್ಷಣ ಜಿಜ್ಞಾಸಾ ನಂತರಂ ಪ್ರಮಾಣ ಜಿಜ್ಞಾಸಾಯಾಂ ಸತ್ಯಾಂ ಪ್ರಮಾಣ ನಿರೂಪಣಮೇವ ಕರ್ತವ್ಯಂ ಅದನ್ನು ಬಿಟ್ಟು ಪ್ರಮಾಣ ನಿರೂಪಣೆಯನ್ನು ಮಾಡೋದನ್ನು ಬಿಟ್ಟು ಇವರೇನು ಮಾಡಿದರು, ಲಕ್ಷಣ ವಿಚಾರವನ್ನೇ ಮುಂದುವರೆಸಿದರು ಅಂತ ಒಂದು ಆಕ್ಷೇಪ. ಎರಡನೇ ಆಕ್ಷೇಪ,
ಅವರಿಗೆ ಲಕ್ಷಣವನ್ನು ಮಾಡುತ್ತಾರೆ. ಸೂತ್ರದಲ್ಲಿ ಲಕ್ಷಣವನ್ನು ಎರಡೂ ಅಂದರೆ ಬಹುರ್ವಿ ಸಮಾಸವನ್ನು ಸ್ವೀಕರಿಸ್ತಾರೆ, ತತ್ಪುರುಷ ಸಮಾಸವನ್ನು ಸ್ವೀಕರಿಸ್ತಾರೆ. ಯದ್ಯಪಿ ವರ್ಣಕಾಂತರೇ ಬಹುವ್ರೀಹಿ ಸಮಾಸ ತಥಾಪಿ ತತ್ಪುರುಷೈವ ತೇಷಾಂ ಭರಃ. ಬಹುರ್ವಿ ಸಮಾಸದಲ್ಲಿ ಉಭಯತ್ರ ಲಕ್ಷಣ ಸ್ವೀಕಾರ ಮಾಡಬೇಕು. ತತ್ಪುರುಷ ಸಮಾಸದಲ್ಲಿ ಏಕಸ್ಮಿನ್ನೇವ ಪದೇ ಒಂದೇ ಪದದಲ್ಲಿ ಲಕ್ಷಣವನ್ನು ಮಾಡಬೇಕು. ಯದ್ಯಪಿ ಶಬ್ದನಿಷ್ಠವನ್ನು ದೋಷವನ್ನು ನೋಡೋದಾದರೆ ತತ್ಪುರುಷ ಸಮಾಸದಲ್ಲಿ ಲಾಘವ ಇದೆ. ಹಾಗಾಗಿ ಆ ದೋಷವನ್ನು ಶಬ್ದನಿಷ್ಠವಾದ ದೋಷವನ್ನು ಆಪಾದನೆ ಮಾಡಲಿಕ್ಕೆ ಬರೋದಿಲ್ಲ. ಇರಲಿ, ಹೌದು, ಆಯ್ತಾ, ಶಬ್ದನಿಷ್ಠವಾದ ದೋಷ ಇಲ್ಲ, ಆದರೆ ಅರ್ಥತಃ ದೋಷವನ್ನು ಹೇಳಬೇಕು. ಏನು ಅರ್ಥತಃ ದೋಷವನ್ನು ಹೇಳಿದರು ಅಂದರೆ, ಅದೇ ಅರ್ಥತಃ ಯಾವ ದೋಷವನ್ನು ಹೇಳಿದರು ಅಂದರೆ, ಇಲ್ಲಿ ಸಂಗತಿ ಇಲ್ಲ. ಪೂರ್ವಾಧಿಕರಣಕ್ಕೂ ಅಂದರೆ ಯಾವುದು ಅಂದರೆ ಅತ್ಯಂತ ಸಂಗತವಾದ ಅರ್ಥವನ್ನು ನಿರೂಪಣೆ ಮಾಡುವ ಸಂದರ್ಭದಲ್ಲಿ ಅಸಂಗತವಾದಂತಹ ಅರ್ಥವನ್ನು ನಿರೂಪಣೆ ಮಾಡಿದರೆ ಅದರಿಂದ ಅವಶ್ಯ ವಕ್ತವ್ಯಸ್ಯ ಅಕಥನಂ ನ್ಯೂನತಾ ಅನ್ನು ಅವಶ್ಯವಾಗಿ ಹೇಳಬೇಕಾಗಿತ್ತು. ಪ್ರಮಾಣಪರವಾಗಿ ಸೂತ್ರವನ್ನು ವ್ಯಾಖ್ಯಾನ ಮಾಡಬೇಕಾಗಿತ್ತು. ಹಾಗಾಗಿ ನ್ಯೂನತಾ ಅನ್ನೋ ದೋಷವನ್ನು ಉದ್ಭಾವನೆ ಮಾಡಿದರು. ಮೊದಲು ನ್ಯೂನತಾ ಇಲ್ಲ, ಅವಶ್ಯ ವಕ್ತವ್ಯಸ್ಯ ಪ್ರಮಾಣಸ್ಯ ನಿರೂಪಣಂ ಈ ಅಧಿಕರಣದಲ್ಲಿ ದ್ವಿತೀಯ ವರ್ಣಕದಲ್ಲಿ ಮಾಡಿದ್ದಾರೆ. ಹಾಗಾಗಿ ನ್ಯೂನತಾವನ್ನು ವರ್ಣೆ ಆಯಿತು. ಎರಡನೇದ್ದು ನ್ಯೂನತಾ ಇಲ್ಲ, ಮಾಡ್ತಾರೆ. ಶಾಸ್ತ್ರಸ್ಯ ಯೋನಿಹಿ ಶಾಸ್ತ್ರಂ ಯೋನಿಹಿ ಯಸ್ಯ ಶಾಸ್ತ್ರಂ ಜಪ್ತಿ ಸಾಧನಂ ಯಸ್ಯ ಅಂತ ಮಾಡಿಕೊಂಡು ಈ ವಿಷಯದಲ್ಲಿ ಎಲ್ಲರೂ ಭಾಮತೀಕಾರರು ಮಾಡ್ತಾರೆ, ವಿವರಣಕಾರರು ಮಾಡ್ತಾರೆ. ಅದರಿಂದ ಇದಕ್ಕೆ ವಿಪ್ರತಿಪತ್ತಿ ಇಲ್ಲ. ಆ ದೋಷ ವಾರಣೆ ಆಯಿತು. ನಂತರದ್ದು ಇನ್ನೊಂದು ಏನು ದೋಷ ಹೇಳಿದರು ಅಂದರೆ ಸರ್ವಜ್ಞತ್ವ ಸಾಧನೆ ಆಗುವುದಿಲ್ಲ. ಅದು ವಿವರ್ತೋಪಾದಾನತ್ವ, ಅಭಿನ್ನ ನಿಮಿತ್ತೋಪಾದಾನತ್ವ ರೂಪ ಕಾರಣತ್ವವನ್ನು ಪೂರ್ವಾಧಿಕರಣದಲ್ಲಿ ಹೇಳಿದರು. ಅಂತಹ ಅಭಿನ್ನ ನಿಮಿತ್ತೋಪಾದಾನತ್ವ ಕಾರಣತ್ವ ಲಕ್ಷಣ ಏನಿಂದ ಹೇಳಿದರು, ಅದು ಯಾರಿಗೆ? ಇಂಥ ವಿವರ್ತೋಪಾದಾನತ್ವ ರೂಪವಾಗಿರ್ತಕ್ಕಂತಹ ಕಾರಣತ್ವವನ್ನು ಇಟ್ಟುಕೊಂಡು, ಅಂದರೆ ವೇದಕ್ಕೆ ವಿವರ್ತೋಪಾದಾನವಾಗ್ತಾನೆ ಪರಮಾತ್ಮ, ತದಾಚ ವಿವರ್ತೋಪಾದಾನತ್ವ ರೂಪ ಕಾರಣತ್ವ ಬ್ರಹ್ಮನಲ್ಲಿ ಇದೆ ಅಂತ ಹೇಳ್ತಾ ನೀವು ಸರ್ವಜ್ಞತ್ವವನ್ನು ಹೇಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ? ಯಾಕಂದರೆ ಸರ್ವಜ್ಞತ್ವ ಈ ಹೇತು ಅಪ್ರಯೋಜಕ, ಸರ್ವಜ್ಞತ್ವ ಸಾಧ್ಯ ವಿಷಯದಲ್ಲಿ ಅಂತ ಅಪ್ರಯೋಜಕ ಶಂಕವನ್ನು ಮಾಡಿದರು. ಈ ದೋಷವನ್ನು ಹೇಗೆ ಪರಿಹಾರ ಮಾಡ್ತಾರೆ, ಗ್ರಂಥಕಾರರು ಹೇಗೆ ಪರಿಹಾರ ಮಾಡ್ತಾರೆ ಅಂದರೆ, ಶಾಂಕರಪಾದಭೂಷಣದಲ್ಲಿ ರಘುನಾಥ ಸೂರಿಗಳು ಈ ರೀತಿಯಾಗಿ ಪರಿಹಾರ ಮಾಡ್ತಾರೆ. ಯದ್ಯಪಿ ಪೂರ್ವಾಧಿಕರಣದಲ್ಲಿ ಅಲ್ಲಿ ಪರಿಣಾಮಿಪಾದಾನತ್ವವನ್ನು ಇಟ್ಕೊಳ್ತಾರೆ, ಅಂದರೆ ವಿವರ್ತೋಪಾದಾನತ್ವವನ್ನು ಖಂಡನೆ ಮಾಡಿದ್ದಾರೆ ಇವರು ತಗೊಂಡು, ಆದರೆ ಪರಿಣಾಮಿಪಾದಾನತ್ವವನ್ನು ಒಪ್ತಾರೆ ಒಂದು. ಆದರೆ ಕಾರಣತ್ವದಲ್ಲಿ ಉಪಾದಾನತ್ವ ಹೇಗೆ ಕಾರಣತ್ವ ಶರೀರದಲ್ಲಿ ಸೇರಿದೆಯೋ ಅಂಗೀಕಾರ ಮಾಡ್ತಾರೆ. ಇರಲಿ, ಇಲ್ಲ, ವಿವರಣಕಾರರು ವ್ಯರ್ಥೋಪಾದಾನತ್ವವನ್ನು ಅಂಗೀಕಾರ ಮಾಡಿದ್ದಾರೆ ಅಂತ ಭಾಮತೀಕಾರರು ಪರಿಣಾಮಿಪಾದಾನತ್ವವನ್ನು ಒಪ್ಪಿಕೊಂಡಿದ್ದಾರೆ. ಅದನ್ನು ಯಾರು ಒಪ್ಪಿಕೊಂಡಿದ್ದಾರೋ ಅದನ್ನು ಹಿಡ್ಕೊಂಡು ಹೋಗೋಣ. ಆಯಿತಾ. ಹಾಗೆ ಅದರಲ್ಲಿ ಸೇರಿದೆ. ಹೇಗೆಂದರೆ ಜಗಜ್ಜನ್ಮಾದಿ ಕಾರಣತ್ವ ಅಂದರೆ ಪರಿಣಾಮಿಪಾದಾನತ್ವ ಹೇಗೆ ಸೇರಿದೆಯೋ ಅದರಂದರೆ ಕರ್ತೃತ್ವಾಂಶ ಏನಿದೆಯೇ, ಕರ್ತೃತ್ವಾಂಶವನ್ನು ಇಟ್ಟುಕೊಂಡು ಇಲ್ಲಿ ಸರ್ವಜ್ಞತ್ವವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಹೊರತು ಪೂರ್ವಾಧಿಕರಣದಲ್ಲಿ ಉಕ್ತವಾದಂತಹ ಏನೊಂದು ಪರಿಣಾಮಿಪಾದಾನತ್ವ ಉಂಟು, ಆ ಅಂಶವನ್ನು ಬಿಟ್ಟು ಇಲ್ಲೇನು ಮಾಡ್ತಾರೆ, ಸರ್ವಜ್ಞತ್ವವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಈ ಸರ್ವಜ್ಞತ್ವವನ್ನು ಸಾಧನೆ ಮಾಡಬೇಕಾದ್ರೆ ಯಾವ ದೋಷವನ್ನು ಆಪಾದನೆ ಮಾಡಿದರು ಅಂದರೆ, ಇನ್ನೊಂದು ಸಕಲ ಸಾಮರ್ಥ್ಯ ಅಂದರೆ ಶಕ್ತಿಮತ್ವವನ್ನು ಸಾಧನೆ ಮಾಡಬೇಕಾದಂಥ ಪ್ರಸಂಗದಲ್ಲಿ, ಅಂದರೆ ಆ ಸರ್ವಶಕ್ತಿತ್ವವನ್ನು ಬಿಟ್ಟು ಸರ್ವಜ್ಞತ್ವವನ್ನು ಮಾತ್ರ ಈ ಹೇತುವನ್ನು ಇಟ್ಟುಕೊಂಡು ಯಾಕೆ ಸಾಧನೆ ಮಾಡಬೇಕು? ಅದಕ್ಕೇನು ವೈಷಮ್ಯ? ಸರ್ವಶಕ್ತಿತ್ವವನ್ನು ಅಂದರೆ ಅರ್ಥಾಕ್ಷಿಪ್ತವಾದದ್ದು ಹೇಗೆ ಸರ್ವಜ್ಞತ್ವ ಆಗುತ್ತೆ, ಸರ್ವಶಕ್ತಿತ್ವವೂ ಆಗುತ್ತೆ. ಹಾಗಾಗಿ ಅರ್ಥಾಕ್ಷಿಪ್ತವಾದ ಸರ್ವಶಕ್ತಿತ್ವ ವಿಷಯದಲ್ಲಿ ಯಾಕೆ ನಿಮಗೆ ಸಂಶಯ ಬರಲಿಲ್ಲ, ಸಂಶಯ ನಿವೃತ್ತಿ ಯಾಕೆ ಮಾಡಲಿಲ್ಲ ಅಂತ ಪ್ರಸಂಗ. ಒಂದು ವಿಚಾರ, ಶಕ್ತಿಯ ವಿಷಯದಲ್ಲಿ ಪರಮಾತ್ಮನಲ್ಲಿ ಸಂಶಯಕ್ಕೆ ಅವಕಾಶ ಇಲ್ಲ. ಜ್ಞಾನದ ವಿಷಯದಲ್ಲಿ ಹೇಗೆ ಪೂರ್ವಾಧಿಕರಣದಲ್ಲಿ ಯಾವ ಸಂಶಯ ಬಂತು ಅಂದರೆ, ಪರಮಾತ್ಮ ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ, ಎಲ್ಲದಕ್ಕೂ ಕರ್ತ ಅಂದರೆ ನಿತ್ಯ ಪ್ರಪಂಚ ಅನಿತ್ಯ ಪ್ರಪಂಚಕ್ಕೆ ಕಾರ್ಯಭೂತವಾದದ್ದಕ್ಕೆ ಎಲ್ಲದಕ್ಕೂ ಕರ್ತ. ಇಷ್ಟು ನಮಗೆ ಅದರಲ್ಲಿ ಯಾವ ಸಂಶಯವಿಲ್ಲ. ಕಾರ್ಯಭೂತವಾದ ಪ್ರಪಂಚಕ್ಕೆ ಅವನು ಕರ್ತ ಆಗ್ತಾನೆ. ತದಾಚ ಕಾರ್ಯನಿರೂಪಿತ ಕರ್ತೃತ್ವ ಬ್ರಹ್ಮನಲ್ಲಿದೆ. ವೇದ ಪ್ರತಿಪಾದ್ಯವಾಗಿರ್ತಕ್ಕಂತಹ ನಿತ್ಯ ನಿರೂಪಿತ ಕರ್ತೃತ್ವ ಉಂಟು. ಅಂದರೆ ನಿತ್ಯಾದಿ ಪದಾರ್ಥಗಳಿಗೂ ಕೂಡ ಪರಮಾತ್ಮ ಕಾರಣನೋ ಹೌದೋ ಅಲ್ವೋ? ಒಂದು ವೇಳೆ ವೇದವೂ ನಿತ್ಯ ಆದ್ದರಿಂದಾಗಿ, ಅಂದರೆ ಲೌಕಿಕವಾಗಿರ್ತಕ್ಕಂಥ ಏನೊಂದು ನಿತ್ಯತ್ವ ಪ್ರತೀತಿ ಇದೆ, ಅಂದರೆ ಶ್ರುತಿ ಸಿದ್ಧವಾದಂಥ ನಿತ್ಯತ್ವ ಪ್ರತೀತಿಯಿಂದಾಗಿ ವೇದ ಕರ್ತೃತ್ವ ಇಲ್ಲ ಅಂತಾದರೆ ಪೂರ್ವಾಧಿಕರಣದಲ್ಲಿ ಹೇಳಿದ ಸಕಲ ಜಗಜ್ಜನ್ಮಾದಿ ಕರ್ತೃತ್ವ ರೂಪ ಲಕ್ಷಣ ಅಸಂಭವ ಆಗುತ್ತೆ. ಯಾಕೆ ಅಸಂಭವ ಆಗುತ್ತೆ ಅಂದರೆ ತದ್ವಿಷಯಕ ಜ್ಞಾನಾಭಾವ. ಯಾಕೆಂದರೆ ಕರ್ತೃತ್ವ ಬರಬೇಕು ಅಂತಾದರೆ ಯಂ ಪ್ರತಿ ಕರ್ತ ತದ್ವಿಷಯಕ ಜ್ಞಾನವಾನ್ ಭವೇತ್ ಸಹ, ಅನ್ಯಥಾ ಸಸ್ಯ ಕರ್ತೃತ್ವ ನೋಭವಾದಿತು. ಕರ್ತೃತ್ವ ಜ್ಞಾನಘಟಿತತ್ವಾದ ಕರ್ತೃತ್ವಸ್ಯ. ಹಾಗಾಗಿ
ನಿತ್ಯ ಅಂದರೆ ಕರ್ತೃತ್ವ ಲಕ್ಷಣ ಅಸಂಭವಗ್ರಸ್ತ ಯಾಕಾಯಿತು ಅಂದರೆ ಆ ಪದಾರ್ಥಗಳಿಗೆ ನಿತ್ಯತ್ವ, ಪದಾರ್ಥಗಳು ನಿತ್ಯ ಆದ್ದರಿಂದಾಗಿ, ಪದಾರ್ಥಗಳು ನಿತ್ಯ ಆದ್ದರಿಂದಾಗಿ ಕರ್ತೃತ್ವ ಇಲ್ಲ ಅಂತಾಯಿತು. ಕರ್ತೃತ್ವ ಇಲ್ಲ ಅಂತಾದರೆ ಕರ್ತೃತ್ವದಿಂದ ನೀವು ಯಾವುದನ್ನು ಉಪಕ್ಷಿಪ್ತವನ್ನಾಗಿ ಮಾಡಿದಿರೋ ಸರ್ವಜ್ಞತ್ವನು ಅದು ಹೋಯಿತು. ತದಾಚ ಯಾವುದು ಅರ್ಥಾತ್ ಉಪಕ್ಷಿಪ್ತವಾಯಿತು ಸರ್ವಜ್ಞತ್ವ, ಅದನ್ನು ಸಾಧನೆ ಮಾಡೋದಕ್ಕೋಸ್ಕರ ಅಂದರೆ ಒಂದು ವಿಚಾರ ತಿಳ್ಕೊಳ್ಬೇಕಿಲ್ಲಿ ಏನಂದರೆ ಪೂರ್ವಾಧಿಕರಣದಲ್ಲಿ ಎಲ್ಲಿಯ ತನಕ ನಿಮಗೆ ಲಕ್ಷಣವು ನಿಶ್ಚಿತವಾಗುವುದಿಲ್ವೋ, ಇದಂ ಲಕ್ಷಣಂ ನಿರ್ದುಷ್ಟಂ ಅಂತ ನಿರ್ಣಯ ಆಗುವುದಿಲ್ವೋ ಅಲ್ಲಿಯ ತನಕ ನೀವು ಪ್ರಮಾಣ ಜಿಜ್ಞಾಸೆಯನ್ನು ಮಾಡಿ ಉಪಯೋಗವೇ ಇಲ್ಲ. ಪ್ರಮಾಣ ಜಿಜ್ಞಾಸೆ ಆರಂಭವೇ ಆಗುವುದಿಲ್ಲ. ಹಾಗಾಗಿ ವರ್ಣಕಾಂತರ ಯಾಕೆ ಆರಂಭ ಆಯ್ತು ಅಂದರೆ ಲಕ್ಷಣಕ್ಕೆ ನಿರ್ದುಷ್ಟತ್ವವನ್ನು ಸಂಪಾದನೆ ಮಾಡಿದ ನಂತರ ಏನಾಯಿತು, ಪ್ರಮಾಣ ಜಿಜ್ಞಾಸೆ ಉತ್ಪತ್ತಿ ಆಯಿತು. ಪ್ರಮಾಣ ಜಿಜ್ಞಾಸೆಯನ್ನು ಸೂತ್ರವನ್ನೇ ಇಟ್ಟುಕೊಂಡು ಇದೇ ಸೂತ್ರವನ್ನು ಇಟ್ಟುಕೊಂಡು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಹಾಗಾಗಿ ಹೇಳಿದ 3 ಆಕ್ಷೇಪಗಳಿಗೂ ಕೂಡ ಸಮಾಧಾನ ಗ್ರಂಥಕಾರರು ಕೊಟ್ಟಿದ್ದಾರೆ. ಇದರ ಮೇಲೆ ವಿಚಾರ ಮಾಡೋಣ. ಲಕ್ಷಣದ ಮೇಲೆ ಬಂದಿರುವಂತಹ ಶಂಕೆಯನ್ನು ಪರಿಹಾರ ಮಾಡೋದಕ್ಕೋಸ್ಕರ ಪ್ರಥಮ ವರ್ಣಕಾಂತರ ಯಾವುದಕ್ಕೋಸ್ಕರ ಅಂತಂದರೆ ಪ್ರಮಾಣ ಜಿಜ್ಞಾಸೆ ಬಂದಾಗ ವರ್ಣಕಾಂತರ ಅಂತ. ಇಲ್ಲಿ ಶಾಸ್ತ್ರೀಯೋನಿತ್ವ ಅಂತಂದರೆ ವೇದಾದಿಗಳಿಗೆ ಕಾರಣತ್ವವನ್ನು ಹೇಳ್ತಾ ಇದೆಯಾ? ಇಲ್ಲಿ ನೀವು ಪ್ರಶ್ನೆ ಮಾಡಿದ್ದೇನು, ನಿತ್ಯ ವಸ್ತುಗಳಿಗೆ ಅವನು ಕರ್ತೃ ಅಲ್ಲ ಅಂತಾಗಿಬಿಟ್ರೆ ತದ್ವಿಷಯಕ ಜ್ಞಾನ ಅವನಲ್ಲಿ ಸಿದ್ಧ ಆಗೋದಿಲ್ಲ. ಹಾಗಾದರೆ ಸಾರ್ವಜ್ಞ ಸಿದ್ಧಿ ಆಗೋದಿಲ್ಲ ಅಂತ. ಸಾರ್ವಜ್ಞವನ್ನು ಸಾಧನೆ ಮಾಡಬೇಕು ಅಂತಾದರೆ ಘಟಪಟಾದಿ ವಸ್ತುಗಳಿಗೆ ಕಾರಣತ್ವವನ್ನು ಹೇಳಿದರೂ ಕೂಡ ಪರಿಣಾಮಿ ಉಪಾದಾನ ಕಾರಣತ್ವವನ್ನು ಹೇಳ್ತಾ ಇರೋದ್ರಿಂದ ಉಳಿದ ವಸ್ತುಗಳಿಗೆ ಅವನು ಕಾರಣ ಅಂತ ಹೇಳ್ತಾ ಇದ್ದೇವೆ. ಆದ್ದರಿಂದ ತದ್ವಿಷಯಕ ಜ್ಞಾನವನ್ನು ಸಿದ್ಧ ಆಯಿತು, ಸರ್ವವಿಷಯಕ ಜ್ಞಾನ ಸಿದ್ಧ ಆಗಲಿಲ್ಲ. ಅದಕ್ಕೋಸ್ಕರ ಶಾಸ್ತ್ರೀಯತ್ವವನ್ನು ಹೇಳ್ತಾ ಇದೆ. ಶಾಸ್ತ್ರೀಯತ್ವವನ್ನು ಹೇಳಿದಾಗ ನಿತ್ಯ ವಸ್ತುಗಳಿಗೆ ಅವನು ಕಾರಣತ್ವವನ್ನು ಹೇಳಬೇಕು. ನಿತ್ಯ ವಸ್ತುಗಳ ಕಾರಣತ್ವವನ್ನು ಇಲ್ಲಿ ಸಾಧನೆ ಮಾಡ್ತಾ ಇದ್ದೀರಾ? ನಿತ್ಯತ್ವೇನ ಪ್ರಸಿದ್ಧವಾದ ವೇದಕ್ಕೆ ಕರ್ತೃತ್ವ ಅಂದರೆ ಋಚಸ್ಸಾಮಾನಿ ಜಜ್ಞಿರೇ ಅಂತ ಶ್ರುತಿ ಇದೆ, ವಾಚಾ ವಿರೂಪ ನಿತ್ಯಯ ಅಂತಲೂ ಶ್ರುತಿ ಇದೆ. ಈ ಎರಡು ಅಂದರೆ ಪ್ರಾತೀತಿಕ ಅಂದರೆ ಆಪಾತತಃ ನಮಗೆ ಋಗ್ವೇದಾದಿಗಳಿಗೆ ನಿತ್ಯತ್ವನೂ ಇದೆ ಅನಿತ್ಯತ್ವನೂ ಇದೆ ಅಂತ ವಿರುದ್ಧವಾಗಿ ಪ್ರತೀತಿ ಬರ್ತಾ ಇದೆ. ಒಂದು ವೇಳೆ ನಿತ್ಯಕ್ಕೆ ಅಂದರೆ ಪರಿಹಾರ ಮಾಡಬೇಕಲ್ಲ, ಅಲ್ಲ ಅದು ಮಾಡೋಣ. ಅದನ್ನು ಮಾಡಲಿಕ್ಕೋಸ್ಕರವೇ ವೇದಗಳಿಗೆ ನಿತ್ಯತ್ವವನ್ನು ಇಟ್ಟುಕೊಂಡಾಗ ಅಂದರೆ ನಿತ್ಯತ್ವವನ್ನು ಇಟ್ಟುಕೊಂಡಾಗ ಏನಾಗುತ್ತೆ, ನಿತ್ಯಾಂತ ಭ್ರಾಂತಿ ಸಿದ್ಧವಾದಂತಹ ನಿತ್ಯತ್ವವನ್ನು ಕೊಂಡ್ರೆ ತನ್ನಿರೂಪಿತ ಕರ್ತೃತ್ವ ಇಲ್ಲಾದ್ರಿಂದಾಗಿ ಸರ್ವಜ್ಞತ್ವವು ಭಂಗ ಆಗುತ್ತೆ. ಅದನ್ನು ಉಪಪಾದನೆ ಎಲ್ಲವೂ ಅಂದರೆ ಇಲ್ಲಿ ಏನಂದರೆ ಮೊದಲು ಬಾಧ ಬರುವ ತನಕ ಎಲ್ಲವೂ ಭ್ರಾಂತಿಯಿಂದ ನಡೀತದೆ ವ್ಯವಹಾರ. ಲಕ್ಷಣ ಅಸಂಭಾವನ ಶಂಕ ಎಲ್ಲ ಹೇಗೆಂದರೆ ಭ್ರಾಂತಿ ಸಿದ್ಧವಾದ ಪದಾರ್ಥವನ್ನು ಇಟ್ಟುಕೊಂಡು ಲಕ್ಷಣ ಅಸಂಭಾವನ ಶಂಕ, ಆನಂತರ ಯಥಾರ್ಥವಾದ ಪ್ರತಿದಿನ ಇಟ್ಟುಕೊಂಡು ಬಾಧವನ್ನು ಪರಿಹಾರ ಮಾಡುವಂಥದ್ದು. ಈಗ ನಿಮ್ಮ ಸಿದ್ಧಾಂತದಲ್ಲಿ ವ್ಯಾವಹಾರಿಕ ನಿತ್ಯತ್ವವನ್ನು ವೇದಗಳಿಗೆ ಅಂಗೀಕಾರ ಮಾಡ್ತಾ ಇದ್ದೀರಿ, ಹೌದಾ? ಪಾರಮಾರ್ಥಿಕ ನಿತ್ಯತ್ವವನ್ನು ವೇದಗಳಿಗೂ ಅಂಗೀಕಾರ ಮಾಡೋದಿಲ್ಲ. ಭ್ರಾಂತಿ ಸಿದ್ಧವಾದಂತಹ ನಿತ್ಯತ್ವ ಅಂತ ಹೇಳಿದರೆ ವ್ಯಾವಹಾರಿಕ ನಿತ್ಯತ್ವವನ್ನು ಹೇಳ್ತಾ ಇದ್ದೀರಿ. ಅದು ಈಗ ಕರ್ತೃತ್ವವನ್ನು ಹೇಳಬೇಕಾದ್ರೆ ಅದು ಪ್ರಾತಿಭಾಸಿಕ ಕರ್ತೃತ್ವ ಆಗ್ತದೆ. ಇಲ್ಲ, ಕರ್ತೃತ್ವವನ್ನು ನಿತ್ಯತ್ವ ಎರಡು ವಿಧ. ವ್ಯಾವಹಾರಿಕ ಕರ್ತೃತ್ವವನ್ನು ಸ್ವರೂಪ ನಿತ್ಯತ್ವ, ಪ್ರವಾಹ ನಿತ್ಯತ್ವ ಅಂತಿದೆ. ಈ ಸ್ವರೂಪ ನಿತ್ಯತ್ವವನ್ನು ಅವರು ಒಪ್ಪಲಿಲ್ಲ ವೇದಗಳಿಗೆ, ಪ್ರವಾಹ ನಿತ್ಯತ್ವವನ್ನು ಒಪ್ತಾರೆ. ವೇದಗಳಿಗೆ ಪ್ರವಾಹತಃ ನಿತ್ಯತ್ವೇ ಹೊರತು ಸ್ವರೂಪತಃ ನಿತ್ಯತ್ವ ಇಲ್ಲ. ವರ್ಣಗಳು ನಿತ್ಯ ಅಲ್ವಾ? ವರ್ಣಗಳು ನಿತ್ಯ ಆಗಿರುವುದು, ವೇದಗಳು ನಿತ್ಯ ಅಲ್ಲ. ವರ್ಣಗಳು ನಿತ್ಯ ಅಂತ ಒಪ್ತಾರೆ. ವರ್ಣಗಳು ಕ್ರಮವಿಶಿಷ್ಟ ವರ್ಣಾನಾಂ ವೇದತ್ವಾದ್ ಕ್ರಮಾಣಾಂ ಬೌದ್ಧಿಕತ್ವಾದ್ ನ ಕ್ರಮಾಣಾಂ ದೇಶತೋ ವಾ ಕಾಲತೋ ವಾ ವಕ್ತವ್ಯಂ ತದಪೇಕ್ಷ ಅತಿರಿಕ್ತ ಕಶ್ಚನ ಕ್ರಮಃ ಅಪ್ರಸಿದ್ಧಃ ತಸ್ಮಾತ್ ತಾದೃಶ ಕ್ರಮಃ ಅಸ್ತಿ ಚೇತ್ ಉಪವಾದಯಂತು. ತಸ್ಮಾತ್ ವೇದಸ್ಯ ಪೌರುಷೇಯತ್ವ ನಾಮ ಕೀದೃಶಂ ಪೌರುಷೇಯತ್ವ ಅಪೌರುಷೇಯತ್ವಂಚ ಅಂಗೀಕ್ರಿಯತೆ. ಪೌರುಷೇಯತ್ವ ನೀವು ಹೇಳ್ತಕ್ಕಂಥ ಪೌರುಷೇಯತ್ವ ನಾವು ಒಪ್ತೇವೆ. ಅಂದರೆ ಅಪೌರುಷೇಯತ್ವದಲ್ಲಿ ಸ್ವಲ್ಪ ಪಾರಿಭಾಷಿಕವಾದ ಅಪೌರುಷೇಯತ್ವ ಇದೆ. ಅದನ್ನು ನಾನು ನಿರೂಪಣೆ ಮಾಡ್ತೇನೆ. ಮೊದಲು ಏನಾಯ್ತು, ಈಗ ಒಂದು ಆಕ್ಷೇಪಕ್ಕೆ ನಾನು ಸಮಾಧಾನ ಕೊಟ್ಟಿದ್ದೇನೆ. ಈಗ ಯಾಕಂದರೆ ಒಂದು ಕ್ರಮದಲ್ಲಿ ಹೋಗಲಿ, ಅವ್ರು ಏನು ಆಕ್ಷೇಪ ಮಾಡಿದರು ಆ 3 ಆಕ್ಷೇಪಗಳಿಗೆ ಸಮಾಧಾನವನ್ನು ಕೊಟ್ಟಿದ್ದೇನೆ. ಆ ಸಮಾಧಾನದ ಮೇಲೆ ಮತ್ತೆ ಆಕ್ಷೇಪ ತೆಗಿಲಿ, ಅದು ಹಾಗಾಗಿ ರೂಟ್ ಚೇಂಜ್ ಆಗೋದಿಲ್ಲ ಅಂತ ಅನ್ನಿಸಿದಾಗ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚಂದ್ರಿಕಾದಲ್ಲಿ ಶಾಸ್ತ್ರಯೋನಿತ್ವಾಧಿಕರಣದ 4 ರೀತಿಯ ದೂಷಣಗಳನ್ನು ಹೇಳಿದ್ದಾರೆ. ಮೊದಲನೇ ದೂಷಣ ಪರಿಹಾರ ಮಾಡಿಕೊಂಡಿದ್ದು ಲಕ್ಷಣಾನಂತರದಲ್ಲಿ ಪ್ರಮಾಣ ಜಿಜ್ಞಾಸ ಅಪೇಕ್ಷಿತವಾದದ್ದು. ನಾ ಹೇಳ್ತೇನೆ ಅವರ ವಿಷಯ ಅನುವಾದ ಮಾಡ್ಕೊಂಡು ಹೇಳ್ತೇನೆ. ಪ್ರಮಾಣವನ್ನು ಹೇಳದೇನೆ ನೀವು ಅನ್ಯ ಸರ್ವಜ್ಞತ್ವಾದಿ ಸಾಧನೆ ಮಾಡೋದು ಸರಿಯಲ್ಲ ಅಂತ ಚಂದ್ರಿಕಾಚಾರ್ಯರು ಆಪಾದನೆ ಮಾಡಿದ್ದಕ್ಕೆ
ಅವರು ಪರಿಹಾರ ಮಾಡಿಕೊಂಡಿದ್ದು ಕಾರಣತ್ವ ನಿಶ್ಚಯವೇ ಆಗಿಲ್ಲ. ಇನ್ನು ಲಕ್ಷಣ ನಿಶ್ಚಯವೇ ಆಗದೇ ಇದ್ದಾಗ ಪ್ರಮಾಣ ಜಿಜ್ಞಾಸಾಗ ಪ್ರಶ್ನೆನೇ ಹುಟ್ಟಲ್ಲ. ಹಾಗಾಗಿ ಅವಶ್ಯವಾಗಿ ಸರ್ವಜ್ಞತ್ವ ಸಾಧನೆಯನ್ನು ಮಾಡಲೇಬೇಕು ಅಂತ ಇದೇ ತಾನೇ ಉತ್ತರ. ಈ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಉತ್ತರ ಚಂದ್ರಿಕಾಚಾರ್ಯರು ದೋಷ ಹೇಳಿದ್ದು ಭಾಷ್ಯಕಾರರ ಪಕ್ಷದಲ್ಲಿ. ಇಲ್ಲಿವರೆಗೆ ಭಾಮತಿ ವಿವರಣಕಾರರ ಪಕ್ಷವನ್ನಾಗಲಿ ಅವರು ಮಾತಾಡಿಲ್ಲ. ಭಾಮತಿ ವಿವರಣಕಾರರು ಪ್ರಮಾಣಪರವಾಗಿ ಏನು ವ್ಯಾಖ್ಯಾನ ಮಾಡ್ತಾರೆ ಅದು ಭಾಷ್ಯದಲ್ಲಿ ಉಪಲಬ್ಧ ಇಲ್ಲ. ಭಾಷ್ಯ ವಾಕ್ಯ ಏನಿದೆ ಆ ವಾಕ್ಯವನ್ನು ಇಟ್ಟುಕೊಂಡು ವಿಚಾರವನ್ನು ಮಾಡ್ತಾ ಇದ್ದಾರೆ ಚಂದ್ರಿಕಾಚಾರ್ಯರು. ಅಲ್ಲಿ ಹೇಳಿದ್ದು ಅರ್ಥಲಬ್ಧವಾದ ಸರ್ವಜ್ಞತ್ವ ಸ್ಫೋರಣೆಗೋಸ್ಕರವಾಗಿ ಋಗಾದಿ ಕಾರಣತ್ವವನ್ನು ಈ ಸೂತ್ರ ಹೇಳ್ತಾ ಇದೆ. ಇದು ಭಾಷ್ಯಕಾರರ ಅಭಿಪ್ರಾಯ. ನೇರವಾಗಿ ಭಾಷ್ಯಕಾರರನ್ನು ನೇರವಾಗಿ ಕಟಾಕ್ಷ ಮಾಡ್ತಾ ಇದ್ದಾರೆ ಹೊರತು ಇದು ಭಾಮತಿಕಾರರ ಪ್ರಮಾಣಪರತ್ವವನ್ನು ಹೇಳಿದರೆ ನಾವು ಖಂಡಿತವಾಗಿ ಅದಕ್ಕೆ ಬೇರೆ ದೋಷವನ್ನೇ ಹೇಳ್ತೇವೆ. ಲಕ್ಷಣ ಪ್ರಮಾಣಾಭ್ಯಾಮ್ ಅಂತ ಹೇಳಿದ್ದು ನೇರವಾಗಿ ಪ್ರಮಾಣಪರತ್ವವನ್ನು ಭಾಷ್ಯಕಾರರೇ ಹೇಳಿಲ್ಲ. ಅದಕ್ಕೋಸ್ಕರ ನಾವು ಆಪಾದನೆ ಮಾಡಿದ್ದು ನೀವು ಪ್ರಮಾಣವನ್ನು ಮುಂದೆ ಹೇಳ್ತಾ ಇಲ್ಲ. ಹಾಗಾದರೆ ಇದು ಈ ಸೂತ್ರ ಪ್ರಸಕ್ತವಾದದ್ದು. ಪ್ರಮಾಣ ಜಿಜ್ಞಾಸ ಇದೆ. ಜಿಜ್ಞಾಸ ಇದ್ದಾಗ ಆಕಾಂಕ್ಷಿತವಾದ ಪ್ರಮಾಣಪರತ್ವವನ್ನು ಹೇಳೋದು ಬಿಟ್ಟು ಅನಾಕಾಂಕ್ಷಿತವಾದ ಸರ್ವಜ್ಞತ್ವ ಸಾಧನೆ ಮಾಡಲಿಕ್ಕೆ ಹೊರಟದ್ದು ಸರಿಯಲ್ಲ. ಇದು ಚಂದ್ರಿಕಾಚಾರ್ಯರ ಆಕ್ಷೇಪ. ಯಾರ ಮೇಲೆ? ಭಾಷ್ಯಕಾರರ ಮೇಲೆ. ನಾವು ಪ್ರಮಾಣಪರತ್ವವನ್ನು ಒಪ್ತೀವಿ ವರ್ಣಕಾಂತರವನ್ನು ಅಂದರೆ ಅದು ಬೇರೆ ಪ್ರಶ್ನೆ. ಅದು ಭಾಮತಿಕಾರರು ಒಪ್ಕೊಂಡಿದ್ದಾರೆ, ವಿವರಣಕಾರರು ಒಪ್ಕೊಂಡಿದ್ದಾರೆ. ನಾವು ಅದರ ಮೇಲೆ ಆಕ್ಷೇಪ ಮಾಡೋದೇ ಇಲ್ಲ. ನಾವು ನೇರ ಆಕ್ಷೇಪ ಮಾಡಿದ್ದು ನಾವು ಭಾಷ್ಯಕಾರರ ಮೇಲೆ ಮಾತ್ರ. ಭಾಷ್ಯ ಗ್ರಂಥವನ್ನು ನೋಡಿದ್ದೀರಾ? ಶಾಂಕರ ಭಾಷ್ಯ ಗ್ರಂಥವನ್ನು ವರ್ಣಕಾಂತರ ಏನು ಮಾಡಿದರು? ಈ ರೀತಿಯಾದ ವಿಭಾಗವೇ ಅನುಚಿತ ಅನ್ನಂಗೆ ಅನಿಸ್ತದೆ. ಭಾಷ್ಯಕಾರರಿಗೆ ಒಂದು ಖಂಡನೆ, ಭಾಮತಿ ವಿವರಣಕಾರರಿಗೆ ಖಂಡನೆ ಇರಲಿ, ಆದರೆ ಭಾಷ್ಯಕಾರರು ವರ್ಣಕದ್ವಯವನ್ನು ಭಾಷ್ಯಕಾರರಿಗೆ ಅವಿವಕ್ಷಿತ ಅನ್ನೋ ಇಟ್ಟುಕೊಂಡು ನೀವು ಖಂಡನೆ ಮಾಡಿದ್ದು. ಭಾಷ್ಯ ಗ್ರಂಥವನ್ನು ತೆಗೆದು ನೋಡಿ ಸ್ಪಷ್ಟವಾಗಿ ವರ್ಣಕಾಂತರವನ್ನು ಮಾಡಿದ್ದಾರೆ. ನೀವು ಭಾಷ್ಯ ಗ್ರಂಥವನ್ನು ನೋಡಿದರೆ, ನಾನು ನೋಡಿದ್ದೇನೆ, ಭಾಷ್ಯ ಗ್ರಂಥದಲ್ಲಿ ಈ ಆಕ್ಷೇಪ ಸರಿಯಿಲ್ಲ. ಏನಂದರೆ ಭಾಷ್ಯಕಾರರು ಏನು ಹೇಳಲಿಲ್ಲ, ವರ್ಣಕಾಂತರವನ್ನು ಮಾಡಲೇ ಇಲ್ಲ, ವರ್ಣಕಾಂತರವನ್ನು ಪ್ರಮಾಣ ಪರವಾಗಿ ವ್ಯಾಖ್ಯಾನವನ್ನು ಈ ಸೂತ್ರವನ್ನು ವ್ಯಾಖ್ಯಾನ ಮಾಡಲಿಲ್ಲ ಅನ್ನೋದು ಇದು ಅನುಕ್ತೋಪಾಲಂಬ ಆಗುತ್ತೆ. ಆಯಿತಾ? ಹಾಗಾಗಿ ಅದನ್ನು ಏನು ವ್ಯಾಖ್ಯಾನ ಮಾಡಿದ್ದಾರೆ, ಭಾಷ್ಯಕಾರರು ಮಾಡಿದ್ದಾರೆ, ವ್ಯಾಖ್ಯಾನವನ್ನು ಮಾಡಿದ್ದಾರೆ, ವರ್ಣಕಾಂತರವನ್ನು ಪ್ರಮಾಣಪರವನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಎರಡನ್ನೂ ನಿರೂಪಣೆ ಮಾಡಿದ್ದಾರೆ ಭಾಷ್ಯಕಾರರು. ಭಾಮತಿ ವಿವರಣಕಾರರು ಕೂಡ ಎರಡು ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ಏನು ಮತ್ತೆ ಅಕಸ್ಮಾತ್ ಇನ್ನೊಂದು ಏನಂದರೆ, ಈ ರೀತಿಯಾದಂಥ ವಿಭಾಗವನ್ನು ಮಾಡಿ ಖಂಡನೆ ಮಾಡುವಂಥದ್ದು ಅಷ್ಟೊಂದು ಉಚಿತ ಅಲ್ಲ ಅಂತ ಅನ್ನಿಸ್ತದೆ. ಯಾಕೆಂದರೆ ಭಾಷ್ಯಕಾರರ ಅಭಿಪ್ರಾಯವನ್ನು ಸ್ಫುಟಗೊಳಿಸುವುದೇ ಭಾಮತಿ ಮತ್ತು ವಿವರಣೆಗಳಲ್ಲಿ. ಹಾಗಾಗಿ ಭಾಮತಿಗೆ ವಿರುದ್ಧವಾಗಿ ಭಾಷ್ಯವನ್ನು ಯೋಜನೆ ಮಾಡಿದರೆ ಇಲ್ಲಿ ಹೇಗೆ ನಾವು ಆಚಾರ್ಯ ಮಧ್ವರ ವಾಕ್ಯಗಳನ್ನು ಟೀಕಾ ಗ್ರಂಥವನ್ನು ಇಟ್ಟುಕೊಳ್ಳದೇನೆ ನಾವು ಯೋಜನೆ ಮಾಡಿದ ಹೇಗೋ ಹಾಗೆ. ಹಾಗಾಗಿ ನೀವು ಭಾಷ್ಯಕಾರಕ್ಕೆ ಪೃಥಕ್ ದೋಷ, ಇದಕ್ಕೆ ವಿವರಣಕಾರದು ಭಾಮತಿ ಗ್ರಂಥಕ್ಕೆ ಪೃಥಕ್ ದೋಷ ಅಂತ ಹೇಳುವುದೇ ಅದು ಅಸಂಗತ ಆಗತ್ತೆ ಅಂತ ಇನ್ನೊಂದು ನಂಗೆ ಅನ್ನಿಸ್ತಾ. ಕಾರ್ಯನಿರೂಪಿತ ಕಾರಣತ್ವ ಗೊತ್ತಾಯಿತು, ನಿತ್ಯ ನಿರೂಪಿತ ಕಾರಣತ್ವ ಗೊತ್ತಾಗಲಿಲ್ಲ. ಅಲ್ಲ, ಅದು ನೆಕ್ಸ್ಟ್ ವಿಚಾರ ಹೇಳ್ತೇನೆ. ಚಂದ್ರಿಕಾದಲ್ಲಿ ಪ್ರಸಕ್ತವಾದದ್ದು ಸಾರ್ವಜ್ಞ ಸ್ಫೋರಣಾರ್ಥಂ ಅಂತ ಭಾಷ್ಯ ಪಂಕ್ತಿ. ಭಾಷ್ಯವನ್ನು ಪಂಕ್ತಿಯನ್ನು ಇಟ್ಟುಕೊಂಡು ಪ್ರಥಮ ವ್ಯಾಖ್ಯಾನದಲ್ಲಿ ದೋಷ ಹೇಳಿದ್ದಾರೆ. ದ್ವಿತೀಯ ದೋಷವನ್ನು ಅದಕ್ಕೋಸ್ಕರನೇ ಚಂದ್ರಿಕಾಚಾರ್ಯರು ಸ್ಪಷ್ಟವಾಗಿ, ನೀವು ಒಂದು ವೇಳೆ ಸರ್ವಜ್ಞತ್ವ ಕಾರಣತ್ವ ನಿಶ್ಚಯವೇ ಆಗಿಲ್ಲ, ಅನಿವಾರ್ಯವಾಗಿ ಸರ್ವಜ್ಞತ್ವ ಸಿದ್ಧ ಆಗದೇನೆ ಕಾರಣತ್ವ ನಿಶ್ಚಯ ಆಗೋದಿಲ್ಲ. ಆದ್ದರಿಂದ ಸರ್ವಜ್ಞತ್ವ ಸ್ಫೋರಣೆಗೋಸ್ಕರವಾಗಿ ನಾವು ಅವಶ್ಯವಾಗಿ ಕಾರಣತ್ವ ಸಾಧಕವಾದ ಯುಕ್ತಿಯನ್ನು ಹೇಳಲೇಬೇಕು. ಅಂದರೆ ಸರ್ವಜ್ಞತ್ವ ಸಾಧಕವಾದ ಯುಕ್ತಿಯನ್ನು ಹೇಳಬೇಕು. ಆದ್ದರಿಂದ ವೇದಾದಿ ಕಾರಣತ್ವವನ್ನು ಹೇಳ್ತೇವೆ ಅನ್ನೋ ಪಕ್ಷದಲ್ಲಿ ಬೇರೆ ದೋಷವನ್ನೇ ಹೇಳಿದ್ದಾರೆ. ಈಗ ನಮ್ಮ ಸಿದ್ಧಾಂತದಲ್ಲಿ ಲಕ್ಷಣೋ ನಂತರದಲ್ಲಿ ಪ್ರಮಾಣ ಜಿಜ್ಞಾಸ ಇದೆ, ಅದಕ್ಕೂ ಪೂರಕವಾಗಿ ಹೇಳಿದ್ದಾರೆ. ಈಗ ಭಾಷ್ಯಕಾರರ ಈ ವ್ಯಾಖ್ಯಾನವನ್ನು ಇಟ್ಕೊಂಡು ನಾವು ಈ ವ್ಯಾಖ್ಯಾನದ ಮೇಲೆ ಕಟಾಕ್ಷ ಮಾಡ್ತಾ ಇದ್ದೀವಿ. ಈಗ ಬೇರೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ನೀವು ಇಟ್ಕೊಂಡ್ರೂ ಕೂಡ ಈ ವ್ಯಾಖ್ಯಾನ ಸರ್ವಜ್ಞತ್ವ ಅರ್ಥಲಬ್ಧವಾದದ್ದು. ಅರ್ಥಲಬ್ಧವಾದ ಸರ್ವಜ್ಞತ್ವ ಸಾಧನೆಗೋಸ್ಕರ ನೀವೇನು ಮಾಡ್ತಾ ಇದ್ದೀರಿ? ನೀವು ಕಾರಣತ್ವವನ್ನು, ಜಗತ್ಕಾರಣತ್ವವನ್ನು, ದುರ್ಗಾದಿ ಕಾರಣತ್ವವನ್ನು ಹೇತು ಮಾಡ್ತಾ ಇದ್ದೀರಿ. ಅದಕ್ಕಿಂತಲೂ ಕೂಡ ಅರ್ಥಲಬ್ಧವಾದದ್ದನ್ನು ಸಾಧನೆ ಮಾಡೋದಕ್ಕಿಂತಲೂ ಕೂಡ ಇದು ಸಾಕ್ಷಾತ್ ಕಥಿತವಾದ ಜಗತ್ಕಾರಣತ್ವದಲ್ಲಿ ಮತ್ತು ಇನ್ನೊಂದು ಜಗತ್ಕಾರಣತ್ವದಕ್ಕೂ ಪ್ರಮಾಣ, ಜಗತ್ಕಾರಣತ್ವ ವಿಶಿಷ್ಟನಾದ ಬ್ರಹ್ಮನಲ್ಲಿಯೂ ಪ್ರಮಾಣ ಅನ್ನೋದು ಆಕಾಂಕ್ಷಿತವಾಯಿತು ಇದು ಅನಂತರದಲ್ಲಿ. ಅದಕ್ಕೆ ನೇರವಾಗಿ ಪ್ರಮಾಣ ಮೊದಲು ವ್ಯಾಖ್ಯಾನ ನೋಡಿ. ನಾವು ಹೇಳ್ತಾ ಇರೋದು ಪ್ರಮಾಣ ಜಿಜ್ಞಾಸ ಆಕಾಂಕ್ಷಿತವಾದದ್ದು, ಅದನ್ನು ಹೇಳಬೇಕು ಅಂತ ಅಷ್ಟೇ ತಾತ್ಪರ್ಯ. ನೀವು ಸಂಗತಿ ಇಲ್ಲ ಅಂತ ನಾವು ಹೇಳಿಕ್ಕೆ ಹೊರಟಿಲ್ಲ, ಆದರೆ ಪ್ರಮಾಣ ಜಿಜ್ಞಾಸ ಪ್ರಥಮ ಉದಯ ಆಗತ್ತೆ ಅಂತ ಅಷ್ಟೇ. ಅಲ್ಲ ಆಚಾರ್ಯ, ಅವ್ರು ಹೇಳಿದ್ದು ಲಕ್ಷಣ ಜಿಜ್ಞಾಸ ಇನ್ನೂ ಪೂರ್ತಿ ಆಗಲಿಲ್ಲ. ಅಲ್ಲ, ಲಕ್ಷಣ ಜಿಜ್ಞಾಸ ಶಾಂತಿ ಆಗದೇನೆ ಪ್ರಮಾಣ ಜಿಜ್ಞಾಸ ಉದಯನೇ ಆಗೋದಿಲ್ಲ ಅಂತ ಅವರು ಶಂಕೆ ಮಾಡಿದ್ದಾರಲ್ಲ ಚಂದ್ರಿಕಾಚಾರ್ಯರು. ಅದಕ್ಕೋಸ್ಕರನೇ
ಹಾಂ ಯಾವುದು? ಲಕ್ಷಣದಲ್ಲಿ ಅತಿವ್ಯಾಪ್ತಿ ಶಂಕ ಬರುವುದಿಲ್ಲ, ಅದು ಅಸಂಭವ ಶಂಕ ಬರುವುದಿಲ್ಲ, ಅದು ಬೋಧನೆ ಮಾಡಬೇಕು ಈಗ. ಅದನ್ನು ಮಾಡಬೇಕು, ಮತ್ತೆ ಬೇರೆ ಉಪಾಯ ಇಲ್ಲ ಈಗ. ವರ್ಣಕಾಂತರ ಇರಲಿ, ವರ್ಣಕಾಂತರ ಬೇಡ ಈಗ. ಇಲ್ಲಿ ಅಲ್ಲ, ಲಕ್ಷಣ ಜಿಜ್ಞಾಸ ಉಪಶಮವನ್ನು ಮಾಡಿದ ಮೇಲೆ ನಂತರದಲ್ಲಿ ಪ್ರಮಾಣ ಜಿಜ್ಞಾಸೆ ಉದಯ ಆಗ್ತದೆ ಅಂತ ಅವ್ರು ಹೇಳಿದ್ದಾರೆ. ಆದ್ದರಿಂದ ಇದು ಸಂಗತವೇ ಆಗಿದೆ, ಅದಕ್ಕೆ ಅನುಗುಣವಾಗಿ ಬಂದಿದೆ ಅಂತ. ಆದ್ದರಿಂದ ಅದಕ್ಕೆ ಪರಿಹಾರವನ್ನು ಹೇಳಬೇಕಾಗುತ್ತೆ. ಚಂದ್ರಿಕಾಚಾರ್ಯರು ಸಮ್ಯಗೇವ ಅಲ್ಲ सम्यगेव अत्र एवं विशेषः वर्तते चन्द्रिकाचार्यैः मूले प्रमाणजिज्ञासा प्रथमतः वर्तते प्रमाणमेव वक्तव्यमिति उक्तम् अहं ಪ್ರಮಾಣಜಿಜ್ಞಾಸ ಇದೆ ಆದ್ದರಿಂದ ಪ್ರಮಾಣವನ್ನೇ ಹೇಳಬೇಕು ಅಂತ. ಆದರೆ ಅದಕ್ಕೆ ಅನಂತರದಲ್ಲಿ ಈಗ ವರ್ಣಕಾಂತರದಲ್ಲಿ ಹೇಗೆ ಕ್ರಮ ಬಂದಿದೆ ಅಂತಂದರೆ ಮೊದಲು ಸರ್ವಜ್ಞತ್ವ ಸ್ಫೋರಣಾರ್ಥಂ ಅಂತ ಮೊದಲನೇ ಪಕ್ಷ, ಪ್ರಮಾಣ ಕಥನಾಯ ದ್ವಿತೀಯ ಪಕ್ಷ ಅಂತ ಎರಡು ಪಕ್ಷಗಳು ಹೊರಟಿದೆ. ಈಗಿಲ್ಲಿ ಅವರು ಹೇಳಿದ್ದು ಹೇಗೆ ಸರ್ವಜ್ಞತ್ವದ ಮೇಲೆ ಶಂಕ ಮಾಡಿದ್ದಾರೆ ಅಂತಂದರೆ, ನೀವು ನಿತ್ಯ ಪದಾರ್ಥಗಳು ಇದೆ, ಅನಿತ್ಯ ಪದಾರ್ಥಗಳು ಇದೆ. ನಿತ್ಯ ಪದಾರ್ಥ ನಿರೂಪಿತವಾದ ಕಾರಣತ್ವ ಬ್ರಹ್ಮನಲ್ಲಿ ಇಲ್ಲ. ಅಲ್ಲಿ ತಡಿ ನಾ ಹೇಳ್ತೇನೆ ನೋಡಿ, ಈಗ ಜಗತ್ತಿಗೆ ನಿತ್ಯ ಪದಾರ್ಥಗಳು ಅನಿತ್ಯ ಪದಾರ್ಥಗಳು ಎರಡೂ ಕೂಡ ಪ್ರವಿಷ್ಟವಾಗಿದೆ ಕೋಟಿಯಲ್ಲಿ. ನಿತ್ಯ ಪದಾರ್ಥಗಳು ನಿತ್ಯ ಆದ್ದರಿಂದಲೇ ತತ್ಕಾರಣತ್ವ ಅನ್ನೋದು ಬ್ರಹ್ಮನಿಗಿಲ್ಲ. ತಡಿ ಕಾರಣತ್ವ ಇಲ್ಲ ಅಂತ ಆದರೆ ಅವಾಗ ಸರ್ವಜ್ಞತ್ವ ಅನ್ನೋದು ಅನುಪಪನ್ನ ಅಂದು ಕೊಡೋದಿಲ್ಲ ಅಂತ. ಇದರ ಮೇಲೆ ಪ್ರಶ್ನೆ, ನಿತ್ಯ ಪದಾರ್ಥಗಳಿಗೆ ಕಾರಣತ್ವ ಇದ್ದ ಮಾತ್ರಕ್ಕೆ, ನಿತ್ಯ ಕಾರಣತ್ವ ಇಲ್ಲ ಅಂದ ಮಾತ್ರಕ್ಕೆ ಸರ್ವಜ್ಞತ್ವ ಯಾಕೆ ಅನುಪಪನ್ನ ಹೇಳಿ? ಸರ್ವಜ್ಞತ್ವ ಅನುಪಪತ್ತಿ ಯಾಕೆ ಅಂತಂದರೆ, ಜ್ಞಾನ ಉಪಾದಾನ ಗೋಚರ ಅಪರೋಕ್ಷ ಜ್ಞಾನ ಚಿಕೀರ್ಷಾ ಕೃತಿಮತ್ವ ರೂಪವಾದ ಕರ್ತೃತ್ವ ಇದೇ ತಾನೇ ಕರ್ತೃತ್ವ ನಾಮ. ಏತಾದೃಶ ಕರ್ತೃತ್ವವೇ ವಿವಕ್ಷಿತ. ಈಗ ಏವಂ ಸತಿ ಗಗನಾದಿಗಳಿಗೆ ನಿತ್ಯತ್ವೇನ ಜ್ಞಾನ ಇದ್ದರೂ ಕೂಡ ಸರ್ವಜ್ಞತ್ವ ಕೂಡ್ತದೆ. ಕಾರಣತ್ವ ಇದ್ದ ಮಾತ್ರಕ್ಕೇನೆ ಸಾರ್ವಜ್ಞತ್ವ ಅನುಪತ್ತಿ ಇಲ್ಲ, ಕಾರಣತ್ವ ಇಲ್ಲ ಅಂದ ಮಾತ್ರಕ್ಕೆ ಅದಕ್ಕೆ ಪ್ರಯೋಜಕ ಭಾವ ಇಲ್ಲ. ನಿತ್ಯ ಪದ ಅಲ್ಲ, ವೇದ ಅಂತಲ್ಲ, ಗಗನಾದಿಗಳನ್ನು ತಗೊಳ್ಳಿ. ಕುತಃ ನ ಸ್ವೀಕೃತಂ ಅನಿತ್ಯತ್ವೇನ ಪ್ರಸಿದ್ಧಿರೇವ ನಾಸ್ತಿ, ಅನಿತ್ಯತ್ವೇನ ಪ್ರಸಕ್ತಿರೇವ ನಾಸ್ತಿ ತಸ್ಯಾಹ. ಸಮ್ಯಗೇವ सार्वज्ञशङ्कायाः परिहारः कथमपि न भवितुमर्हति. तर्हि सार्वज्ञशङ्कायाः परिहारः कथं भवितुमर्हति? भवन्मतेपि नैव भवितुमर्हति. प्रतिपादितेपि सार्वज्ञं सिद्ध्यति नैव सिद्ध्यति. ಉಪವಾದಯಂತು ಕಿಂಚಿತ್. ಇದಾनीಂ ಆಚಾರ್ಯಾः ನೀವು ಏನು ಮಾಡ್ತಾ ಇದ್ದೀರಿ? ಅಲ್ಲ, ಒಂದು ನಿಮಿಷ. ಈಗ ನೀವು ಶಾಸ್ತ್ರೀಯತ್ವವನ್ನು ಹೇಳೋದ್ರಿಂದ ಏನು ಹೇಳ್ತಾ ಇದ್ದೀರಿ? ವೇದ ಕಾರಣತ್ವವನ್ನು ಹೇಳ್ತಾ ಇದ್ದೀರಿ. ಮೊದಲಿಗೆ ವೇದ ಕಾರಣತ್ವ ಅಂತ ಅನ್ನೋದೇ ಅನುಪನ್ನ ಅಲ್ಲ, ಅದಿರಲಿ. ವೇದಗಳಿಗೆ ನಿತ್ಯತ್ವವನ್ನು ಅಂಗೀಕಾರ ಮಾಡಿದ್ದೀರಾ, ಅದರಿಂದಲೇ ವೇದ ಕಾರಣತ್ವ ಅನುಪನ್ನ. ಅಂಗೀಕಾರ ಮಾಡಲಿಲ್ಲ ಅಂತ ಹೇಳ್ತಾರೆ. ಸರಿ, ಆದರೆ ವೇದ ಕಾರಣತ್ವ ಸಿದ್ಧ ಆಯ್ತಷ್ಟೇ ಹೊರತು ನಿತ್ಯ ಪದಾರ್ಥ ಕಾರಣತ್ವನೂ ಸಿದ್ಧ ಆಗಲಿಲ್ಲ. ಆದ್ದರಿಂದ ಈ ಶಂಕೆಯನ್ನು ಬಂದಿದೆ ನಿತ್ಯ ಪದಾರ್ಥ. ಈಗ ಸಾರ್ವತ್ರಿಕ ಶಂಕಾ ಪರಿಹಾರ ಜ್ಞಾನ, ನಿತ್ಯ ಪದಾರ್ಥ ವಿಷಯಕ ಜ್ಞಾನ ಯಾತ್ರಿಂದ ಸಾಧನೆ ಮಾಡ್ತಾರೆ. ಅದನ್ನು ಹೇಳಿದ್ರೆ ಸಾಕು, ವೇದ ಕಾರಣತ್ವವನ್ನು ಯಾಕೆ ಉತ್ಪಾದನೆ ಮಾಡಬೇಕು? ಈಗ ಶಂಕೆಯನ್ನು ಮಾಡಿದ್ದು ನಿತ್ಯಾನಿತ್ಯ ಪದಾರ್ಥಗಳಲ್ಲಿ ಅನಿತ್ಯ ಕಾರಣತ್ವ ಸಿದ್ಧ ಆಯ್ತು ಅಷ್ಟೇ ಹೊರತು ನಿತ್ಯ ಕಾರಣತ್ವನೂ ಸಿದ್ಧ ಆಗಲಿಲ್ಲ. ನಿತ್ಯ ಕಾರಣತ್ವ ಸಿದ್ಧ ಆಗಲಿಲ್ಲ, ಆದ್ದರಿಂದ ಸಾರ್ವಜ್ಞ ಸಿದ್ಧ ಆಗಲಿಲ್ಲ ಅಂತ ಶಂಕೆ. ಅದಕ್ಕೇನು ಉತ್ತರ? ವೇದ ಕಾರಣತ್ವ ಇದೆ. ಏನು ಹೇಳಿದಾಗಾಯ್ತು? ಕಿಂಕೇನ ಸಂಗತಂ. ನಿತ್ಯ ಕಾರಣತ್ವವನ್ನು ಹೇಳಬೇಕಷ್ಟೇ ಹೊರತಾಗಿ ಇಲ್ಲ ನಿತ್ಯ ಕಾರಣತ್ವ ಇಲ್ಲದೇನೆ ಸಾರ್ವಜ್ಞನ ಸಾಧನೆ ಮಾಡಬೇಕು ಅಂತ ಅಲ್ಲ. ಒಂದು ನಿಮಿಷ ಪೂರ್ತಿ ಹೇಳೋದನ್ನು ಕೇಳಿ. ನಿತ್ಯಾನಿತ್ಯ ವಸ್ತುಗಳಲ್ಲಿ ಅನಿತ್ಯ ಕಾರಣತ್ವ ಸಿದ್ಧ ಆದ ಮಾತ್ರಕ್ಕೆ ಅವನಿಗೆ ಸಾರ್ವಜ್ಞ ಸಿದ್ಧಿ ಆಗೋದಿಲ್ಲ. ಯಾಕೆಂದ್ರೆ ನಿತ್ಯ ಪದಾರ್ಥ ಕಾರಣತ್ವ ಸಿದ್ಧ ಆದರೆ ಮಾತ್ರ ಅವನಿಗೆ ಸಾರ್ವಜ್ಞ ಸಿದ್ಧಿ ಆಗ್ತದೆ ಅಂತ ಶಂಕೆ. ಆ ಶಂಕೆಯನ್ನು ಪರಿಹಾರ ಮಾಡೋದಕ್ಕೋಸ್ಕರ ವೇದ ಕಾರಣತ್ವ ಅವನಲ್ಲಿ ಇದೆ ಅಂತ ಹೇಳಿದರೆ, ವೇದ ಕಾರಣತ್ವನೇ ಇದೆ ಅಂತ ಹೇಳಿದ ಮಾತ್ರಕ್ಕೆ ಏನೂ ಸಿದ್ಧ ಆಗೋದಿಲ್ಲ. ನಿತ್ಯ ಕಾರಣತ್ವ ಇದೆ ಅಂತ ಸಿದ್ಧ ಸಾಧನೆ ಮಾಡಬೇಕು. ಇಲ್ಲ, ನಿತ್ಯ ಕಾರಣತ್ವ ಇಲ್ಲದೆಯೂ ಕೂಡ ಅವನಿಗೆ ಸಾರ್ವಜ್ಞವನ್ನು ಹೇಳಿಕ್ ಬರ್ತದೆ ಅಂತ ಹೇಳಬೇಕು, ಹೊರತಾಗಿ ವೇದ ಕಾರಣತ್ವವನ್ನು ಹೇಳೋದು ಅಸಂಗತ. ಇದು ವೇದಗಳಿಗೆ ನಿತ್ಯತ್ವವನ್ನು ಭ್ರಮಿಸಿಕೊಂಡು ಅಥವಾ ಅನಿತ್ಯತ್ವ, ವೇದಗಳಿಗೆ ನಿತ್ಯತ್ವಾನಿತ್ಯತ್ವಾಭ್ಯಾಂ ಸಂಶಯವಿದೆ. ಹಾಗಾಗಿ ತನ್ನಿರೂಪಿತ ಕರ್ತೃತ್ವ ಉಂಟೋ ಇಲ್ಲವೋ ಅನ್ನೋ ಸಂಶಯ ಬರ್ತದೆ.
ಸಂಭಾವನಾದಿಂದಲೂ ಕೂಡ ಏನೋ ಇದೆ ಅಂತ ನಿಶ್ಚಯ ಆದರೆ ಮಾತ್ರ ನಾವು ಹಿಂದೆ ಹೇಳಿದಂಥ ಲಕ್ಷಣ ನಿರ್ದುಷ್ಟ ಆಗುತ್ತೆ. ಆ ಜಗಜ್ಜನ್ಮಾದಿ ಕಾರಣತ್ವ ರೂಪ ಲಕ್ಷಣದಲ್ಲಿ ಈಗ ಅಂತರ್ಗತವಾದದ್ದು ಹೇಗೆ ಉಳಿದ ಜಗತ್ತು ಅನಿತ್ಯಭೂತವಾದಂತಹ ಪ್ರಪಂಚ ಜಗತ್ತು ನಿತ್ಯತ್ವೇನ ಪ್ರಸಿದ್ಧವಾದಂತಹ ವೇದವೂ ಕೂಡ ಘಟಕ ಆಗಿದೆ. ಅದರಿಂದಾಗಿ ತನ್ನಿರೂಪಿತ ಕರ್ತೃತ್ವವನ್ನು ನಿಶ್ಚಯ ಮಾಡಬೇಕು. ಈಗ ಏನಾಯಿತು, ಶ್ರುತಿದ್ವಯಗಳಿಂದ ಏನಾಯಿತು, ಸಂದೇಹವಂತಾದ್ರಿಂದಾಗಿ ಸಂಶಯಗ್ರಸ್ತ ಆದ್ದರಿಂದಾಗಿ ತನ್ನಿರೂಪಿತ ಕರ್ತೃತ್ವವನ್ನು ಯುಕ್ತಿಯಿಂದ ಸಾಧನೆ ಮಾಡಬೇಕೀಗ. ಯುಕ್ತಿಯಿಂದ ಸಾಧನೆ ಮಾಡ್ತಾ ಇದ್ದಾರೆ ಇಲ್ಲಿ. ಯಾವುದು ಶಾಸ್ತ್ರಯೋನಿತ್ವಾದ ರೂಪ ಯುಕ್ತಿಯಿಂದ ತನ್ನಿರೂಪಿತ ಕರ್ತೃತ್ವ ಉಂಟು ಅಂಥೇಳಿ. ಈಗೇನಾಯಿತು, ಹಾಗಾದರೆ ಉಂಟು ಇಲ್ಲ ಅಂತ ಹೇಳಿದರೆ ಆ ಶ್ರುತಿಗೆ ನಾವು ಪ್ರವಾಹನಿತ್ಯದ ವಾಚಾವಿರೂಪ ನಿತ್ಯ ಅನ್ನೋ ಶ್ರುತಿಗೆ ಪ್ರವಾಹನಿತ್ಯತ್ವವನ್ನು ಇಟ್ಟುಕೊಂಡು ಈ ರುಚಸ್ಸಾಮ ನೋಡಿ ಇನ್ನೊಂದು ಆ ಬೃಹದಾರಣ್ಯಕೋಪನಿಷತ್ತಿನ ಮಾತಿನಲ್ಲಿ ರುಚಸ್ಸಾಮಾನಿ ಜಜ್ಞೀರೆ ಅಂತ ಹೇಳ್ತಾ ಅದು ಪ್ರಾಯಪಾಠ ಎಲ್ಲಿ ಹೋಗುತ್ತೆ ಅಂದರೆ ಎಲ್ಲ ಭೂತಗಳು ಕೂಡ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಒಂದು ವೇಳೆ ರಿಚಸ್ಸಾಮ ಅಲ್ಲ ಇದು ಅದು ನಿಶ್ವಸಿತಂ ಋಗ್ವೇದೋ ಯಜುರ್ವೇದ ಸಾಮವೇದ ಅಂತ ಎಲ್ಲ ಹೇಳ್ತಾ ನಿಶ್ವಸಿತಂ ಅನ್ನೋದಕ್ಕೆ ನಾವು ಲಕ್ಷಣವೇ ಅರ್ಥ ಮಾಡಬೇಕೀಗ. ಕೇವಲ ಅವನು ಉಸಿರು ಬಿಟ್ಟ ಮಾತ್ರ ಸೃಷ್ಟಿ ಮಾಡಲಿಲ್ಲ ಅಂತ ಅರ್ಥ. ಆದರೆ ಮುಂದೆ ಎಲ್ಲ ಇದೆ, ಯಾವುದು ಸರ್ವಾಣಿ ಭೂತಾನಿ ಖಂ ವಾಯು ಎಲ್ಲ ಬರ್ತದೆ. ಎಲ್ಲವನ್ನು ಉಸಿರು ಬಿಟ್ಟದ್ದಲ್ಲ, ಎಲ್ಲವನ್ನು ಸೃಷ್ಟಿ ಮಾಡಿದ್ದು. ನಿಶ್ವಸಿತಂ ಅನ್ನೋ ಶಬ್ದಕ್ಕೆ ಸಾಕ್ಷಾತ್ ಉತ್ಪತ್ತಿ ಅಂತ ಅರ್ಥವನ್ನೇ ಅಲ್ಲಿ ಅಂದರೆ ಉತ್ಪತ್ತಿಯನ್ನೇ ಅದು ಜನ್ಯ ಅಂತಲೇ ಅರ್ಥ ಮಾಡ್ತಾರೆ ಹೊರತು ಬೇರೆ ಅರ್ಥ ಮಾಡೋದಿಲ್ಲ. ಹಾಗಾಗಿ ಪ್ರಾಯಪಾಠ ವಿರೋಧ ಬರುವುದಿಲ್ಲ. ಯಾವಾಗ ನಿಶ್ವಸಿತಂ ಅನ್ನೋ ಶಬ್ದಕ್ಕೆ ಸಾಕ್ಷಾತ್ ಪರಮಾತ್ಮನಿಂದ ಜನ್ಯ ಆಯಿತು ಅಂತ ವೇದಗಳಿಗೆ ಒಪ್ಪಿದರೆ, ಇದನ್ನೆಲ್ಲವನ್ನು ಇಟ್ಟುಕೊಂಡು ಶಾಸ್ತ್ರಯೋನಿತ್ವ ರೂಪ ಯುಕ್ತಿಯಿಂದ ಒಂದೇ ವಾಕ್ಯದ ಬೃಹದಾರಣ್ಯಕೋಪನಿಷತ್ನಲ್ಲಿ ಒಂದೇ ವಾಕ್ಯ ಬೃಹದಾರಣ್ಯಕೋಪನಿಷತ್ನಲ್ಲಿ ಮುಂದೆ ಇದೆ ಅದು. ಹಾಗಾಗಿ ಶಾಸ್ತ್ರಯೋನಿತ್ವ ರೂಪ ಯುಕ್ತಿಯಿಂದಾಗಿ ಏನು ಮಾಡ್ತಾರೆ ಅಂದರೆ ಕೇವಲ ಭ್ರಾಂತಿಯಿಂದಾಗಿ ಆಶಂಕಾ ಬಂದಿತ್ತು, ಅಸಂಭಾವನಾ ಶಂಕಾ ಬಂದಿತ್ತು ಪೂರ್ವಾಧಿಕರಣದಲ್ಲಿ. ಭ್ರಾಂತಿಗೆ ಕಾರಣ ಯಾವುದು? ಈ ವಿರುದ್ಧವಾದ ಶ್ರುತಿಗಳು. ವಿಪ್ರತಿಪತ್ತಿಗೆ ಕಾರಣ ಯಾವುದು? ವಿರುದ್ಧ ಪ್ರತಿಪಾದಕವಾದ ಶ್ರುತಿ. ಏತಾದೃಶ ಆಶಂಕೆ ಬಂದದ್ರಿಂದಾಗಿ ಅದನ್ನು ಪರಿಹಾರ ಮಾಡಲಿಕ್ಕೆ ನ್ಯಾಯಗ್ರತ ಅಂದರೆ ವೇದ ತಾತ್ಪರ್ಯ ನಿರ್ಣಾಯಕ ಗ್ರಥನಾತ್ಮಕವಾದ ಈ ಸೂತ್ರ ಬೇಕು. ಈ ಸೂತ್ರದಿಂದ ಏನು ಮಾಡ್ತಾರೆ, ಏನು ಅರ್ಥ ನಿರ್ಣಯ ಮಾಡ್ತಾರೆ, ಅಸಂಭಾವನಾ ಶಂಕ ಇಲ್ಲ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ನನ್ನ ಪ್ರಶ್ನೆ ಏನು, ನಿತ್ಯ ಕಾರಣತ್ವ ಸಿದ್ಧ ಆಗದೇನೆ ಸರ್ವಜ್ಞ ಸಿದ್ಧಿ ಆಗೋದಿಲ್ಲ ಅಂತ ಶಂಕೆ. ಅದಕ್ಕೇನು ಉತ್ತರ? ವೇದ ಕಾರಣತ್ವ ಇದೆ. ಅಲ್ಲಲ್ಲ ನೋಡಿ, ಏನಂದರೆ ಜಗತ್ ಕಾರಣತ್ವ ಯಾವಾಗ ಅಸಂಭಾವಿತವಾಯಿತು, ಜಗತ್ ಕಾರಣವು ಅಸಂಭಾವಿತ ಆಯ್ತಲ್ವಾ? ವೇದ ನಿರೂಪಿತ ಕರ್ತೃತ್ವ ಯಾವತ್ತು ಇಲ್ಲ ಅಂತಾಯಿತು, ಜಗತ್ ಕಾರಣತ್ವವು ಇಲ್ಲ ಅಂತಾಯಿತು. ಇಲ್ಲ ಅಂತಾದಾಗ ಸರ್ವಜ್ಞತ್ವ ಇಲ್ಲ ಅಂತಾಗುತ್ತೆ. ಯಾಕೆಂದರೆ ಅದಕ್ಕೆ ಒಬ್ಬ ಕರ್ತ ಸರ್ವಜ್ಞ ಅಂದರೆ ಸರ್ವಜ್ಞತ್ವ ಯಾವಾಗ ಸರ್ವಕರ್ತೃತ್ವ ಸಿದ್ಧ ಆಯಿತು ಅಂತಾದರೆ ಮಾತ್ರ ಸರ್ವಜ್ಞತ್ವ ಬರಲಿ ಸಾಧ್ಯ. ಯಾಕಂದರೆ ಕರ್ತೃತ್ವ ಅನ್ನೋದು ಜ್ಞಾನಘಟಿತತ್ವ. ಅದು ವೇದ ನಿರೂಪಿತ ಕರ್ತೃತ್ವ ಅಭಾವೇ ತನ್ನಿರೂಪಿತ ತದ್ವಿಷಯಕ ಜ್ಞಾನ ತದ್ವಿಷಯಕವಾದ ಜ್ಞಾನ ಇಲ್ಲ ಅಂತಾಗಿ ಬಿಡ್ತದೆ. ಹಾಗಾಗಿ ಏನಾಯಿತು, ಸರ್ವಜ್ಞತ್ವ ಭಂಗ ಆಗುತ್ತೆ. ಪರಿಹಾರ ಹೇಗಾಗ್ತದೆ ಅಂದರೆ ಆ ವೇದಕ್ಕೂ ಕರ್ತೃತ್ವವನ್ನು ಯಾವತ್ತು ಹೇಳಿತೋ ಆಗ ತನ್ನಿರೂಪಿತ ಜ್ಞಾನ ಇದೆ ಅಂತೇಳಿ ಅನುಮಾನದ ಸಾಧನೆ ಮಾಡ್ಲಿಕ್ಕೆ ಬರ್ತದೆ ಅಂತಾಯ್ತು. ತದನ್ಯ ವಿಷಯವಾದಂತಹ ಜ್ಞಾನ ಇದೆ ಅಂತ ಎಲ್ಲ ಆಯ್ತು. ಅದನ್ನು ಮಾಡೋಣ. ಸರಿ, ವೇದಾರ್ಥ ವಿಷಯಕ ಜ್ಞಾನವೂ ಇದೆ ಅಂತ ಆಯ್ತಲ್ಲ. ಈಗ ಹಿಂದೆ ಏನಾಗಿತ್ತು, ವೇದಾರ್ಥ ವಿಷಯಕ ಜ್ಞಾನವೂ ಇಲ್ಲ ಅಂತ ಆಗಿತ್ತು. ಯಾಕಂದ್ರೆ ವೇದ ನಿರೂಪಿತ ಕರ್ತೃತ್ವ ಭಾವ. ಈಗ ಪ್ರಶ್ನೆ ಬಂದಕ್ಕೆ ಪರಿಹಾರ ಸಿಗಲಿಲ್ಲಲ್ಲ ಈಗ. ಅಲ್ಲ ಆಚಾರ್ಯ ಹಾಂ ಮದಾಮಿ ಆಯಿತು ಭವ್ಯ ಕಥಾಮುಕ್ತಮಿತಿ ಕಿಂಚ ನೀವು ಹೇಗೆ ಹೇಳಿದ್ರಿ ಅಂತ ಹೇಳ್ತೇನೆ. ಅಲ್ಲ, ಜಗತ್ಕಾರಣತ್ವವನ್ನು ಹೇಳಿದ್ದಾರೆ ಪೂರ್ವಸೂತ್ರದಲ್ಲಿ. ಜಗತ್ಕೋಟಿಯಲ್ಲಿ ವೇದವೂ ಸೇರಿದೆ, ಅಲ್ಲಿ ನಿತ್ಯತ್ವ ಅನಿತ್ಯತ್ವ ಶಂಕ ಇದೆ. ಆ ನಿತ್ಯತ್ವ ಪ್ರಕಾರಕ ಸಂಶಯದಿಂದ ಅಂದರೆ ಅವನ ಸಂಭಾವನಾದಿಂದ ನಿತ್ಯತ್ವನೇ ಇದೆ ಅಂತ ಸಂಭಾವನಾದಿಂದ ತಾದೃಶ ವೇದ ಕಾರಣತ್ವ ಬರಲಿಲ್ಲ ಅಂತ ಶಂಕ ಬಂತು. ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಆ ಶಂಕಾಪ್ರಯುಕ್ತವಾಗಿ ಸರ್ವಜ್ಞತ್ವ ಕೊಡೋದಿಲ್ಲ ಅಂತ ಅಲ್ಲಿಗೆ ಪರ್ಯವಸಾನ ಆಯಿತು. ಅದಕ್ಕೋಸ್ಕರ ಇಲ್ಲಿ ಶಾಸ್ತ್ರಯೋನಿತ್ವವನ್ನು ಜಗತ್ ವೇದ ಕಾರಣನೂ ಆಗಿದ್ದಾನೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದೇ ಸಂಗತಿ ನಿಮಗೆ ಅಭಿಪ್ರೇತವಾದರೆ ಇದರ ಮೇಲೆ ಒಂದು ಶಂಕೆ ನೋಡಿ. ಈಗ ಆನಂದಮಯ ವಿಷ್ಣುನೋ ಅಲ್ವೋ ಅಂತ ಸಂದೇಹ ಬಂತು ನಿಮಗೆ. ಆನಂದಮಯತ್ವಾತ್ ಅಂತ ಹೇತು ಹೇಳ್ತಾರೆ ಯಾರಾದರೂ? ನೀವೇನು ಹೇತು ಹೇಳಬೇಕು? ಆನಂದಮಯ ಅಭ್ಯಾಸಾತ್ ಅಂತ ಹೇಳಬೇಕು. ನಿಮಗೇನು ಸಂದೇಹ ಬಂದಿದೆ ಈಗ? ವೇದವು ನಿತ್ಯವಾಗಿದೆ, ಆದ್ದರಿಂದ ವೇದ ಕಾರಣತ್ವ ಇದೆಯೋ ಇಲ್ಲೋ ಅಂತ ಸಂದೇಹ ತಾನೇ. ತತ್ಪರಯುಕ್ತವಾಗಿ ಸರ್ವಜ್ಞತ್ವ ಸಂದೇಹ ಬಂದಿದೆ ನಿಮಗೆ. ಹಾಗಾದರೆ ನೀವೇನು ಹೇಳಬೇಕು? ಶಾಸ್ತ್ರಯೋನಿತ್ವೇ ಕಾರಣ ವಕ್ತವ್ಯಂ, ಪ್ರಮಾಣ ವಕ್ತವ್ಯಂ. ವೇದ ಕಾರಣನಾಗಿದ್ದಾನೆ ಅನ್ನೋದಕ್ಕೆ ಕಾರಣ ಹೇಳಬೇಕು ನೀವು, ಹೊರತು ಶಾಸ್ತ್ರಯೋನಿತ್ವಾದಂತ ಹೇತು ಮಾಡಬಾರ್ದು ನೀವು. ಅಲ್ವಾ? ಶಾಸ್ತ್ರ ವೇದ ಕಾರಣತ್ವ ತಾನೇ ನಿಮಗೆ ಪ್ರಮಾಣ ಅಪೇಕ್ಷಿತ. ವೇದ ಕಾರಣತ್ವದಲ್ಲಿ ತಾನೇ ನಿಮಗೆ ಪ್ರಮಾಣ ಅಪೇಕ್ಷಿತವಾದದ್ದು. ಅದನ್ನು ತಾನೇ ಹೇಳಬೇಕು ನೀವೀಗ. ಏನು ಸೂತ್ರ ಹೇಳಿದ್ದೇನು? ಶಾಸ್ತ್ರಯೋನಿತ್ವಾತ್ ಅಂತ ಹೇತು ಮಾಡಿದೆ. ಅದು ಹೇತು ಹೋಗ್ತಾನೆ ಅವನು. ಯಾರು ನಿತ್ಯತ್ವ ಶಂಕಾದಿಂದ ಪ್ರವೃತ್ತನಾಗಿದ್ದಾನೆ, ಸೂತ್ರದಲ್ಲಿ ಜಗತ್ ಕಾರಣತ್ವ ಇಲ್ಲ ಅಂತ ಶಂಕ ಮಾಡ್ತಾ ಇದ್ದಾನೆ, ಅವನು ವೇದ ಕಾರಣತ್ವವನ್ನು ಒಪ್ತಾನೆ. ಹೇತುವನ್ನ ಒಪ್ಪಿಸ್ತೇವೆ ಅಂತ ಅದು ಬೇರೆ ಪ್ರಮಾಣ ಹೇಳ್ರಿ. ಸೂತ್ರ ಹೇಳಲಿಲ್ಲ.
ಸೂತ್ರವೇ ಪ್ರಮಾಣ ಆಗೋದಿಲ್ಲ. ಯಾಕೆ? ಪ್ರಮಾಣ ಅಂತ ಆದ್ರೆ ನಾನು ಆಚಾರ್ಯ, ಹೇಳ್ತೇನೆ. ನಾನು ಬೇಕಾದ್ರೆ ಹೇಳ್ತೇನೆ. ಹಾಗಲ್ಲ. ಆನಂದಮಯ ಅಂತ ಹೇಳಿದ್ರೆ ಸಾಕ ಸೂತ್ರ, ಅಭ್ಯಾಸ ಅಂತ ಹೇಳೋದು ಬೇಡವಾ? ಒಂದು ನಿಮಿಷ ಸೂತ್ರ ಪ್ರಮಾಣ ಹೇಗಾಗತ್ತೆ ಹೇಳಿ. ಒಂದು ನಿಮಿಷ. ಅಂದರೆ ಯಾವಾಗ ಶ್ರುತಿಯಲ್ಲಿ ಅರ್ಥವು ಅರ್ಥ ತಾತ್ಪರ್ಯ ಗ್ರಾಹಕವಾಗಿ ಅಥವಾ ಅರ್ಥ ನಿರ್ಣಾಯಕವಾಗಿ ಸೂತ್ರವನ್ನು ಉಪಯೋಗಿಸ್ತೇವೆ. ಹಾಗಾಗಿ ಇವತ್ತು ನಾವು ಅರ್ಥದಲ್ಲಿ ಈ ಶ್ರುತಿಗೆ ಅಭಿಪ್ರೇತ ವೇದಗಳಿಗೆ ನಿತ್ಯತ್ವ ಇದೆಯೋ ಅನಿತ್ಯತ್ವ ಇದೆಯೋ ಅಂತ ಸಂದೇಹ ಬಂದಾಗ ಏನು ಸಂದೇಹದಿಂದ ಪ್ರವೃತ್ತಿ ಮಾಡ್ತಾ ಇದ್ದಾನೆ ಹೇಳ್ರಿ. ನಿತ್ಯತ್ವಾನಿತ್ಯತ್ವಾಭ್ಯಾಂ ಸಂದಿಗ್ಧ. ಸೂತ್ರಕಾರರಿಗೆ ಪೂರ್ವಪಕ್ಷ ಇವನು, ಸೂತ್ರಕಾರ ಉತ್ತರ ಕೊಡಬೇಕಾಗಿದೆ. ಸೂತ್ರಕಾರ ವಿರುದ್ಧ ತಾನೇ ಈಗ ಭಾಷ್ಯಕಾರರನ್ನು ಇಟ್ಕೊಂಡು ವಿಚಾರ ಮಾಡೋದಲ್ಲ. ಸೂತ್ರಕಾರರಿಗೆ ಒಬ್ಬ ಪೂರ್ವಪಕ್ಷಿ ಬಂದಿದ್ದಾನೆ. ಈಗ ಅವನೇನು ಹೇತು ಮಾಡಿದ್ದಾನೆ, ನಾನು ವೇದ ಕಾರಣತ್ವ ಒಪ್ಪಲ್ಲ, ಯಾಕೆ ನಿತ್ಯತ್ವ ಇದೆ ಅಂತ ಒಪ್ಪಿದ್ದಾನೆ. ಸೂತ್ರಕಾರರು ಶಾಸ್ತ್ರೀಯನಿತ್ವ ಅಂತ ಹೇಳಿದ್ರು ಒಪ್ಪಿಬಿಡ್ತಾನ? ಒಪ್ತಾನೆ. ಯಾಕೆ ಒಪ್ತಾನೆ? ಸೂತ್ರಕಾರ ಹೇಳಿದ ಕೂಡ ಒಪ್ತಾನೆ ಏನ್ರಿ? ಶಾಸ್ತ್ರಯೋನಿ ಅಭ್ಯಾಸಾತ್ ಅಥವಾ ಇನ್ನೊಂದು ಪ್ರಮಾಣ ಹೇಳಬೇಕು, ನೀವು ಹೇತುವನ್ನು ಹೇಳಬೇಕು ಶಾಸ್ತ್ರಯೋನಿತ್ವದಲ್ಲಿ. ಅವಾಗೇನಾಯ್ತು? ವೇದ ಕಾರಣತ್ವ ಸಿದ್ಧ ಆಯಿತು, ಅದರಿಂದ ಸರ್ವಜ್ಞತ್ವ ಸಿದ್ಧ ಆಯಿತು ಅಂತ ಹೇಳಬೇಕು ನೀವು, ಹೊರತು ಶಾಸ್ತ್ರಯೋನಿತ್ವ ಅಂತ ಹೇತು ಮಾಡಬಾರ್ದು. ಶಾಸ್ತ್ರ ಕಾರಣತ್ವ ಯಾವಾಗ ವಿಪ್ರತಿಪನ್ನವಾಯಿತು ಅದನ್ನು ಹೇತು ಮಾಡಿದ್ರೆ ಅಸಿದ್ಧ ಆಗೋದಿಲ್ಲ ಶಂಕ ಮಾಡೋರಿಗೆ. ಅದಕ್ಕೆ ಅದಕ್ಕೋಸ್ಕರವೇ ಶಾಸ್ತ್ರ ಪೂರ್ವಾಧಿಕರಣದಲ್ಲಿ ಬಂದಂತಹ ಹೇತು ಯಾವುದಿದೆ, ಜಗತ್ಕಾರಣತ್ವವನ್ನು ಸಾಧನೆ ಮಾಡಲಿಕ್ಕೋಸ್ಕರ ಈ ಹೇತುವನ್ನು ಹೇಳಿದ್ದಲ್ಲ. ಪೂರ್ವಾಧಿಕರಣದಲ್ಲಿ ಹೇಳಿದಂತಹ ಹೇತುವಿನಿಂದ ಉಪಕ್ಷಿಪ್ತವಾದ ಸರ್ವಜ್ಞತ್ವವನ್ನು ಸಾಧನೆ ಮಾಡಿ. ಸರ್ವಜ್ಞತ್ವ ಸಾಧನೆ ಮಾಡಲಪ್ಪ, ಸರ್ವಜ್ಞತ್ವವನ್ನು ಸಾಧನೆ ಮಾಡಲಿ. ಯಾವುದರಿಂದ ಸಾಧನೆ ಮಾಡಬೇಕು? ಸಂಪ್ರತಿಪನ್ನವಾದ ಹೇತುವಿನಿಂದ ಸಾಧನೆ ಮಾಡಬೇಕು. ಶಂಕ ಮಾಡುವನಿಗೆ ಈಗ ಅಭ್ಯಾಸ ಅಂತ ಹೇಳಿದ್ರೆ ಅಭ್ಯಾಸದಲ್ಲಿ ವಿಪ್ರತಿಪತ್ತಿ ಮಾಡೋಕ್ಕಾಗೋದಿಲ್ಲ. ಅವನು ಪೂರ್ವಪಕ್ಷಿ ಸಂಪ್ರತಿಪನ್ನವಾದ ಹೇತುವಿನಿಂದ ಅವನಿಗೆ ವಿಪ್ರತಿಪನ್ನವಾದ ಪ್ರಮೇಯವನ್ನು ನಾವು ಸಾಧನೆ ಮಾಡಬೇಕು. ಆದರೆ ನಾವು ಶಾಸ್ತ್ರೀಯತ್ವ ವೇದ ಕಾರಣತ್ವವನ್ನು ಹೇಳಿದ್ರೆ ಅದನ್ನೇ ಶಂಕ ಮಾಡ್ತಾ ಇರೋನಿಗೆ, ಅದನ್ನೇ ಆಕ್ಷೇಪ ಮಾಡ್ತಾ ಇರೋನಿಗೆ ಅದು ಅಸಿದ್ಧ ಅಂತ ಹೇಳಿ ಯಾರು ಸಾಧನೆ ಮಾಡ್ತಾರೆ? ಈಗ ಆನಂದಮಯ ವಿಷ್ಣು ಹೌದೋ ಅನ್ನೋ ಸಂದೇಹ ಇದೆ, ಆನಂದಮಯತ್ವಾದ ವಿಷ್ಣು ಅಂತ ಹೇಳ್ತೀರಾ? ಅಲ್ಲ, ಒಂದು ವಿಷಯ ಇದನ್ನೇನಂದ್ರೆ ಶಾಸ್ತ್ರ ಯೋನಿತ್ವವನ್ನು ಹೇಳಿದಾಗ ಪೂರ್ವಪಕ್ಷಿ ನಾನು ಒಪ್ಪುದಿಲ್ಲ ಅಂತ ಹೇಳ್ಬೋದು. ಹೌದು, ಅಸಿದ್ಧಿ ಶಂಕೆ. ಆ ಅಸಿದ್ಧ ಶಂಕವನ್ನು ನಾವು ಪರಿಹಾರ ಮಾಡಬೇಕು. ಈ ಅಸಿದ್ಧಿ ಶಂಕವನ್ನು ಪರಿಹಾರ ಮಾಡಬೇಕು. ಶಾಸ್ತ್ರ ಯೋನಿತ್ವವು ಹೇತುವು ಸಿದ್ಧವಾಗಿದೆ, ಹೇಗೆ ಸಮರ್ಥನೆ ಮಾಡ್ತೇವೆ ಹೇಗೆ ಅಂತ ಹೇಳಬೇಕು. ಅದನ್ನು ಯಾಕೆ ಶಾಸ್ತ್ರಕ್ಕೆ ನಿತ್ಯತ್ವವನ್ನು ಒಪ್ಪಲಿಕ್ಕೆ ಬರುವುದಿಲ್ಲ ಅನ್ನೋದನ್ನು ನಾವು ಪೂರ್ವಪಕ್ಷಿಯನ್ನು ಖಂಡನೆ ಮಾಡ್ತೇವೆ. ಹೇಗೆ ಅಂತ ನೀವು ಒಂದು 2 ನಿಮಿಷ ಕೇಳೋದಾದ್ರೆ ಹೇಳ್ತೀವಿ. ನೀವೆಲ್ಲ ಸೂತ್ರ ಮಾಡೋದಿಲ್ಲ, ಸೂತ್ರ ಘಟಕವಾಗಿ ಹೇಳ್ತೇವೆ. ಅನುಪಪತ್ತಿಯನ್ನು ಇಟ್ಟುಕೊಂಡು ಅಂದರೆ ಶಾಸ್ತ್ರಗಳಿಗೆ ಕರ್ತೃತ್ವವನ್ನು ಒಪ್ಪಲಿಕ್ಕೆ ಬರುವುದಿಲ್ಲ, ಅಲ್ಲ ನಿತ್ಯತ್ವವನ್ನು ಒಪ್ಪಲಿಕ್ಕೆ ಬರುವುದಿಲ್ಲ. ಯಾಕೆ? ನಿತ್ಯತ್ವದ ಅನುಪಪತ್ತಿ ಇದೆ. ಆದ್ದರಿಂದಾಗಿ ಶಾಸ್ತ್ರಗಳಿಗೆ ನಾವು ಜನ್ಯತ್ವವನ್ನು ಒಪ್ತೇವೆ. ಯಾಕೆ ಹೇಗೆಂದರೆ ವೇದ ಅಂದರೆ ಏನು ಹೇಳಬೇಕು? ಕ್ರಮವಿಶಿಷ್ಟವಾಗಿರ್ತಕ್ಕಂಥ ವರ್ಣಗಳನ್ನು ವೇದ ಅಂತ ಹೇಳಬೇಕು. ಕ್ರಮ ಇರುವುದು ಒಂದು ವಿಷಯ ಮುಗಿಸ್ತೇನೆ. ಅಲ್ಲ ಅರ್ಥವಾಯಿತು. ಈಗ ಏನಾಯಿತು ಅಂದರೆ ನಾವೊಂದು ವಿಷಯ ಹೇಳ್ತೇನೆ ನಿಮಗೆ. ಅಭ್ಯಾಸವು ಅನ್ಯ ಸಾಧಕವಾಗಿ ಲೋಕದಲ್ಲಿ ಕಂಡಿದೆ, ಅಭ್ಯಾಸ ಇದ್ದಲ್ಲಿ ಅನ್ಯಪರತ್ವ ಕಂಡಿದೆ. ಆದ್ದರಿಂದ ಅಭ್ಯಾಸಾತ್ ಅಂತ ಹೇತುವನ್ನು ಮಾಡಿ ಆನಂದಮಯತ್ವವನ್ನು ಸಾಧನೆ ಮಾಡ್ತಾ ಇದ್ದಾರೆ ವಿಷ್ಣುವಿನಿಗೆ, ಬ್ರಹ್ಮನಿಗೆ. ಸರಿನಾ? ಈಗಿಲ್ಲಿ ಆನಂದಮಯತ್ವವನ್ನೇ ಹೇತುವನ್ನಾಗಿ ಆನಂದಮಯ ಇಷ್ಟೇ ಸೂತ್ರ ಸಾಕು, ಅಭ್ಯಾಸಾತ್ ಬೇಡ. ಈಗ ಆನಂದಮಯ ಇಷ್ಟೇ ಸಾಕು. ಇದನ್ನು ಪ್ರತ್ಯೇಕವಾಗಿ ಭಾಷ್ಯಕಾರ ಯಾವುದಾದ್ರೂ ಅನೇಕ ಹೇತುಗಳನ್ನು ಹೇಳಿದರೆ ಒಪ್ತೀರಾ? ಅಲ್ಲಿ ಯಾಕೆ ಹೇತು ಹೇಳ್ರಿ? ನಾನು ಹಾಗೆ ಮಾಡ್ತೀನಿ, ಎಲ್ಲರೂ ಹೇತುಕ ಬೇಡ ಆನಂದಮಯ ಹೇಳ್ತಾ ಇದ್ದಲ್ಲ ಸೂತ್ರದಲ್ಲಿ ಸಾಕು. ಹೇತು ಯಾಕೆ ಹೇಳ್ತೀರಿ ಎಲ್ಲ ಕಡೆಗೆ? ನೀವು ಬಹಿರೇವೇ ಹೇಳ್ರಿ, ಪ್ರತಿಯೊಂದು ಕಡೆಗೆ ಹಾಗೆ ಹೇಳ್ರಿ. ಆನಂದಮಯತ್ವಾತ್, ಇನ್ನೊಂದು ಕಡೆಗೆ ತದಂತಸ್ಥತ್ವಾತ್ ಸಾಕು. ಅಲ್ಲ, ಎಷ್ಟು ಅಪರಿಪೂರ್ಣವಾಗಿದ್ರೆ ಅಪರಿಪೂರ್ಣನೇ ಅಲ್ಲ, ಇದು ಅಪರಿಪೂರ್ಣನೇ. ಉಪಾದನೆ ಮಾಡಲೇಬೇಕು, ಅನಿವಾರ್ಯ. ನಾವು ಮಾಡಿದ್ದೇವೆ. ಈಗ ಅಲ್ಲ, ಯಾವಾಗ ಸ್ಥಿತಸ್ಯ ಗತಿ ಚಿಂತನೆ ಮಾಡಬೇಕಾಯಿತು? ಇದು ಅನ್ಯಾರ್ಥ ಬರ್ತಂ ನ ಸಂಭವಿತ ಅನನ್ಯ ಅನನ್ಯಥಾ ಯದಿ ಅನ್ಯಥಾ ತದೇವ ಉತ್ತಮಯ ಅಲ್ಪಾಕ್ಷರಂ ಅಸಂದಿಗ್ಧತ್ವಂ ನಾಸ್ತಿ ಇತಿ ಮಯಾ ಅಸ್ಮಾಭಿಃ ದೋಷತೆ. ಸಂದಿಗ್ಧತ್ವಮಸ್ತಿ ಅತೇವ ಸೂತ್ರತ್ವಂ ನಾಸ್ತಿ ಇತಿ ಉಚ್ಯತೆ. ಸಿದ್ಧಿರೇವ ದೋಷಃ. ಹೇತೋಃ ಅಸಂದಿಗ್ಧತ್ವಂ ಭವತಿ ಚೇತ್ ತರ್ಹಿ ತತ್ರ ಸೂತ್ರತ್ವಮೇವ ನಾಸ್ತಿ. ಏಕಂ ವದಾಮಿ, ಸಮ್ಯಕ್ ಶೃಣ್ವಂತು. ಚೋದನಾಲಕ್ಷಣವರ್ತೋ ಧರ್ಮಃ ಇತಿ ಅಸ್ತಿ. ಚೋದನಾಲಕ್ಷಣವರ್ತೋ ಧರ್ಮಃ ಇತ್ಯತ್ರ ಯದ್ಯಪಿ ಪ್ರಮಾಣಪರ ನಿರೂಪಣಾರ್ಥಮೇವ. ಚೋದನಾಲಕ್ಷಣಂ ಯಸ್ಯಾಹ ಸ ಖಲು ಚೋದನಾಲಕ್ಷಣಂ ಯದಿ ಶಾಸ್ತ್ರಯೋನಿತ್ವಾದ್ ಇತಿ ಹೇತು ಪ್ರದರ್ಶನಂ ಕಿಮರ್ಥಂ ಕೃತಂ? ಪ್ರಮಾಣ ಪ್ರದರ್ಶನ ಯದಿ ಪ್ರಮಾಣಂ ಪ್ರದರ್ಶಯೇತ್ ಅಸ್ಮಿನ್ ಸೂತ್ರೆ ಕದಾಚಿತ್ ನಮ್ಮ ಮುಖ್ಯ ವಿವಕ್ಷ ಸೂತ್ರಕಾರಾಣಂ ಯದಿ ಸ್ಯಾತ್ ತರ್हि किं स्यात्? शास्त्रयोनिः इत्येव स्यात्. शास्त्रं प्रमाणमि शास्त्रयोनि पञ्चम्यन्ततया किमर्थं वक्तव्यं? चोदनालक्षणः इत्यतः अस्ति तत्र. आचार्यः किञ्चित्
ಇದಾನೀಂ ಶಾಸ್ತ್ರಯೋನಿತ್ವಾದಿತಿ ಅಸ್ಮದೀಯಾರ್ಥೇ ಭವದ್ಭಿಃ ದೋಷಃ ಉದ್ಭಾವ್ಯತೆ ಚೇತ್ ತತ್ರ ಸಮಾಧಾನಂ ಅನ್ಯಾದೃಶಮುಚ್ಯತೆ ಭವತಾಂ ದೋಷಂ ಪ್ರಥಮತಃ ಪರಿಹರಂತು. ತದೇವ ಅಸಂದಿಗ್ಧ ಅಸ್ಮಾಭಿರಾಪಾದಿತಂ ಮಯ- ನಾವು ಆಪಾದನೆ ಮಾಡಿದ್ದು ಸಂದಿಗ್ಧತ್ವ ಇದೆ, ಇಲ್ಲ, ಇದು ಹೇತು ಆಗೋದಿಲ್ಲ ಅಷ್ಟು ನಾವು ಹೇಳ್ತಾ ಇದ್ದೇವೆ. ನಾನು ಹೇಳಿದ್ದು ಇದಕ್ಕೆ ಉತ್ತರ ಕೊಡ್ರಿ ನೀವು. ಇದು ಹೇತುಪರಕವಾದ ಸೂತ್ರ ಅನ್ನೋದಕ್ಕೆ ನಾನು ಪ್ರಮಾಣಪರಕವಾದ ಸೂತ್ರ ಅಲ್ಲ ಅಂತ ಪ್ರಮಾಣಪರತ್ವ ನಾವು ಇದೆ ಹೇಳ್ರಿ, ನಾವು ಹೇಳಿಲ್ಲ. ನಿಮ್ಮದ ವ್ಯಾಖ್ಯಾನ ಮೇಲೆ ದೋಷ ಹೇಳಿದ್ದೇವೆ. ಪೂರ್- ಪ್ರಮಾಣಪರತ್ವ ಇದೆಯೋ ನಿಮಗೂ ಈ ದೋಷ ಇದೆ, ಸರಿ ಸರಿ ಈ ಒಂದು ಈ ದೋಷ ನಿಮಿಷ ಇದೆ. ಅದರಿಂದ ಪೂರ್ವಾಧಿಕರಣದಲ್ಲಿ ಉಕ್ತವಾದ ಆಚಾರ್ಯ ಇದು ಯುಕ್ತಿ ಅಲ್ಲ, ಇದು ನೇರ ಉತ್ತರ ಆಗ್ತಾ ಇಲ್ಲ. ನಾವು ಉತ್ತರ ಕೊಟ್ಟದ್ದು ಏನಂತಂದ್ರೆ, ಒಂದು ವೇಳೆ ಜಗತ್ ಕಾರಣ ವೇದ ಕಾರಣತ್ವ ಇಲ್ಲ ಅಂತ ಪೂರ್ವಪಕ್ಷಿ ಶಂಕ ಮಾಡಿಕೊಂಡು ಅವನು ಸರ್ವಜ್ಞತ್ವ ಇಲ್ಲ ಅಂತ ಪೂರ್ವಪಕ್ಷ ಮಾಡ್ತಾ ಇದ್ದಾನೆ ಅಂತಂದ್ರೆ ಪುನಃ ವೇದ ಕಾರಣತ್ವನ ಹೇತು ಹೇಳಬಾರ್ದು. ನೀವು ಆನಂದಮಯ ಅನ್ನೋದು ವಿಷ್ಣು ಅಲ್ಲ ಅಂತ ಶಂಕ ಮಾಡೋನಿಗೆ ಆನಂದಮಯತ್ವ ಹೇತುನಿಂದ ಬ್ರಹ್ಮತ್ವ ಸಾಧನೆ ಮಾಡ್ತೀರಾ? ಅಲ್ಲ, ವಿಕಾರ ಶಬ್ದ ಪ್ರಾಚುರ್ಯಾತ್ ಹೇತು ಯಾಕೆ? ಪ್ರಾಚುರ್ಯಂ ಸಾಕು ಯಾಕೆ ಹೇಳ್ತೀರಿ? ಯಾವುದು ಅಸಿದ್ಧವಾದದ್ದು, ಯಾರು ಹೇತು ಪೂರ್ವಪಕ್ಷಿಗೆ ಅಸಿದ್ಧವಾಗಿದೆ ಹೇತು, ಅದನ್ನು ಸೂತ್ರ ಮಾಡ್ತಾರೆ ಯಾರಾದರೂ? ಇತಿ ಅಸ್ಮಾಕಂ ಪಕ್ಷ ತತ್ರ ಸಮಾಧಾನ ಉಚ್ಯತೆ ಚೇತ್ ಅಹಂ ಸ್ವೀಕರೋಮಿ. ಏನಂದ್ರೆ ಅವಂಗೆ ಅಲ್ಲಲ್ಲ ಆ ಪಕ್ಷದಲ್ಲಿ ಅಸಂದಿಗ್ಧವಾಗಿದೆ ಸೂತ್ರ ಅನ್ನೋದು. ಮುಂದಿನ ಸೂತ್ರದ ಮೇಲೆ ಬಂದ ಆಕ್ಷೇಪವನ್ನು ಪರಿಹಾರ ಮಾಡಕ್ಕೆ ಹೋದರೆ ಇತಿ ಚೇತ್ ನಾ ಇತ್ಯಾದಿಗಳೇನು ಸೂತ್ರ ವಿನ್ಯಾಸ ಇರಬೇಕು. ಶಾಸ್ತ್ರೀಯವಾದಂಥ ಸೂತ್ರ ವಿನ್ಯಾಸ ಈ ಆಕ್ಷೇಪಕ್ಕೆ ಸಮಾಧಾನವನ್ನು ಹೇಳ್ತಕ್ಕಂಥ. ಒಂದು ನಿಮಿಷ ಆಚಾರ್ಯ, ಇಲ್ಲಿ ಅವರು ಒಂದು ಪ್ರಧಾನ ಏನಂದ್ರೆ ಆಪಾದನೆ ಮಾಡಿದ್ರು ಅಂದರೆ ಅಸಂದಿಗ್ಧವಾದದ್ದು ಸೂತ್ರದ ಲಕ್ಷಣ. ಇಲ್ಲಿ ಹೇತುಪರಕತ್ವೇನ ವ್ಯಾಖ್ಯಾನ ಮಾಡೋದು ಅದು ಅಸಂದಿಗ್ಧ ಅಲ್ಲ ಅಂತ, ಅಂದರೆ ಅಸಂದಿಗ್ಧವಾಗಿಲ್ಲ, ಸಂಶಯ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಶಾಸ್ತ್ರಯೋನಿತ್ವಾದ ಪಂಚಮದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ತಸ್ಮಾತ್ ಇದಕ್ಕಿಂತ ಸ್ಪಷ್ಟತೆ ಇನ್ನೇನು ಯಾರಿಗಾದ್ರೂ ಬೇಕಾ? ಧೂಮಾತ್ ಅಂತ ಹೇಳಿದರೆ ಇದು ಹೇತುಪರತ್ವೇನೇ ಹೌದು. ಆಗ ನೀವು ಶಂಕ ಏನು ಮಾಡಬೇಕು? ಪೂರ್ವಪಕ್ಷಿ ನೀವು ಶಂಕ ಏನು ಮಾಡಿದ್ದೀರಿ? ಶಂಕ ಏನು ಮಾಡಿದ್ರೆ ಹೇಳ್ರಿ. ಧೂಮನೆ ಇಲ್ಲ ಅಂತ ಒಬ್ಬನು ಸಂದೇಹ ಹೇಳಿದೆ, ನೀವು ಧೂಮಾತ ಅಂತ ಹೇತು ಮಾಡಿ ಒಂದು ಸಾಧನೆ ಮಾಡಿ. ನಾನು ಅದಕ್ಕೆ ಧೂಮನೆ ಇಲ್ಲ ಅಂತ ಸಂದೇಹ ಮಾಡಲಿಲ್ಲ. ಈಗ ಏನು ಮಾಡಿದ್ರಿ? ಪೂರ್ವಪಕ್ಷ ಏನು ಹೇಳಿ ನೋಡುವ, ಅದು ಈ ಅಧಿಕರಣದಲ್ಲಿ ಪೂರ್ವಪಕ್ಷ ಹೇಳ್ತೇನೆ. ವೇದ ಕಾರಣತ್ವ ಅನ್ನೋದು ವೇದದಲ್ಲಿ ನಿತ್ಯತ್ವ ಅನಿತ್ಯತ್ವ ಸಂದೇಹ ಇದೆ. ನಿತ್ಯತ್ವ ಕೋಟಿಯ ಸಂಭಾವಕವಾದದ್ದನ್ನು ವಾಕ್ಯವನ್ನು ಇಟ್ಟುಕೊಂಡು ಅವನು ಮಂದಾಶಂಕ ಅಂದರೆ ಅವನು ಶಂಕ ಮಾಡ್ತಾ ಇದ್ದಾನೆ. ವೇದ ಕಾರಣತ್ವ ಅನ್ನೋದು ಕೊಡೋದಿಲ್ಲ, ಆದ್ದರಿಂದ ಸರ್ವಜ್ಞತ್ವ ಕೊಡೋದಿಲ್ಲ. ಇಷ್ಟ ತಾನೇ ನಿಮ್ಮದು? ಅನೂದಿತ ಇದಾನಿಂ ಭವದ್ಭಿಃ ಅಯಂ ವಿಷಯಃ ಅಯಂ ಪೂರ್ವಪಕ್ಷಃ ಇತಿ ಕಥಿತಮಿತಿ ನೈವ ಪೂರ್ವಪಕ್ಷ ಅಯಂ ದೋಷಃ ಉದ್ಭಾವಿತಃ ನ ಕೇವಲಂ ಏತಾವಾನ್ ಪೂರ್ವಪಕ್ಷಃ ನ ಕೇವಲಂ ಏತಾವಾನ್ ಪೂರ್ವಪಕ್ಷ. ಒಂದು ವಿಷಯ ಅಯಂ ಪೂರ್ವಪಕ್ಷಃ ಇತಿ ಭವದ್ಭಿಃ ಅನೂದಿತಂ ಇತಿ ಕೃತ್ವಾ ಮಯಾ ದೋಷಃ ಉದ್ಭಾವಿತಃ ಯದಿ ಅಯಂ ಪೂರ್ವಪಕ್ಷಃ ನಾಸ್ತಿ ನನ್ನ ಅಯಮಪಿ ಏಕಃ ಪೂರ್ವಪಕ್ಷ. ಒಂದು ವಿಷಯ ಇದು ನಾನು ಯಾಕೆಂದರೆ ಪ್ರಸಂಗಾನುಪ್ರಸಂಗದಲ್ಲಿ ಬಂತು ಅಷ್ಟೇ ಹೊರತು ಯಾಕೆ ಈ ಅಧಿಕರಣ ಪ್ರಸಂಗ ಸಂಗತಿಯನ್ನು ನಾನು ಉದ್ಭಾವನೆ ಮಾಡಿದೆ. ಪೂರ್ವಪಕ್ಷ ಏನು ಅಂತ ಹೇಳಿದೆ ಈ ಅಧಿಕರಣದಲ್ಲಿ. ಯದ್ಯಪಿ ಜಗತ್ ಕಾರಣತ್ವವನ್ನು ಯಾರಿಗೆ ಹೇಳ್ತಾರೆ? ಪ್ರಧಾನಕ್ಕೆ, ಸಾಂಖ್ಯಾದಿಗಳು ಪ್ರಧಾನಕ್ಕೆ ಹೇಳ್ತಾರೆ. ಆಯ್ತಾ ಇಲ್ಲಿ ಏನಾಯಿತು? ಸಂಗತಿಯನ್ನು ಕೊಡಬೇಕಾದ್ರೆ ಏನು ಮಾಡಿದೆ? ನಾನು ಇದನ್ನು ಹೇಳಿದೆ ಹೊರತು ಅಂದರೆ ಪೂರ್ವಾಧಿಕರಣದಕ್ಕೂ ಇದಕ್ಕೂ ಆಕ್ಷೇಪಕ್ಕೆ ಸಂಗತಿ ಇದೆ. ಅಸಂಭಾವನಾ ಶಂಕಾ ಉತ್ಪತ್ತಿ ಆಯಿತು ಪೂರ್ವಾಧಿಕರಣದಲ್ಲಿ ಸಿದ್ಧವಾದದ್ದು. ಆ ಶಂಕಾ ಬಂದದ್ರಿಂದಾಗಿ ಏನಾಯಿತು? ನಿರಾಕರಣೆ ಆಯಿತು. ಅಲ್ಲಲ್ಲ, ಪೂರ್ವಪಕ್ಷ ನಾನು ಹೇಳಿದ್ದು ಪೂರ್ವಪಕ್ಷ ಇದು ಸಂಗತಿ ಪೂರ್ವಾಧಿಕರಣ ಸಂಗತಿ ಅನ್ಯ ಪೂರ್ವಪಕ್ಷ ಅನ್ಯ ಕಿಮರ್ಥಂ ತತ್ರ ಸಾಂಕರ್ಯಂ ಕ್ರಿಯತೆ? ಇದಂ ಅಧಿಕರಣಂ ಕಥಂ ಆರಭ್ಯ ವೇದ ಕಾರಣತ್ವಂ ನ ಸಂಭವತಿ ಭವದ್ಭಿಃ ಅನುವಾದಕೃತಃ ಕಥಂ ಸಂಗತಿ ಪ್ರತಿಪಾದನಾಯ ಕೀದೃಶ ಪೂರ್ವಪಕ್ಷ ಪ್ರದರ್ಶಿತಃ ಭವದ್ಭಿಃ ಅನಂತ ವೇದ ಜಗತ್ ನಿತ್ಯತ್ವ ಕೋಟಿಃ ತತ್ರ ಯಸ್ಯ ಬುದ್ಧೋ ವರ್ತತೆ ವೇದ ಕಾರಣತ್ವಂ ಸಹ ಅಂಗೀಕರೋತಿ ತರ್ಹಿ ಜಗತ್ಕೋಟಿ ಪ್ರವಿಷ್ಟಸ್ಯ ವೇದಸ್ಯ ಕಾರಣತ್ವಂ ನಾಸ್ತಿ ಇದು ಕೃತ್ವಾ ನಾಸ್ತಿ ಇದು ಕೃತ್ವಾ ಸರ್ವಜ್ಞತ್ವಂ ನಾಸ್ತಿ ಇತಿ ಪೂರ್ವಪಕ್ಷಃ. भवता तमेव युक्तिरासीत् इति यं युक्तिः भवद्भिरेव उक्ता युक्तिः तदर्थं मया साक्षात् तत्र पूर्वपक्षः कृतः सिद्धान्तः. इदानीम् अत्र च स एव हेतुः इति उच्यते च अस्माभिः नाङ्गीक्रियते. साङ्ख्यमतम् आदाय भवद्भिः चिन्त्यते सः अन्यः विषयः. सः अन्यः कः पूर्वपक्षः? सः उद्भावितः उद्भाव्यते च पुनः तत्र उद्भाव्यते दोषः उद्भाव्यते. तर्हि अस्मिन् पक्षे इदानीं पूर्वपक्ष मया असम्भावनाशङ्कायां सत्याम् इदं सूत्रं प्रवृत्तम् इति संगति प्रदर्शनार्थं तन्मया उक्तं तावदेव न तु अयं पूर्वपक्षः इति नोक्तं. वेदस्य कथं पूर्वपक्षः कथम् इत्युक्ते वेदः जगत्कारणं किं वेदः उत अन्यत्? ब्रह्म वा उत अन्यत्? यः संगतः सः न पूर्वपक्षः, यः पूर्वपक्षः सः न संगतः.
आचार्यः यः सङ्गतः सः न पूर्वपक्षः, यः पूर्वपक्षः सः न सङ्गतः, कुतः? एवमेव निरूप्यते किल भवति। चिन्तयन्तु साङ्ख्यमतमादाय भवद्भिः यदि आलोचना क्रियते चेत् सः पूर्वपक्षः अन्यत्र खण्डितः चन्द्रिकायामेव। तत्पूर्वम् इदानीं चिन्तनं चलति अस्माकं। तत्पूर्वम् इदानीं लक्षणमात्र प्रमाणमेव वक्तव्यमासीत्। तर्हि कुतः लक्षणम् इदानीं तत्र इदम् अयं हेतुः न अनुपन्नः इति शङ्का कृता अस्ति। तर्हि अस्माभिः किं चिन्तितं? भवद्भिः तत्र समाधानं प्रदर्शितम्। एतावता साङ्ख्यमतं मध्ये न आनीतमस्ति। नैव पृष्टं नैव पृष्टं न। इदानीं चन्द्रिकाक्रमः यः वर्तते तत्र भवद्भिः समाधानार्थं प्रयत्नः कृतः। तत्र अस्माभिः दोषः उद्भावितः तावदेव। साङ्ख्यपक्ष आनीयत च अन्यः अस्माभिः दोषः उद्भाव्यते। अयं यः क्रमः सः तत्र अस्तु पश्यामः, तत्र तद्विषये तु पश्यामः। सः अन्यः विषयः। ಇಲ್ಲ ಅದು ಭಾಷೆ ಬರ್ತದೆ. ಪೂರ್ವಪಕ್ಷಿ ಯಾವ ಹೇತುವನ್ನು ಒಪ್ಪೋದಿಲ್ಲ, ಅದರಿಂದ ಸಿದ್ಧಾಂತವನ್ನು ಮಾಡಕ್ಕೆ ಬರೋದಿಲ್ಲ. ಅದನ್ನು ಬಿಟ್ಟು ಈಗ ಸಾಂಖ್ಯಮತದಿಂದ ಪೂರ್ವಪಕ್ಷವನ್ನು ಹೇಳಿ, ಸಾಂಖ್ಯಮತದಿಂದ ಪೂರ್ವಪಕ್ಷವನ್ನು ಅಲ್ಲ, ನನಗೆ ಏನಂದರೆ ಅಸಂಭಾವನಾ ಶಂಕಾ ಬಂದಾಗ ಈ ಅಧಿಕರಣ ಪ್ರವೃತ್ತಿ ಆಗ್ತದೆ ಅಂತ ಹೇಳಿದೆ. ಆನಂತರ ಅದೇ ಅಧಿಕರಣದಲ್ಲಿ ಬ್ರಹ್ಮನೋ ಜಗತ್ತಿಗೆ ಕಾರಣನೋ ಉತ ತದ ಭಿನ್ನವು ಯಾಕೆ ಬಂತು ಅಂದರೆ ಹೇಳ್ತೇನೆ. ಯಾಕೆಂದರೆ ಬ್ರಹ್ಮನು ಜಗತ್ತಿಗೆ ಕಾರಣ ಅಲ್ಲ ಅನ್ನುವ ಸಂಶಯ ಯಾಕೆ ಬಂತು ಅಂದರೆ ವೇದವು ನಿತ್ಯ ಆದ್ದರಿಂದಾಗಿ ವೇದ ಯಾಕೆಂದರೆ ಪ್ರಧಾನವೂ ಕಾರಣ. ವೇದವನ್ನು ಒಪ್ಪುವುದಿಲ್ಲ ಅಲ್ಲಲ್ಲ, ಜಗಜ್ಜನ್ಮಾದಿ ಕಾರಣತ್ವ ಅಂದರೆ ಅಲ್ಲಲ್ಲ, ಈ ಅಧಿಕರಣ ಪ್ರವೃತ್ತಿ ಆಗಲಿ ಹಾಗಲ್ಲ. ಈ ಅಧಿಕರಣ ಪ್ರವೃತ್ತಿ ಆಗಲಿಕ್ಕೆ ಕಾರಣ ಇಷ್ಟೇ, ಪೂರ್ವಾಧಿಕರಣವಾಗಿರ್ತವಾದ ಲಕ್ಷಣ ಅಸಂಭವ ಅನಶಂಕ ಬಂತು. सम्यक् इदानीं पुनः साङ्ख्यमतं मध्ये प्रवेश्य पूर्वपक्षं कुर्वन्तु, अनन्तरं पुनः चर्चा भविष्यति। साङ्ख्यमतानुसारेण तु वेदस्यापि नाम सकलजगतः कारणं भवति प्रधानं। तस्मात् पूर्वं यद् लक्षणम् उक्तं भवद्भिः, किं लक्षणं? जगज्जन्मादिकारणत्वं ब्रह्मणः इदं लक्षणं, तत्तु न सम्भवति। तदानीम् उच्यते तर्हि न सम्भवति, कुत्र पर्यवसानं भवति? कुत्र पर्यवसानम् इत्युक्ते तर्हि अन्यस्य कारणत्वं भवितुमर्हति, वेदस्यापि इदानीं कारणत्वं वक्तव्यमस्ति। कुतः? नाम अतएव अत्र साङ्ख्योऽपि पूर्वपक्षी, स्वपक्षी अपि पूर्वपक्षी भवितुमर्हति। कुतः इत्युक्ते अन्य तत्र युक्तिरन्य, अतएव इदम् अत्र किञ्चित् साङ्कर्यमेव भाति भवतां, तथा नास्ति, साङ्कर्यं नास्ति। अनेकाः नाम विप्रतिपत् पूर्वपक्षे किं इत्युक्ते स्वगोष्ठिनिष्ठाः अपि पूर्वपक्षिणः, परगोष्ठिनिष्ठाः अपि पूर्वपक्षिणः भवितुमर्हन्ति। अतः स्वगोष्ठिनिष्ठाः केचन नित्यत्वशङ्कया अत्र जगन्निरूपितं कर्तृत्वं ब्रह्मणः नास्ति इति कृत्वा तत्र अन्ततो गत्वा जगत्कारणत्वं ब्रह्मणः नास्ति इति असम्भावनशङ्का। प्रधानस्य जगन्निरूपितकारणत्वम् अस्ति इति कृत्वा पूर्वपक्षिणः वा न वा? अन्ततो गत्वा फलं किम्? पूर्वपक्षिणः वा न वा? ते पूर्वपक्षिणः वा न वा? पूर्वपक्षे स्थित्वा वादं कुरुतः तावदेव। द्वावपि वादं करोति चेत् पूर्वपक्षे हेतुः कः? सत्यमेव शङ्का तावत् अन्यः पूर्वपक्षः अस्ति इति अस्माभिः न उच्यते, परन्तु तेषां समाधानं न जातम् इत्येव उक्तम्। केषां समाधानं न जातम्? अवान्तरपूर्वपक्षिणः स्वगोष्ठी निष्ठाः ये वर्तन्ते खलु, तेषां समाधानम् अनेन न भवति इत्युच्यते। कथं तर्हि उक्तम् उत्पादितमेव ಬೇಡ ತಿರುಗಾಡಬೇಡ. ಪೂರ್ವಪಕ್ಷಿ ಯಾವ ಹೇತುವನ್ನು ಅಂಗೀಕಾರ ಮಾಡೋದಿಲ್ಲ, ಅದನ್ನು ಇಟ್ಕೊಂಡು ಸ್ವಗೋಷ್ಠಿ ಇಷ್ಟವಾದ ಇದು ಅಂದರೆ ವೇದಕ್ಕೆ ವೇದ ನಿರೂಪಿತ ಕಾರಣತ್ವ ಇಲ್ಲ ಅಂತ ಅವನು ಶಂಕೆ ಮಾಡ್ತಾ ಇದ್ದಾನೆ. ಅವನಿಗೆ ವೇದ ಕಾರಣತ್ವವನ್ನು ಪ್ರತಿಜ್ಞೆ ಮಾಡಿದ್ರಾಗೋದಿಲ್ಲ, ವೇದ ಕಾರಣತ್ವವನ್ನು ಉಪಾದನೆ ಮಾಡಬೇಕು. ಅಲ್ಲ, ಶ್ರುತ್ಯುಕ್ತಂ ಶಾಸ್ತ್ರಯೋನಿತ್ವಂ यदि सूत्रकारेण कण्ठतः उच्यते चेत् नाङ्गीक्रियते इत्यस्य कोऽर्थः? श्रुत्युक्तमेव नाम अनयोर्मध्ये न्यायमपौरुषेयो वेदः भवः युक्तिरूपता अस्य ग्रन्थस्य वर्तते, न्यायग्रथनात्मकत्वं वर्तते, अत्र न्यायः नैव उच्यते। सूत्रोऽभ्यासात् स्वयं चिन्तयामः, सूत्रकारेण आनन्दमयत्वम् उच्यते खलु, कुतः नाङ्गीक्रियते इत्येवस्तु। ಸ್ಥಿತಸ್ಯ ಗತಿಚಿಂತನವನ್ನು ಮಾಡಬೇಕೆ ಹೊರತು ಬೇರೆ ಏನು ಉಪಾಯ ಇಲ್ಲ. ಇದ್ದದ್ದಕ್ಕೆ ಗತಿಚಿಂತನೆಯನ್ನು ಮಾಡಬೇಕೆ ಹೊರತು ಅಗತಿಕಾಗತಿಃ ಮಾಸ್ತು, ಅಗತಿಕಾಗತಿಃ ಅಗತಿಕಾಗತಿಃ ತಾವದೇವ.
अस्माभिः अन्यादृशः अर्थः उच्यते हेतुपरत्वम् अस्माभिः उपपाद्यते खलु तद् अन्या चिन्ता सा अस्माभिरपि हेतुपरत्वशक्तिः नास्ति इदानीं तु न भवति तावत् अत्र हेतौ कः दोषः उक्तः इति मया न गृहीतः शास्त्रयोनित्वम् असिद्धमिति केन प्रमाणेन उच्यते आचार्य असिद्धं हेतुरसिद्धः इति अस्माभिः नाम पूर्वपक्षी वदति येन हेतुना तत्र यः आक्षेपकृतः हेतुं न अङ्गीकरोति तं हेतुः कृत्य इति सिद्धान्तः क्रियते चेत् सः असिद्धः एव हेतुः सिद्धः इति वदामः खलु वेदेनैव वेदप्रमाणेन सिद्धः हेतुः अतएव पूर्वपक्षी सः तत् नाङ्गीकरोति तत् न्यायेन अङ्गीकरणीयः न्यायः अन्यः वक्तव्यः भवद्भिः न तु हेतुः क्रियते श्रुत्युक्तः न्यायः एव उक्तः न्यायनोक्तः यद् उत्प्रतिपन्नं यत् प्रमेयं तदेव पुनरुक्तं तत्र हेतुः नोपन्यस्तः इत्युक्ते ऋचस्सामानि जज्ञिरे यदपेक्षया निश्वसितं यदपेक्षया अन्यः हेतुः कः अपेक्षते अत्र कः शङ्का साङ्ख्यमतं स्वीकृत्य पूर्वपक्षः गतः निष्ठाः अपि केचन भवन्ति साङ्ख्यमतीयाः अपि केचन एवम् एतावत्पर्यन्तं प्रधानकारणत्वं प्रधानसेवकारणत्वम् इति पक्षः नैव अनुक्तः भवद्भिः तं पक्षम् अनुद्य भवन्तः चिन्तयन्तु प्रथमतः अनुवादं कुर्वन्तु तत्र अस्माभिः दोषः उद्भवेत् ಆಚಾರ್ಯ ಇನ್ನು 3/4 ಗಂಟೆ ಇದೆ, ಆದ್ದರಿಂದ ಒಂದು ವಿಷಯವನ್ನು ಸರಿಯಾಗಿ ಒಂದು ವ್ಯವಸ್ಥಿತವಾಗಿ ಹೋಗಿ ಕನ್ನಡ ಭಾಷೆಯಲ್ಲೇ ಸೂತ್ರ ವಿನ್ಯಾಸ ಆ ಪಕ್ಷದ ಸೂತ್ರ ವಿನ್ಯಾಸ ಸರಿಯಲ್ಲ, ಸೂತ್ರ ವಿನ್ಯಾಸ ಇಲ್ಲ. ಅಲ್ಲ, ಇಲ್ಲಿ ಅವರು ಹೇಳುವಂಥದ್ದು ಇಲ್ಲಿ ವ್ಯಾಖ್ಯಾನದಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಅದು ಸಾಂಖ್ಯರು ಎಲ್ಲದಕ್ಕೂ ಕೂಡ ಅಲ್ಲಿ ಪ್ರಧಾನ ಕಾರಣತ್ವವನ್ನೇ ಹೋಗ್ತಾರೆ. ಅಂಥವ್ರ ರೀತಿಯಿಂದ ಅದನ್ನು ಹೇತುವನ್ನು ಮಾಡಿ ಸಿದ್ಧಾಂತವನ್ನು ಮಾಡೋಕ್ಕಾಗೋದಿಲ್ಲ. ಅದನ್ನೇ ಶಂಕ ಮಾಡ್ತಾ ಇದ್ದಾನೆ. ವೇದಗಳು ನಿತ್ಯವಾದ್ದರಿಂದ ವೇದ ಕರ್ತೃತ್ವ ಇಲ್ಲ, ಅವನಿಗೆ ವೇದ ಕಾರಣತ್ವ ಇಲ್ಲ. ಅದರಿಂದ ಶಾಸ್ತ್ರ ಅದಕ್ಕೆ ಬೇರೆ ದೋಷ ಇದೆ. ಅಲ್ಲ, ಒಂದಾಚಾರ ಏನಂದರೆ ಶಾಸ್ತ್ರಯೋನಿತ್ವ ರೂಪವನ್ನು ಎಲ್ಲಿ ವಿಪ್ರತಿಪತ್ತಿ ಬಂದಾಗ ಅನ್ಯತರ ಹೇತುವನ್ನು ಕಂಠತಃ ಎಲ್ಲಿ ಹೇಳ್ತಾರೋ ಹಾಗಾದರೆ ಆ ಪಕ್ಷವು ಜಾಯ ಅಂತ. ಈಗ ನೋಡಿ, 2 ಹೇತುಗಳಿದೆ ಒಂದು ಅರ್ಥವನ್ನು ಸಾಧನೆ ಮಾಡೋದ್ರಲ್ಲಿ. ವಿರುದ್ಧವಾದ 2 ಹೇತುಗಳಿದ್ದಾಗ ನಿರ್ಣಾಯಕವಾಗಿರ್ತಕ್ಕಂಥ ಒಬ್ಬರು ಯಾರಿದ್ದಾರೆ ಅವರು ಆ ಹೇತುವನ್ನು ಕಂಠತಃ ಹೇಳಿದರೆ ಈ ಹೇತುವು ಇಲ್ಲಿ ಪ್ರಾಮಾಣಿಕ, ಶ್ರುತ್ಯುಕ್ತವಾದಲ್ಲಿ ಶಾಸ್ತ್ರ ಯೋನಿತ್ವ ಇದೆಯೋ ಶಾಸ್ತ್ರಕ್ಕೆ ಕಾರಣತ್ವ ಇಲ್ವೋ ಅನ್ನೋ ಸಂಶಯ ಬಂತು. ಅನೆಯವರ ಮಧ್ಯದಲ್ಲಿ ಒಂದು ವಿಷಯ, ಈ ನ್ಯಾಯಗ್ರಥನಾತ್ಮಕವಾದ ಶಾಸ್ತ್ರದಲ್ಲಿ ಗ್ರಂಥಕರ್ತರು ಪ್ರಾಮಾಣಿಕರಾದಿದ್ದು, ಹೆಚ್ಚು ಪ್ರಾಮಾಣಿಕರಾದಿದ್ದ ಅಂಗೀಕಾರ ಮಾಡಬೇಕು ಅಂದರೆ ಹೇತುಪನ್ಯಾಸದ ಅಗತ್ಯ ಇಲ್ಲ. ಇಲ್ಲ ಸರ್, ಒಂದು ವಿಷಯ, ಸೂತ್ರಗಳಲ್ಲಿ ಅತ್ಯಂತ ವೈಜಾತ್ಯ ಇದೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತಿದೆ ಸೂತ್ರ. ಮೊದಲಿಗೆ ಇಲ್ಲಿ ಏನು ನ್ಯಾಯ ಗ್ರಥನಾತ್ಮಕ ಅಲ್ಲ, ಇರಲಿ, ಎಲ್ಲ ಕಡೆಯಲ್ಲೂ ಕೂಡ ನ್ಯಾಯ ಗ್ರಥನಾತ್ಮಕ ಇಲ್ಲಿ ಇದೆ ಅಲ್ಲ ಸರ್. ಈಗ ಇಲ್ಲಿ ಏನಿಲ್ಲ ನ್ಯಾಯ ಗ್ರಥನಾತ್ಮಕವಾದದ್ದು ಯಾವುದು ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಪಂಚಮ್ಯ ತತ್ವ ಇದೆ ಅಲ್ಲ, ಇಲ್ಲಿ ಪಂಚಮ್ಯ ತತ್ವ ಇದೆ, ಅದು ಪೂರ್ವ ಪಕ್ಷ ಒಪ್ಪೋದಿಲ್ಲ. ಅದರಿಂದ ಹೇಗೆ ಸಿದ್ಧಾಂತ ಮಾಡ್ತಾ ಇದೆ, ನ್ಯಾಯ ಇದೆ ಅಲ್ಲಿ. ನಾನು ಹೇಳ್ತಾ ಇರೋದು ಹಾಗಲ್ಲ, ಇದೆ ಹೇತುಪನ್ಯಾಸ ಇದೆ, ಅದನ್ನು ಯಾವ ಪೂರ್ವ ಪಕ್ಷ ಒಪ್ಪೋದಿಲ್ಲ, ಅದನ್ನೇ ಹೇತು ಮಾಡೋದು ಹೇಗೆ? ಅದೇ ಅಂದರೆ ಶ್ರುತಿಯಲ್ಲಿ ಯುಕ್ತವಾದ ಹೇತುವನ್ನು ಇಲ್ಲಿ ಪುನಃ ಕಂಠತಃ ಹೇಳಿದ್ದಾರೆ ಹೊರತು ಬೇರೆ ಯಾವುದನ್ನು ನೂತನವಾಗಿ ಹೇತುವಂತರವನ್ನು ಹೇಳಲಿಲ್ಲ ಅಂತ. ಆದರೆ ಕೆಲವು ಕಡೆ, ಎಲ್ಲ ಕಡೆಯಲ್ಲೂ ಇದು ಬೇಕಾಗಿಲ್ಲ. ನನಗೇನಿಸ್ತಂದರೆ ಇನ್ನು ಎಲ್ಲ ಆಕಾಶ ಸ್ಥಲಿಂಗ ಆತನು ಎಲ್ಲಿ ನನಗೆ ವ್ಯಭಿಚಾರ ತೋರಿಸಿದರೆ ಮಾತ್ರ ಇದು ಸಮಾಧಾನ ಆಗ್ಬೋದು. ಅಲ್ಲ, ತೋರಿಸ್ಲಿಕ್ಕೆ ಬರ್ತದೆ, ತೋರಿಸ್ಬೇಕು, ಆಲೋಚನೆ ಮಾಡಬೇಕು. ಇದಕ್ಕೆ ವ್ಯಭಿಚಾರವನ್ನು ತೋರಿಸಿದರೆ ಮಾತ್ರ ಇದು, ಯಾಕೆಂದರೆ ಆದರೆ ಇದನ್ನು ಒಪ್ಪಿಕೊಂಡು ಹೋಗುವುದಾಗಿದ್ದರೆ ಅಕಸ್ಮಾತ್ ಒಪ್ಪಿಕೊಂಡು ಹೋಗುವುದಾಗಿದ್ದರೆ ಒಪ್ಪಿಕೊಂಡು ಅಂದರೆ ಇದು, ಯಾಕೆಂದರೆ ಇಲ್ಲಿ ವಿಪ್ರತಿಪತ್ತಿದೆ. ಒಂದು ವೇಳೆ ಶ್ರುತಿಯಲ್ಲಿ ಹೇಳಿದಂಥ ಹೇತುವನ್ನು ಅನುವಾದ ಮಾಡಿದರೆ, ಅನುವಾದ ಮಾಡಿಕೊಂಡು ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತ ಕಾರಮತೆ ತತ್ರ ವ್ಯಭಿಚಾರः ಆಚಾರ್ಯ ಇದಾनीं ಭಾಷ್ಯಕಾರಮतं ಸಾಂಖ್ಯಮतं ವಕ್ತುम् ಇಚ್ಛन्ति. ಅದೇ ಸಾಂಖ್ಯಮತ ಇದರಲ್ಲೇ ಸೇರಿದೆ ಅಂತ ಹೇಳ್ತಾರೆ. ಭಾಮತಿವಿವರಣಕಾರಮತಮಾದಾಯ ಭವಂತಃ ಇದಾनीं ಮಯಾ ಚಂದ್ರಿಕಾಸ್ಥಂ ತೇ ಅನುವದಂತಿ ಚಂದ್ರಿಕಾ. ಇನ್ನೊಂದು ವಿಷಯಕ್ಕೆ ಹೋಗೋಣ. ವಿಚಾರವನ್ನು ಹೇಳ್ತಾರೆ, ಆ ವಿಚಾರದ ಬಗ್ಗೆ ಮತ್ತೆ ವಿಚಾರ ಮಾಡೋಣ. ಒಂದು ವಿಚಾರ ಹೇಳ್ರಿ, ಆಮೇಲೆ ಮತ್ತೆ ಅವ್ರು ವಿಚಾರ ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಈಗ ಆದ ಭಾಮತಿ ವಿವರಣರ ರೀತಿಯಿಂದ ಅವರು ಇದಕ್ಕೇನು ಸಮಾಧಾನವನ್ನು ಹೇಳ್ತಾರೆ ಅಂತಂದರೆ, ಜಗತ್ಕಾರಣತ್ವ ರೂಪ ಹೇತುವಿನಿಂದ ನಾವು ಅದು ಸರ್ವಜ್ಞತ್ವವನ್ನು ಸಾಧನೆ ಮಾಡಬೇಕು ಬ್ರಹ್ಮನಲ್ಲಿ ಅಂತ ಅಂದ್ಕೊಂಡಿದ್ದೇವೆ. ಹೀಗಾಗಿ ಅನುಮಾನವನ್ನು ಹೇಗೆ ಮಾಡ್ತೇವೆ ಅಂದರೆ, ಬ್ರಹ್ಮ
ಸರ್ವಜ್ಞಂ ಜಗತ್ಕಾರಣತ್ವಾತ್ ಅಂತ ಹೀಗೆ ಅವರೇನು ಮಾಡ್ತಾರೆ, ಜಗತ್ಕಾರಣತ್ವ ರೂಪಹೇತುವಿನಿಂದಾಗಿ ಅದು ಸರ್ವಜ್ಞತ್ವವು ಸಿದ್ಧ ಆಗುತ್ತೆ ಅಂತ ಹೇಳ್ತಾರೆ. ಏತಾದೃಶ ಸರ್ವಜ್ಞತ್ವವನ್ನೇ ಅದು ಸಾಧನೆ ಮಾಡೋದಕ್ಕೋಸ್ಕರ ಮತ್ತೊಂದು ಹೇತುವನ್ನು ಹೇಳ್ತೇವೆ, ಶಾಸ್ತ್ರಯೋನಿತ್ವಾತ್. ಬ್ರಹ್ಮ ಸರ್ವಜ್ಞಂ ಶಾಸ್ತ್ರಯೋನಿತ್ವಾತ್ ಅಂತ ಹೀಗೆ ಅದು ಮತ್ತೊಂದು ಹೇತುವಿನಿಂದರು. ಅಂದರೆ ಅದು ಬ್ರಹ್ಮನು ಶಾಸ್ತ್ರೀಯ, ಅದು ಶಾಸ್ತ್ರಕ್ಕೆ ಕಾರಣನಾಗಿರೋದರಿಂದಾಗಿ ಅವನು ಸರ್ವಜ್ಞ ಅಂತ ಹೀಗೆ ಅನುಮಾನದಿಂದ ಸಾಧನೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ಲೋಕದಲ್ಲಿಯೂ ಕೂಡ ಕಂಡಿದೆ. ಯಾಕೆಂದರೆ ವೇದ ಸ್ವವಿಷಯಾತ್ ಅಧಿಕ ವಿಷಯಕ ಜ್ಞಾನವತ್ ಪ್ರಣೀತ ವಾಕ್ಯ ಪ್ರಮಾಣತ್ವಾತ್ ಪಾಣಿನ್ಯಾದಿ ಶಾಸ್ತ್ರವತ್. ಪಾಣಿನಿ ಶಾಸ್ತ್ರ ಏನಿದೆ ಅದು ಪ್ರಮಾಣ ಆಗಿದೆ. ಹೀಗಾಗಿ ಅದರಲ್ಲಿ ಏನು ತಾನು ವಿಷಯಗಳನ್ನು ಹೇಳಿದಾನೋ ಅದಕ್ಕಿಂತಲೂ ಕೂಡ ಹೆಚ್ಚಿನ ಜ್ಞಾನ ಪಾಣಿನಿಗೆ ಇದೆ ಅಂತ ನಾವು ಹೇಳ್ತೇವೆ. ಹಾಗೆಯೇ ಇಲ್ಲೂ ಕೂಡ ವೇದವನ್ನು ರಚನೆ ಮಾಡಿದ್ದರಿಂದ, ಅದು ಪ್ರಮಾಣಭೂತವಾಗಿರುವಂತಹ ವೇದವನ್ನು ರಚನೆ ಮಾಡಿದ್ದರಿಂದಾಗಿ ಅದಕ್ಕಿಂತಲೂ ಹೆಚ್ಚಿನ ಜ್ಞಾನ ಬ್ರಹ್ಮನಿಗೆ ಇದೆ ಅಂತ ಆಯಿತು. ತದಾಚ ಅವನಿಗೆ ಸರ್ವಜ್ಞತ್ವ ಇದೆ ಅಂತ ಹೀಗೆ ಅದು ಮತ್ತೊಂದು ಹೇತುವಿನಿಂದಾಗಿ ಸರ್ವಜ್ಞತ್ವವನ್ನು ಸಾಧನೆ ಮಾಡ್ತೇವೆ ಅಂತ ಈ ರೀತಿ ಭಾಮತಿ ಮತ್ತು ವಿವರಣಕಾರರ ರೀತಿಯಿಂದ ವ್ಯಾಖ್ಯಾನ, ಅವರ ಅಭಿಪ್ರಾಯ ಹೀಗಿದೆ. ಆದರೆ ಅದಕ್ಕೆ ತನ್ನ ಅಂತ ಹೇಳೋದರಿಂದಾಗಿ ಅದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಈ ನಿಮ್ಮ ಹೇತುವಿಗೆ ಏಕಾರ್ಥಜ್ಞ ಆತ್ಮಜ್ಞವಾಗಿರುವಂತಹ ವಾಕ್ಯದಲ್ಲಿ, ಅಂದರೆ ಹರಿಹಿ ಅಂತ ಹೇಳಿ ಒಬ್ಬವನು, ಅವನಿಗೆ ಒಂದೇ ಅರ್ಥ ಗೊತ್ತಿದೆ, ಅದು ನಾನಾರ್ಥಕ ಸ್ಥಳ. ಅದು ನಾನಾರ್ಥಕ ಸ್ಥಳವಾಗಿರುವಂತಹ ಹರಿಶಬ್ದಕ್ಕೆ ಒಂದೇ ಅರ್ಥದಲ್ಲೇ ತಾನು ಹರಿಹಿ ಅಂತ ತಾನು ವಾಕ್ಯ ಪ್ರಯೋಗ ಮಾಡ್ತಾ ಇದ್ದಾನೆ, ಹರಿಮಾನೆ ಇತ್ಯಾದಿ ರೀತಿಯಿಂದ. ಇಲ್ಲಿ ಪ್ರಾಮಾಣ್ಯ ಇದೆ, ಆದರೆ ಅವನಿಗೆ ಏನಿಲ್ಲ, ಅಧಿಕ ಜ್ಞಾನೋತ್ ಪ್ರಣೀತತ್ವ ಅಲ್ಲಿಲ್ಲ. ಯಾಕೆ ಹೆಚ್ಚಿನ ಜ್ಞಾನವೇ ಇಲ್ಲ. ತದಾಚ ಹಾಗಾದರೆ ಸಾಧ್ಯ ಇಲ್ಲ, ಹೇತು ಇದೆ, ಆದ್ದರಿಂದಾಗಿ ವಿಚಾರ ಬಂತು. ವ್ಯಭಿಚಾರ ಕಥಮಪಿ ವ್ಯಭಿಚಾರಸ್ಯ ವಕ್ತುಂ ಅಶಕ್ಯತ್ವಾದಂತ ಚಂದ್ರಿಕಾ ಇದರಲ್ಲಿ ಭೂಷಣ, ಶಾಂಕರಪಾದ ಭೂಷಣದಲ್ಲಿ ಅದರ ಇಷ್ಟೇ ಇದೆ. ಆದರೆ ವ್ಯಭಿಚಾರ ವಾರಣೆಯನ್ನು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಅದೇ ಬೇರೆ ಏನು ಅತ್ಯಂತ ಕಷ್ಟ ಉಂಟು. ವ್ಯಭಿಚಾರ ಎಲ್ಲಿಯೂ ಯಾವ ವಾಕ್ಯದಲ್ಲೂ ವ್ಯಭಿಚಾರ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಹೇಗೆಂದರೆ ಅವರ ಕೊಡುವ ಯುಕ್ತಿಯನ್ನು ವಿಮರ್ಶೆ ಮಾಡೋಣ. ಮುಂದೆ ಕೊಡುವ ಯುಕ್ತಿ ಏನಂದರೆ, ಏಕಾರ್ಥ ಮಾತ್ರ ಜ್ಞೇನ ರಚಿತೆ ವಾಕ್ಯೆ ಕವಿಂ ಕರೋತಿ ಕಾವ್ಯಂ ರಸಂ ಜಾನಾತಿ ಪಂಡಿತ ಅಂತ ಹೇಳಿ, ಪಂಡಿತನಾದವನು ಕವಿ ಅಲ್ಪಜ್ಞಾನ ಆಗಿದ್ದರೆ ಆಗ ಅದನ್ನು ಆಸ್ವಾದನೆ ಮಾಡುವವನು ಜ್ಞಾನಿಯಾಗಿದ್ದಾಗ ಅನೇಕ ವಿವಕ್ಷಾವನ್ನು ಇಟ್ಟುಕೊಂಡು ಅವನು ಅರ್ಥವನ್ನು ಮಾಡಿಕೊಳ್ತಾನೆ. ಹಾಗಾಗಿ ತದ್ವಿಷಯಕ ಜ್ಞಾನವತ್ವ ಅವನ ಇಲ್ಲ, ಆದ್ದರಿಂದಾಗಿ ತತ್ಪ್ರಣೀತತ್ವ ಇಲ್ಲ, ಆದ್ದರಿಂದಾಗಿ ವಿಚಾರವನ್ನು ಉದ್ಭಾವನೆ ಮಾಡಿದರು. ಆದರೆ ಏನಂದರೆ ಸ್ವವಿಷಯ ತದ್ವಿಷಯಕ ಅಧಿಕ ಜ್ಞಾನವತ್ ಪ್ರಣೀತತ್ವ ಅಂತ ಹೇಳಬೇಕು, ಇದನ್ನು ಹೇಳಬೇಕು. ಆದರೆ ಅದಿದೆ ಅಲ್ಲಿ ಅವನಲ್ಲಿ. ಏನಂದರೆ ಯಾವುದನ್ನು ಅಧಿಕ ವಿಷಯಕ ಜ್ಞಾನ ಯಾವುದು ಅಂದರೆ ಯದಪೇಕ್ಷೆ ಅಧಿಕ, ಅದನ್ನು ನಿರೂಪಣೆ ಮಾಡ್ತೇನೆ, ನಾನು ಹೇಳ್ತೇನೆ. ತಾತ್ಪರ್ಯ ಬೇಡ, ಅಂದರೆ ಸ್ವಬುಬೋಧ ಅಂದರೆ ತಾತ್ಪರ್ಯ ವಿಷಯಾಪೇಕ್ಷೆಯ ಅಧಿಕ ವಿಷಯಕಂ ಜ್ಞಾನಂ ಕಿಂ ತತ್. ಅಂದರೆ ಯಾರು ಕಾವ್ಯವನ್ನು ಮಾಡ್ತಾನೋ ಅವನಿಗೆ ಕಾಲದ ಜ್ಞಾನ, ತನ್ನ ಜ್ಞಾನ, ಎಲ್ಲ ಜ್ಞಾನವನ್ನು ಇದೆ. ಇಲ್ಲಿ ಅಧಿಕ ಜ್ಞಾನ ಅನ್ನೋದ್ರಲ್ಲಿ ನೀವು ವಿಶೇಷಣವನ್ನು ಕೊಡಲಿಲ್ಲ. ಯಾವುದಕ್ಕೆ ಅವಧಿಯನ್ನು ಹೇಳಲಿಲ್ಲ. ಅವಧಿಯನ್ನು ಹೇಳಿದರೆ ಆ ನಂತರ ಅದನ್ನು ಪರಿಷ್ಕಾರ ಮಾಡಿ ವ್ಯಭಿಚಾರ ಉಂಟೋ ಇಲ್ಲೋ ಅಂತ ಮತ್ತೆ ಪರಿಹಾರ ಮಾಡೋಣ. ಅಂತೂ ಈಗ ಏನಾಯಿತು, ಆಪಾತತಃ ವ್ಯಭಿಚಾರ, ಶಬ್ದತಃ ವ್ಯಭಿಚಾರ ಪರಿಹಾರ ಆಯಿತು. ಇಲ್ಲೋ ಅಧಿಕ ವಿಷಯಕ ಜ್ಞಾನ ಉಂಟೋ ಇಲ್ಲೋ ಅವನಿಗೆ ಇದೆ. ಯದ್ವಿಷಯಕ ಅಂತ ಹೇಳಿದರೆ ತದಪೇಕ್ಷೆಯ ಸ್ವವಿಷಯಾಪೇಕ್ಷೆಯ ತದಪೇಕ್ಷೆಯ ತಚ್ಚಬ್ದೇನ ಸ್ವಶಾಸ್ತ್ರಸ್ಯ ತಾತ್ಪರ್ಯ ವಿಷಯೀಭೂತೋ ಯೋ ಪದಾರ್ಥ ತದಪೇಕ್ಷೆಯ ಅಧಿಕ ವಿಷಯಕ ಜ್ಞಾನ. ತದಪೇಕ್ಷೆಯ ಅಧಿಕನ್ನಾಮ ಶಾಸ್ತ್ರ ಸಂಬಂಧಮಪಿ ಭವಿತುಮರ್ಹತಿ ತದ ಅಸಂಬದ್ಧಮಪಿ ಸ್ಯಾತ್ ಯತ್ಕಿಂಚಿತ್ ಗೃಹೀತ್ವಾ ಅಸ್ಮಾಭಿ ಸಾಧ್ಯಪರ್ಯವಸಾನ ಕ್ರಿಯತೆ. ಸಾಧ್ಯಪರ್ಯವಸಾನ ಮಾಡ್ತಾ ಅದರಿಂದಾಗಿ ವ್ಯಭಿಚಾರಕ್ಕೆ ದೋಷಕ್ಕೆ ಅವಕಾಶ ಇಲ್ಲ. ನೀವೇನು ಮಾಡಬೇಕು, ಗಲಬಂಧನ ಏನು ಮಾಡಬೇಕು ಅಂದರೆ ಸ್ವವಿಷಯಾಪೇಕ್ಷೆಯ ಅಧಿಕನ್ನಾಮ, ಅಂದರೆ ಶಾಸ್ತ್ರಕ್ಕೆ ವಿಷಯವಾದಂತಹ, ಅಂದರೆ ವಕ್ತೃವಿಗೆ ಬೋಧ ಇಷ, ಇದನ್ನು ನಾನು ಬೋಧನೆ ಮಾಡಬೇಕು ಅಂತ ವಿವಕ್ಷ ಯದ್ವಿಷಯದಲ್ಲಿದೆಯೋ ಆ ವಿಷಯಕ್ಕಿಂತ ಆ ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯವೇ ಅಧಿಕವಾದ ವಿಷಯಕವಾದ ಜ್ಞಾನ ಇರಬೇಕು ಅಂತ ಪರ್ಯವಸಾನ ಮಾಡಬೇಕು. ಆ ರೀತಿ ಪರ್ಯವಸಾನ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದರೆ ಅಖಂಡ ಬ್ರಹ್ಮ ಅಂತಲ್ಲ, ಅಖಂಡ ಬ್ರಹ್ಮಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಆದರೆ ಏನಂದರೆ ಅಂಥದೋಗತ್ವ ನಮಗೆ ನಾವು ಅಧಿಕತ್ವೇನ ಅಧಿಕವನ್ನು ನಾವು ತದಪೇಕ್ಷೆಯ ಅಧಿಕತ್ವೇನ ಅಧಿಕವನ್ನು ನಿವೇಶ ಮಾಡ್ತೇವೆ ಹೊರತು ಏತಾದೃಶ ವಿಶಿಷ್ಟವನ್ನಾಗಿ ನಾವು ನಿವೇಶ ಮಾಡೋದಿಲ್ಲ. ಹಾಗಾಗಿ ಅನುಮಾನಮಸ್ತಿ ಬ್ರಹ್ಮ ವೇದ ಸ್ವವಿಷಯಾತ್ ಅಧಿಕ ವಿಷಯಕ ಜ್ಞಾನವತ್ ಪ್ರಣೀತಃ
वाक्यप्रमाणत्वात् पाणिन्यादिशास्त्रवत् इत्यस्ति। अत्र सार्वज्ञसिद्धिः इष्टा अस्ति अनेन अनुमानेन, इदम् अङ्गीक्रियते। अनेन अनुमानेन सार्वज्ञसिद्धिरपेक्षिता अस्ति भवताम्। इतः परं चिन्तयन्तु, यदि स्वविषयात् अधिकविषयकज्ञानवत् प्रणीतः इति यदि साध्यं क्रियते तर्हि सार्वज्ञं नैव सिद्ध्यति। कुतः? स्वविषयात् अधिकः कश्चन विषयः स्वीक्रियते, एकः कश्चन विषयः स्वीक्रियते, तादृश अधिकविषयकज्ञानवत् प्रणीतत्वम् आदाय साध्यपरिवसानं क्रियते इति कृत्वा सार्वज्ञं न सिद्ध्येत्। अतः किं परिष्कर्तव्यं? स्वविषयात् अधिकः यो विषयः तद्विषयकज्ञानवत् प्रणीतः इत्येव वक्तव्यम्। अन्यथा तु सार्वज्ञसिद्धिर्न स्यात् भवतां, यत्किञ्चित् ज्ञानवत्तमादायापि साध्यपरिवसानं भवति। अतः यावत् पदं निवेशनीयं। यदि यावत्त्वं निवेश्यते चेत् तर्हि व्यभिचारः तदवस्था एव। यत् दृष्टान्ते साध्यवैकल्यं भवति। अन्यथा यदि यावत् पदं न निवेश्यते चेत् सार्वज्ञसिद्धिर्न भवति इति इदानीं स्पष्टः दोषः। वेदः स्वविषय तदधिकविषयकज्ञानवत् प्रणीतम् इत्यत्र ಏನು ಹೇಳ್ತೀರಿ ಅಂದರೆ ಸ್ವವಿಷಯ ತದಧಿಕವಾಗಿರ್ತಕ್ಕಂಥದ್ದು ಯಾವುದೆಲ್ಲ ಇದೆಯೋ ಅದೆಲ್ಲ ತದ್ವಿಷಯಕವಾಗಿರ್ತಕ್ಕಂತಹ ಜ್ಞಾನವುಳ್ಳವನಿಂದ ರಚಿತವಾಗಿದೆ ಅಂತ ಅವ್ರು ಹೇಳಬೇಕು. ಅದನ್ನು ಆ ರೀತಿಯಾಗಿ ವಿವಕ್ಷೆ ಮಾಡಬೇಕು. ಇಲ್ಲ ಅಂತಾದರೆ ಸರ್ವಜ್ಞತ್ವ ಸಿದ್ಧಿ ಆಗುವುದಿಲ್ಲ, ವಿವಕ್ಷಿತವಾದಂತಹ ಸರ್ವಜ್ಞತ್ವ ಸಿದ್ಧಿ ಆಗುವುದಿಲ್ಲ ಅಂತ ಅವರ ಆಕ್ಷೇಪ. ಇವರು ಏನು ತಿಳ್ಕೊಂಡಿದ್ದಾರೆ? ಸರ್ವಜ್ಞತ್ವ ಅಂದರೆ ನಿರವಧಿಕವಾದ ಸರ್ವಜ್ಞತ್ವವನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಭ್ರಮೆಯನ್ನು ಇಟ್ಟುಕೊಂಡು ಇವರು ಆಕ್ಷೇಪ ಮಾಡ್ತಾ ಇದ್ದಾರೆ. ನಿರವಧಿಕವಾದ ಸರ್ವಜ್ಞತ್ವವನ್ನು ಇಲ್ಲಿ ಸಾಧನೆ ಮಾಡ್ತಾ ಇಲ್ಲ. ನಿರವಧಿಕ ಸರ್ವಜ್ಞತ್ವ ನಾಮ ಕಿಂ, ಸಾವಧಿಕ ಸರ್ವಜ್ಞತ್ವ ನಾಮ ಕಿಂ ಇತಿ. ಸರಿ, ಹೀಗೆ ಹೇಳಕ್ ಹೋದ್ರೆ ಏನು ಆಕ್ಷೇಪ ಮಾಡ್ಕೊಂಡು ಹೊರಟ್ರಿ? ಇಲ್ಲ ಒಂದು ನಿಮಿಷ ಕೊಡ್ತೇವೆ. ಯಾವ್ದಕ್ಕೆ ಹೊರಟ್ರಿ? ಇದು ಅಪ್ಪೆ ದೀಕ್ಷಿತರು ಪರಿಮಳ ಗ್ರಂಥದಲ್ಲಿ ಅದನ್ನು ಕೊಟ್ಟದನ್ನೇ ನಾನು ಸಮಾಧಾನ ಗ್ರಂಥದಲ್ಲಿ ಇರುವುದನ್ನು ಕೊಡ್ತಿದ್ದೇನೆ, ಬೇರೆ ನಾನು ಕಲ್ಪನೆ ಮಾಡ್ತಾ ಇಲ್ಲ. ಏನಂದರೆ ನೋಡಿ, ನಿರವಧಿಕ ಸರ್ವಜ್ಞತ್ವ ಸಾವಧಿಕ ಸರ್ವಜ್ಞತ್ವ ಅಂದರೆ ಅನೇರು ಕಹ ಭೇದ ಅಂದರೆ ಅಲ್ಲ, ನಾನು ಮುಂದೆ ಹೇಳ್ತೀನಿ, ಇದು ಸಾವಧಿಕ ಸರ್ವಜ್ಞತ್ವ ಸಾಧ್ಯತೆ ಆದಾವೇ ವಕ್ತವ್ಯ. ಕುತ ಆಕ್ಷೇಪ ಕುತ ಸಮಾಧಾನ ಶಾಸ್ತ್ರಯುಕ್ತ ಮಾಸ್ತು ಯತ್ ಅನಿತ್ಯ ಪದಾರ್ಥ ಕಾರಣತ್ವೇನ ಸಾರ್ವಜ್ಞ ಅಲ್ಲ, ಸಾವಧಿಕ ಸರ್ವಜ್ಞತ್ವ ಅಂದರೆ ಒಂದೇ ನಿಮಿಷ ಸಾವಧಿಕ ಸರ್ವಜ್ಞತ್ವ ಅಂದರೆ ವೇದಾರ್ಥ ವಿಷಯಕದ ಜ್ಞಾನ ಇಲ್ಲ ಅಂತ ಆಕ್ಷೇಪ ಬರುವುದರಿಂದಾಗಿ ಏನಾಯಿತು? ಸರ್ವ ವಿಷಯಕ ಜ್ಞಾನ ಇಲ್ಲ ಅಂತ. ಈಗ ಸರ್ವ ವಿಷಯಕ ಅಂದರೆ ವೇದಾರ್ಥ ತದ ಅತಿರಿಕ್ತಾರ್ಥ ವಿಷಯಕ ಜ್ಞಾನವತ್ವಂ ಸರ್ವಜ್ಞತ್ವಂ ಅಂತ ಹೇಳಬೇಕು. ಇದನ್ನು ಈಗೇನಾಯಿತು? ಇದು ನಿರವಧಿಕ ಸರ್ವಜ್ಞತ್ವ, ಮುಖ್ಯಂ ಸರ್ವಜ್ಞ. ಸಾರ್ವಧಿಕ ಅಂದರೆ ವೇದಾರ್ಥಾಪೇಕ್ಷೆಯ ಅತಿರಿಕ್ತಂ ಯತ್ ಸರ್ವಜ್ಞತ್ವ. ಅಲ್ಲ, ಈ ಸಾವಧಿಕ ವೇದಾರ್ಥದ ಬಗ್ಗೆ ಜ್ಞಾನ ಇಲ್ಲ ಅಂತಾಯ್ತು ಪರಮಾತ್ಮನಿಗೆ. ವೇದಾರ್ಥಕ್ಕಿಂತ ಅತಿರಿಕ್ತವಾದ ಅರ್ಥದ ಬಗ್ಗೆ ಅವನಿಗೆ ಜ್ಞಾನ ಇದೆ ಅಂತಾಯಿತು. ಹಾಗಾಗಿ ಏನಾಯಿತು? ಅದು ಸಾವಧಿಕ ಸರ್ವಜ್ಞತ್ವ ಆಯಿತು. ನಮಗೆ ಈಗ ಏನಾಯಿತು? ನಿರವಧಿಕವಾದ ಸರ್ವಜ್ಞತ್ವವನ್ನು ಸಾಧನೆ ಮಾಡಲಿಕ್ಕೆ ಈ ವೇದಾರ್ಥ ನಿರೂಪಿತವಾಗಿರ್ತಕ್ಕಂಥ ಜ್ಞಾನ ವೇದಾರ್ಥದಲ್ಲಿ ಎಲ್ಲ ವಿಷಯ, ವೇದದಲ್ಲಿ ಬೋಧಿಸಲ್ಪಟ್ಟಂಥ ಎಲ್ಲ ವಿಷಯವೂ ಕೂಡ ಪರಮಾತ್ಮನಿಗೆ ತಿಳಿದಿದೆ ಅಂತ ಸಾಧನೆ ಮಾಡಿದರೆ ಅದರೊಟ್ಟಿಗೆ ಬೇರೆ ಪ್ರಮಾಣದಿಂದ ಏನು ಜಗಜ್ಜನ್ಮಾದಿ ಕಾರಣತ್ವದಿಂದ ಸರ್ವಜ್ಞತ್ವ ಸಿದ್ಧ ಆಗಿಬಿಟ್ಟಿದೆ. ಹಾಗಾಗಿ ಆ ಸಾವಧಿಕವಾದ ಎರಡು ಸರ್ವಜ್ಞತ್ವವನ್ನು ಸೇರಿದರೆ ಏನಾಗುತ್ತೆ? ನಿರವಧಿಕ ಸರ್ವಜ್ಞತ್ವ ಸಿದ್ಧ ಆಗುತ್ತೆ. ಇದೇನಾಯ್ತು ಇಲ್ಲಿ ಆಕ್ಷೇಪ? ಚಂದ್ರಿಕಾಚಾರ್ಯ ಆಕ್ಷೇಪ ಮಾಡುವಾಗ ಏನಾಯಿತು? ನಾನು ಅನುವಾದ ಮಾಡ್ಕೊಂಡು ಇದಕ್ಕೆ ದೋಷ ಉದ್ಭಾವನೆ ಮಾಡಿ ಇದಾನಿ ಆಚಾರ್ಯೈಃ ಪ್ರತಿಪಾದಿತಂ ಅತ್ರ ನಿರವಧಿಕ ಸರ್ವಜ್ಞಸಾಧನಾಯ ವಯಂ ನ ಸರ್ವಜ್ಞತ್ವಸಾಧನಾಯ ನ ಪ್ರವೃತ್ತಃ ಕಿಂತು ಸಾವಧಿಕ ಸರ್ವಜ್ಞತ್ವಸಾಧನಾಯ एव ಪ್ರವೃತ್ತಾः ವಯಮಿತಿ. ಇದಾನಿಂ ಚಿಂತನೀಯಂ ಏತಾದೃಶ ಸಾವಧಿಕ ಸರ್ವಜ್ಞತ್ವಂ ಸಂಸಾಧ್ಯ किं प्रयोजनमिति वक्तव्यं. प्रयोजनाशङ्का भवति. इदानीं एतादृश सावधिकसर्वज्ञत्वसाधनेन यदि निरवधिकसर्वज्ञत्वं सिद्ध्यति चेत् तत्र व्याप्त्यभावः. यः किञ्चिज्ञः सः सर्वज्ञः भवति इत्यपि न वक्तुं शक्यते. अतः अयं हेतुर्न भवति. अतः अवश्यं सर्वज्ञत्वमेव अनेन साधनं कर्तव्यमिति वक्तव्यं. तथा सति इदानीं साध्यवैकल्यं वा व्यभिचारः भवति इति अस्माकं शङ्का. ಅಂದರೆ यः सावधिक सर्वज्ञः सः निरवधिक सर्वज्ञः इति व्याप्तिर्नास्ति इति उक्तं. मास्तु, व्याप्तिर्नास्ति इति इष्टापत्तिः न अस्माभिरङ्गीक्रियते. परन्तु यं ನಾವು
वेदार्थविषयकज्ञत्वं युक्तिशक्त्या सर्व अत एव दीक्षितेन्द्रैः तत्र इदमेव उक्तं तर्हि निरवधिकसर्वज्ञत्वं केन साध्यते इति प्रश्नं स्वयमेव कुर्वन्ति स्वयमेव कृत्वा समाधानं दास्यन्ति युक्त्या का युक्तिः इत्युक्ते सर्वशक्तिरूपयुक्त्या सर्वशक्तत्वात् सह सर्वविषयकज्ञः सर्वविषयकज्ञानवान् परन्तु इदानीम् अनया युक्ति तर्हि सर्वशक्तत्वादिति सर्वशक्तिमत्वादिति हेतुः क्रियतां शास्त्रयोनित्वादिति हेतुः कुतः कुतः वेदार्थनिर्णायकत्वात् सूत्रस्य कुतः इत्युक्ते वेदे संशयो जातः इति कृत्वा वेदार्थस्य निर्णयार्थं खलु अयं प्रवृत्तः इदं सूत्रं प्रस्थानं प्रवृत्तम् अत एव संशयो न जातो वा संशयो न भवति वा इदानीं संशयस्य वारणार्थं किं सूत्रमस्ति वेदो नित्य वाचा विरूपनित्यया इति अस्ति आचार्याः सः वारितः नैव वारितः ನೋಡಿ ನೀವು ಸರ್ವಶಕ್ತತ್ವದಿಂದ ನಿರ್ವಧಿಕ ಸಾರ್ವಜ್ಞವನ್ನು ಸಾಧನೆ ಮಾಡ್ತೀರಿ ಅಂತಂದರೆ ಸರ್ವಶಕ್ತತ್ವವನ್ನೇ ಸೂತ್ರದಲ್ಲಿ ಹೇಳಬೇಕಾಗಿತ್ತು, ಹೇತುವನ್ನು ಮಾಡಬೇಕಾಗಿತ್ತು. ಯಾಕೆ ಪರಂಪರಾವನ್ನು ಆಶ್ರಯಿಸ್ತೀರಿ? ನಿರ್ವಧಿಕ ಸರ್ವಜ್ಞತ್ವ ಸಾಧನೆ ಮಾಡಿರಲ್ಲ, ನೇರವಾಗಿ ಸರ್ವಜ್ಞದ ವಿಷಯದಲ್ಲಿ ನಮಗೆ ಸಂಶಯ ಯಾಕೆ ಸಂಶಯ ಬಂದಿಲ್ಲ? ತತ್ಕೋಟಿ ಪ್ರವಿಷ್ಟತ್ವಾದ ವೇದ ಕಾರಣತ್ವ ಸಂಶಯ ಬಂದಿದೆ ಇಲ್ಲ ಅವರಿಗೆ. ಜನ್ಮಾದಿ ಸೂತ್ರದಲ್ಲಿ ನಿಮಗೆ ಸಾರ್ವತ್ರಿಕ ಸರ್ವಜ್ಞತ್ವೇ ನಿಮಗೆ ವಿವಕ್ಷಿತನೋ ಅಥವಾ ನಿರ್ವಧಿಕ ಸರ್ವಜ್ಞತ್ವ ಹೊರಡಬೇಕಾಗಿತ್ತು. ಅಲ್ಲ, ನಿರವಧಿಕ ಸರ್ವಜ್ಞತ್ವವನ್ನು ಸಾಧನೆ ಮಾಡಲಿಕ್ಕೆ ಪರಂಪರೆಯ ಇದು ಹೇತುವಾಗತ್ತೆ ಅಂತ ಹೇಳ್ತಾರೆ. ಸಾಕ್ಷಾತ್ ಸಾಧಕವಾದ ಹೇತುವನ್ನು ಬಿಟ್ಟು ಪರಂಪರೆಯ ಇನ್ನೂ ಶಂಕಾನೇ ಉಳಿತದೆ. ಈ ಹೇತುವನ್ನು ಮಾಡಿದರೂ ಕೂಡ ವೇದದಲ್ಲಿ ಬಂದ ಸಂಶಯವನ್ನು ವಾರಣೆ ಮಾಡಬೇಕೋ ಬೇಡವೋ? ಅಲ್ಲಿ ವೇದದಲ್ಲಿ ಸಂಶಯ ವಾರಣೆ ಮಾಡ್ಲಿಕ್ಕೆ ಆಗಲ್ಲ ಅಂತ ನಾವು ಪೂರ್ವಪಕ್ಷ ಸಿದ್ಧಾಂತ ಮಾಡಿ ಆಗಿದೆ. ವೇದದಲ್ಲಿ ಸಂಶಯ ವಾರಣೆ ಮಾಡ್ಲಿಕ್ಕೆ ಆಗುದಿಲ್ವಾ? ಆಗಲ್ಲ ಅಂತ ಹೇಳಿ ಆಗಿದೆ. ಬೇರೆ ಪ್ರಮಾಣ ಕೊಡಬೇಕು ಅಂತ ಪೂರ್ವ ಶಂಕಾ ಮಾಡಿ ಆಗಿದೆ. ಭೌದ್ಧಿ ವಿಸ್ಮೃತಂ ತತ್ರ ಅಸ್ಮಾಭಿ ಶಂಕಾ ಕೃತಾ ಏವ ಅತಃ ಸಂಶಯ ಇದೆ. ವೇದದಲ್ಲಿ ಬಂದಂತಹ ಸಂಶಯವನ್ನು ವಾರಣೆ ಮಾಡಲಿಕ್ಕೆ ವೇದೋಕ್ತವಾದ ಹೇತುವನ್ನೇ ಸ್ಫುಟ ತದ್ವಿಷಯ ಅನ್ಯಥಾ ಚಿಂತೆಯಾಮಃ. ಇದಾनीम् ಆಚಾರ್ಯः ಪಶ್ಯन्तु, ಇದಾनीಂ ಭಾಮತಿ ವಿವರಣಕಾರೈः ಕಥमुक्तं तत्र सूत्रोक्तं यत् सार्वज्ञमस्ति तादृशसार्वज्ञसाधनाय आक्षिप्तं सार्वज्ञमस्ति तादृशसार्वज्ञसाधनाय इदं सूत्रं प्रवृत्तम् इति उक्तमस्ति. न तु निरवधिकत्वं सावधिकत्वम् इति भामतीविवरणयोर्नास्ति. भामतीवाक्यं तत्र प्रदर्शितमस्ति, स्पष्टं प्रदर्शितमस्ति भामतीवाक्यं. भामतीवाक्ये कुत्रापि चित् अस्माभिः निरवधिकं वा सावधिकं वा साध्यते इति नास्ति. ಭಾಮತಿ ವಾಕ್ಯವನ್ನು ನೀವು ನೋಡಿದರೆ ಸಾಕಾಗುವುದಿಲ್ಲ, ಭಾಮತಿ ಅಷ್ಟು ಸುಲಭದಲ್ಲಿ ಅರ್ಥ ಆಗುವುದಿಲ್ಲ. ವೇದಾಂತ ಕಲ್ಪತರು ಪರಿಮಳ ಗ್ರಂಥವನ್ನು ನೋಡಬೇಕು. सम्यगेव आचार्याः भवद्भिः निरवधिकम् उच्यते चेत् तर्हि निरवधिकसार्वज्ञसाधनाय साक्षात् हेतुकरणसम्भवे सर्वशक्तत्वसाधने सर्वमपि सिद्ध्यति, सार्वज्ञं सिद्ध्यति. शङ्का च न अपगच्छति. शङ्का न अपगच्छति, सर्वज्ञत्वं सिद्ध्येत्. अस्माकं सर्वज्ञत्वमपि सिद्ध्येत्, शङ्कापि अपगच्छेत्, तदर्थं हेतुः. पश्यन्तु कथं शङ्का अपगच्छति इत्यपि अहं साधयामि. सर्वशक्तत्वम् उच्यते चेत् यदि या शङ्का अस्ति अयं सर्वशक्तः इदानीं वाक्यञ्च इदं बोधयति तर्हि सर्वशक्तः उभयरूपम् अस्ति. सर्वशक्तत्वयुक्त्या च अस्माभिः साधनं कर्तुं शक्यते. इदं यः हेतुः वर्णितः सः तु संदिग्धः वर्तते, प्रथमतः साधितम् अस्माभिः. एवं सर्वशक्तत्वम् अपि वक्तव्यं. तर्हि एवं सूत्रं स्यात्, शास्त्रयोनित्वे सति सर्वशक्तत्वात् इति हेतुः क्रियतां. सूत्रं तथैव अस्तु, शास्त्रयोनित्वात् इत्येव न निरवधिक. एवमेव सूत्रं स्यात्. तर्हि शास्त्रयोनित्वे सति शास्त्रयोनि सर्वशक्तञ्च इति सूत्रं स्यात् भवतां पक्षे. तर्हि उभयं सिद्ध्यति. तथा तु सूत्रं नास्ति, अतः इदं साधनं न सम्भवति इत्युच्यते. स्थितस्य गतिचिन्तनं कर्तव्यम्. इदं स्यात् इति तूष्णीम् उपदेशः कर्तुं न शक्यते केनापि. यदस्ति ಒಳ್ಳೆ ಕಥೆ. स्थितस्य गतिः अस्माभिः कल्पिता अस्ति, स्वीकुर्वन्तु. तर्हि इदं स्वीकुर्वन्तु भवन्तः. इदं स्वीकुर्वन्तु. इदं किम् इत्युक्ते स्थितस्य गतिचिन्तनं कृत्वा गन्तव्यम्. यदि उत्तमा गतिः वर्तते तर्हि अधमा गतिः किमर्थम्? उत्तमा गतिर्नास्ति. यदि शास्त्रस्य कारणत्वं नाङ्गीक्रियते कथं तर्हि विरोधपरिहारः कथं क्रियते? विरोधपरिहारः कथं क्रियते? विरोधपरिहारः कर्तव्यः. विरोधपरिहारः कर्तव्यः भवतामपि वर्तते, दायित्वमस्ति. कुर्वन्तु. कथं कुर्वन्ति? विरोधपरिहारः न विलक्षणत्वादिकरणे क्रियते. कथमिति क्रियते इति अवश्यम्. इदानीं जज्ञिरे नाम अभिमानिदेवतोत्पत्तिरेव उच्यते अस्माभिः. तत्र न तु वेदोत्पत्तिरुच्यते, अभिमानिदेवतोत्पत्तिरेव तत्र प्रादुर्भावः मात्रम् उच्यते. तत्र
ಅಭಿವ್ಯಕ್ತಿರಪಿ ಸ್ವೀಕ್ರಿಯತೆ ತತ್ರ ನಿತ್ಯತ್ವಂ ಅಂಗೀಕೃತ್ಯ ಅಸ್ಮಾಭಿರ್ ಅಭಿವ್ಯಕ್ತಿರ ಉಚ್ಯತೆ ಪ್ರವಾಹತಃ ನಿತ್ಯತಃ ಸ್ವರೂಪತಃ ನಿತ್ಯತ್ವಂ ಸ್ವರೂಪತಃ ನಿತ್ಯತ್ವಂ ಈಶ್ವರ ಬುದ್ಧಿ ಸ್ಥಿತತ್ವಾತ್ ಸ್ವರೂಪತಃ ನಿತ್ಯತ್ವಂ ಅಂಗೀಕ್ರಿಯತೆ अपि च अर्थं शब्दरचना इति अद्वैतिनामपि नाङ्गीकृतम् अद्वैतिभिराङ्गीकृतं सार्वज्ञं कथं सिद्ध्यति ಆ? अर्थं बुद्ध्वा शब्दरचना इति अद्वैतिभिर्नापि नाङ्गीकृतं वेदविषये ಅಂಗೀಕೃತಂ ವೇದವಿಷये ಅಂಗीकृतं कथमिति वदामि शृण्वन्तु एकवारं शङ्खः उद्भावयन्तु अर्थमुपलभ्य रचितत्वम् अङ्गीकृतं परन्तु कणादचरणस्य अत्र ಸ್ವೀಕಾರः ನಾಸ್ತಿ ಕುತಃ ಯಾಕೆಂದರೆ ನೋಡಿ ವೇದಗಳಿಗೆ ಅಪೌರುಷೇಯತ್ವವನ್ನು ಒಪ್ಪಿ ಪರಮಾತ್ಮನಿಂದ ವೇದವು ಸೃಷ್ಟಿಯಾಗಿದೆ ಅನ್ನೋ ಅವರ ಅಭಿಪ್ರಾಯ ಏನಿದೆ ಅಂತ ಸುಮ್ಮನೆ ಗಲಾಟೆ ಮಾಡಿದರೂ ಪ್ರಯೋಜನ ಇಲ್ಲ. ಏನಂದರೆ ಏನಿದೆ ಅಂದರೆ ಅವರ ಮನಸ್ಸಿನಲ್ಲಿ ಏನಿದೆ ಅಂದರೆ ಅವರು ಹೇಳುವಂಥ ಪೌರುಷೇಯತ್ವದ ಡೆಫಿನೇಷನ್ ಏನಿದೆ ಅಂದರೆ ಪೂರ್ವಾನುಪೂರ್ವಿ ನಿರಪೇಕ್ಷ ಪುರುಷ ಬುದ್ಧ್ಯಧೀನ ಆನುಪೂರ್ವಿಕತ್ವಂ ಪೌರುಷೇಯತ್ವ. ಇದನ್ನು ನಿರೂಪಣೆ ಮಾಡ್ತೇನೆ. ಹಿಂದೆ ಇರತಕ್ಕಂಥ ಆನುಪೂರ್ವಿಯನ್ನು ಅಂದರೆ ಬಿಟ್ಟು ಅದನ್ನು ಅಪೇಕ್ಷೆ ಅದರ ಅನಧೀನವಾಗಿ ನನಗೆ ಒಂದು ಆನುಪೂರ್ವಿಯನ್ನು ನಾನು ನನ್ನ ಇಚ್ಛಾಪೂರ್ವಕವಾದಂಥ ಒಂದು ಆನುಪೂರ್ವಿಯನ್ನು ಇಟ್ಟುಕೊಂಡು ನಾನು ನನ್ನ ಬುದ್ಧಿಯಲ್ಲಿ ನಾನು ಯಾವ ಅರ್ಥವನ್ನು ಹೇಳಬೇಕು ಅಂತ ನನ್ನ ಅರ್ಥವನ್ನು ಹೇಳಬೇಕು ಅಂತ ವಿವಕ್ಷಾವನ್ನು ಮಾಡಿಕೊಂಡು ನಾನು ಒಂದು ಆನುಪೂರ್ವಿಯನ್ನು ನಾನು ಉತ್ಪತ್ತಿ ಮಾಡಿದರೆ ಅದು ಪೌರುಷೇಯ ಆಗುತ್ತೆ. ಅದಕ್ಕೆ ದೃಷ್ಟಾಂತ ಯಾವುದಂದರೆ ಒಂದು ಕಾವ್ಯ ರಚನೆ, ನಿನ್ನೆ ಅಷ್ಟು ಕಾವ್ಯಗಳನ್ನು ಮಾಡಿದ್ದಾರೆ. ಅಲ್ಲಿ ಪೂರ್ವಾನುಪೂರ್ವಿಯನ್ನು ನಿರಪೇಕ್ಷವಾಗಿ ಪುರುಷ ಬುದ್ಧಿ ಅಧೀನವಾಗಿರ್ತಕ್ಕಂಥ ಅನುಪೂರ್ವಿಕತ್ವ ಅವರ ಆ ವಾಕ್ಯದಲ್ಲಿದೆ. ಹಾಗದು ಪೌರುಷೇಯ. ತದ್ಭಿನ್ನವಾದದ್ದು ಅಪೌರುಷೇಯ ಆಗುತ್ತೆ. ಈಗ ವೇದವೂ ಕೂಡ ಏನಾಗ್ತದೆ ಅಂದರೆ ಯದ್ಯಪಿ ಪುರುಷ ಬುದ್ಧಿ ಅಧೀನತ್ವ ಇದೆ, ಪುರುಷ ಬುದ್ಧಿಸ್ತವು ಸ್ವಾಭಿಪ್ರಾಯೋವ ನತು ಅನ್ಯಾಭಿಪ್ರಾಯೋವ, ಇಲ್ಲಿಯೇ ಭೇದ ಬಂದದ್ದು. ನಾವು ಭ್ರಮೆಗೆ ಒಳಗಾದದ್ದು ಏನಂದರೆ ಅವರಿಗೆ ನಿನ್ನೆ ಒಂದು ಅರ್ಥವನ್ನು ತಿಳಿಸಬೇಕು ಈ ಶ್ಲೋಕದಲ್ಲಿ ಅಂತ ಹೇಗೆ ತಮಗೆ ಅವರಿಗೆ ಅಭಿಪ್ರಾಯ ಇತ್ತು. ಆದರೆ ನಾನು ನಿಮ್ಮ ವಾಕ್ಯವನ್ನು ಯಾವಾಗ ಅನುವಾದ ಮಾಡ್ತೇನೋ ನಿಮಗೆ ಈ ಅಭಿಪ್ರಾಯ ಇದೆ ಅಂತ ನಾನು ತಿಳ್ಕೊಳ್ತೇನೆ. ನನಗೆ ಅರ್ಥಜ್ಞಾನ ಇದೆ. ನೀವೊಂದು ಯಾವುದೋ ಒಂದು ಶ್ಲೋಕ ಮಾಡಿದರೆ ಇವತ್ತು ನಾನು ಅದನ್ನು ಅನುವಾದ ಮಾಡೋದಂತಾದರೆ ಇವರಿಗೆ ಈ ವ್ಯಕ್ತಿಗೆ ಇಂಥ ಅರ್ಥವನ್ನು ಹೇಳಬೇಕು ಅಂತ ಇಟ್ಟುಕೊಂಡು ಇವರು ಇಂಥ ಶ್ಲೋಕವನ್ನು ರಚನೆ ಮಾಡಿದರು ಅಂತ ಹೇಗೆ ನಾವು ಹೇಳ್ತೇವೋ ಅನುವಾದ ಮಾಡ್ತೇವೋ ಅದರಂತೆಯೇ ಪರಮಾತ್ಮ ವೇದಕ್ಕೆ ಈ ಅರ್ಥವನ್ನು ತಿಳಿಸಿಕೊಡಬೇಕು ಅನ್ನೋ ತಾತ್ಪರ್ಯ ಇದೆ, ವೇದಕ್ಕೆ ತಾತ್ಪರ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾರು ಪರಮಾತ್ಮ ತಿಳ್ಕೊಂಡಿದ್ದಾನೆ. ಏತಾದೃಶ ಅರ್ಥವಿವಕ್ಷಯ ಅವನು ವೇದವನ್ನು ಉಚ್ಚಾರಣೆ ಮಾಡ್ತಾನೆ. ಯಾರು ಪರಮಾತ್ಮ ನೋಡಿ ಇಲ್ಲಿ ಇನ್ನೊಂದು ಏನಂದರೆ ವೇದ ಅಂದರೆ ಈ ವರ್ಣಗಳಿಗೆ ಇರ್ತಕ್ಕಂಥ ವರ್ಣೋಚ್ಚಾರಣೆಗಳಿಗೆ ಇರ್ತಕ್ಕಂಥ ಆನುಪೂರ್ವಿಯನ್ನು ಬಿಟ್ಟು ನೀವು ಬೇರೆ ವೇದವನ್ನು ತೆಗೆದು ತೋರಿಸ್ಲಿಕ್ಕೆ ಬರ್ತದ? ಯಾಕೆಂದರೆ ವರ್ಣಗಳು ಎಲ್ಲ ಕಡೆ ಇದೆ, ಅವುಗಳು ನಿತ್ಯವಾಗಿದ್ದಾವೆ. ಹಾಗಾಗಿ ಅವುಗಳಿಗೆ ಒಂದು ಕ್ರಮವನ್ನು ಅಂದರೆ ದೈಶಿಕವಾಗಿರ್ತಕ್ಕಂಥ ಕಾಲಿಕವಾಗಿರ್ತಕ್ಕಂಥ ಒಂದು ಕ್ರಮವನ್ನು ಬಿಟ್ಟರೆ ಅಲ್ಲ ಅವರ ಸಿದ್ಧಾಂತವೇ ದೈಶಿಕವಾಗಿರ್ತಕ್ಕಂತಹ ಕಾಲಿಕವಾಗಿರ್ತಕ್ಕಂಥ ಕ್ರಮವನ್ನು ಬಿಟ್ಟು ನೀವು ಬೇರೆ ರೀತಿಯಾಗಿ ಬೌದ್ಧಿಕವಾಗಿರ್ತಕ್ಕಂಥ ಮೂರನೇ ಕ್ರಮವನ್ನು ಉಪಾದನೆ ಮಾಡಲಿಕ್ಕೆ ಬರುವುದಿಲ್ಲ. ಅದರಿಂದಾಗಿ ಇಂತಹ ವೇದವನ್ನು ನಾವು ಸ್ವರೂಪತಃ ಅನಿತ್ಯ ಅಂತ ಎಲ್ಲರೂ ಅಂದರೆ ಅವಶ್ಯ ಒಪ್ಪಲೇಬೇಕು. ಪ್ರವಾಹತಃ ನಿತ್ಯ ಅಂದರೆ ಹಿಂದೆ ಯಾವ ರೀತಿಯಾಗಿತ್ತು ಇಂಥ ಉಚ್ಚಾರಣಾ ಕ್ರಮ ಅದೇ ಕ್ರಮ ಇವತ್ತಿಗೂ ಇದೆ. ಅದರಿಂದಾಗಿ ಪ್ರವಾಹತಃ ನಿತ್ಯತ್ವವನ್ನು ಒಪ್ಪಿ ತಾವತ ಸ್ವರೂಪತಃ ವೇದ ಒಂದೇ ರೀತಿಯಾಗಿ ಉಂಟು. ಇಲ್ಲಿ ಅಗ್ನಿಮೀಳೆ ಪುರೋಹಿತಂ ಎಲ್ಲಿದೆ ಅದು ಅಂಥ ಒಂದು ಕ್ರಮ ನಿತ್ಯ ಕೂಟಸ್ಥ ಅಂದರೆ ನೀವು ಕೂಟಸ್ಥ ನಿತ್ಯತ್ವವನ್ನು ಹೇಳ್ತೀರಲ್ಲ ಅದನ್ನು ಕೂಟಸ್ಥ ನಿತ್ಯ ಅಂತ ಶಬ್ದ ಪ್ರಯೋಗ ಮಾಡ್ತೀರಿ, ಅದು ಅನಿರ್ವಚನೀಯ, ಹೇಳಿ ಬರುವುದಿಲ್ಲ. ಇಂಥದ್ದೊಂದು ಕ್ಲೇಶ ಇದೆ. ನೀವು ನಿಮ್ಮ ಅನುಭವಕ್ಕೆ ನೀವು ತಂದುಕೊಳ್ಳಿ. ಕೂಟಸ್ಥ ನಿತ್ಯತ್ವವನ್ನು ಯಾರು ವರ್ಣಗಳಿಗೆ ವೇದಗಳಿಗೆ ಒಪ್ತಾರೋ ಅದನ್ನು ಇನ್ನೊಬ್ಬರಿಗೆ ಉಪವಾದನೆ ಮಾಡಿ ನಿಮಗೆ ಏನು ನಿಮ್ಮ ಮನಸ್ಸಿಗೆ ಏನು ಅನ್ನಿಸಿದೆ, ನಿಮ್ಮ ಅನುಭವಕ್ಕೆ ವೇದ್ಯ ಏನಾಗಿದೆ, ಅಥವಾ ಯಾರಾದರೂ ಶಾಸ್ತ್ರಕಾರರು ಅದನ್ನು ಯಾವ ರೀತಿಯಾಗಿ ಉಪವಾದನೆ ಮಾಡಿ ಅದನ್ನು ತೋರಿಸಿ. ಹಾಗಾಗಿ ಕೂಟಸ್ಥ ನಿತ್ಯತ್ವವನ್ನು ಒಪ್ಪುವುದಿಲ್ಲ. ಕೂಟಸ್ಥ ನಿತ್ಯತ್ವವನ್ನು ಒಪ್ಪುವುದಿಲ್ಲ. ಶಾಶ್ವತ ವಿಷ್ಣು ಬುದ್ಧಿಗಾಹ ಅಂತ ಹೇಳಿದ್ದಾರೆ. ಶಾಶ್ವತ ವಿಷ್ಣು ಬುದ್ಧಿಗಾಹ ಅನ್ನೋದಕ್ಕೆ ಇಷ್ಟು ಉಪವಾದನೆ ಮಾಡ್ಬೋದು. ಯಾವುದನ್ನು ಅಲ್ಲ ನಾವು ಟೀಕಾದಲ್ಲಿ ಅಸ್ಮಾವಿರುತ್ಪಾದಿತವಾದ ಉಚ್ಚಾರಿತವಾದ ವೇದ ಅದು ಅನಿತ್ಯ, ಈಶ್ವರ ಬುದ್ಧಿ ಸ್ಥಿತವಾದ ವೇದ ನಿತ್ಯ ಅಂತ ಹೇಳಿದ್ವಿ. ಈಶ್ವರ ಬುದ್ಧಿ ಒಂದೇ ಆದ್ದರಿಂದ ಅದು ನಿತ್ಯವಾದ್ದರಿಂದ ಅಲ್ಲಿ ಕ್ರಮವಿಲ್ಲವಾದ್ದರಿಂದ ಅಲ್ಲಿ ಕೂಟಸ್ಥವಾಗಿ ನಿರ್ವಿಕಾರವಾಗಿ ಈಶ್ವರ ಬುದ್ಧಿಯಲ್ಲಿದೆ. ದೇಶವನ್ನು ಕಾಲವನ್ನು ಅದಕ್ಕೆ ಯುಕ್ತಿ ಮಲ್ಲಿಕಾದಲ್ಲಿ ನಿತ್ಯ ಆಯಿತು ಹೊರತು ವೇದ ನಿತ್ಯ ಆಗಲಿಲ್ಲ. ನಿತ್ಯತ್ವವನ್ನು ಉತ್ಪಾದನೆ ತಸ್ಮಾತ್ ಅಗತಿಗಾಗತಿ ಸನಾಥಾಸ್ತು ವಯಂ ದ್ವೇಧಾಪ್ಯನಾದಿತ್ವಂ ಪ್ರಚಕ್ಷ್ಮಹೇ ಅಂತ ಶ್ಲೋಕದಲ್ಲಿ ಅನೇಕ 30 ಶ್ಲೋಕಗಳಿಂದ ಕೂಟಸ್ಥ ನಿತ್ಯತ್ವವನ್ನು ಸಾಧನೆ ಮಾಡಿದ್ದಾರೆ ಯುಕ್ತಿ ಮಲ್ಲಿಕಾದಲ್ಲಿ. ಅಲ್ಲ ಮಾಡಲಿ ಹೇಗೆ ಮಾಡಿದ್ದಾರೆ ಅಂತ ಉಪವಾದನೆ ಮಾಡಬೇಕು. ನೀವು ಅಂದರೆ ಪರಮಾತ್ಮನ ಬುದ್ಧಿ ನಿತ್ಯ ಆಗಲಿ, ವೇದ ನಿತ್ಯ ಆಗೋದು ಬೇಡ. ಸ್ವಾಮಿ ಈ ಘಟಪಟಾದಿಗಳು ಪರಮಾತ್ಮನ ಬುದ್ಧಿಗೆ ವಿಷಯ ನಿತ್ಯ, ಪರಮಾತ್ಮನ ಜ್ಞಾನ ಇದು ನಿತ್ಯವಾ?
ಈ ಘಟಪಟಾದಿಗಳೆಲ್ಲವೂ ಕೂಡ ಪರಮಾತ್ಮನ ಬುದ್ಧಿಗೆ ವಿಷಯ. ಆಚಾರ್ಯ ಕ್ರಮವಿಶಿಷ್ಟವಾದಂತಹ ವರ್ಣವೇದ. ಓಯ್ ಕೇಳಿ, ಕ್ರಮವಿಶಿಷ್ಟವಾದಂತಹ ವರ್ಣವೇದ. ಕ್ರಮವು ಅನಿತ್ಯ, ಆದ್ದರಿಂದ ವಿಶಿಷ್ಟವಾದ ವರ್ಣವು ಅನಿತ್ಯ ಅಂತ ಶಂಕೆ. ಕ್ರಮ ಯಾವಾಗ ನಿತ್ಯ ಆಯಿತು ಆವಾಗ ವಿಶಿಷ್ಟ ವರ್ಣವು ನಿತ್ಯ ಆಯಿತು. ನಾಮ ಕ್ರಮ ಹೇಳಿ. ಬೌದ್ಧಿಕ ಕ್ರಮ, ಈಶ್ವರ ಬುದ್ಧಿಸ್ಥವಾದಂತಹ ಕ್ರಮ ಅಲ್ಲ, ಈಶ್ವರನ ಬುದ್ಧಿಸ್ಥವಾದ ಈಶ್ವರ ಬುದ್ಧಿಸ್ಥ ಕ್ರಮವೋ, ಈಶ್ವರ ಬುದ್ಧಿಯೇ ಒಂದು ಕ್ರಮರೂಪವೋ? ಯಾಕೆಂದ್ರೆ ಈಶ್ವರ ಬುದ್ಧಿಯೇ ಕ್ರಮ ಅಂತ ಆದ್ರೆ ಈಶ್ವರ ಬುದ್ಧಿಯೇ ನಿತ್ಯತ್ವ ತದ್ರೂಪಸ್ಯ ಕ್ರಮಸ್ಯಾಪಿ ಬುದ್ಧಿಸ್ಥ ಕ್ರಮ. ಬುದ್ಧಿಸ್ಥ ಕ್ರಮವು ನಮ್ಮ ಸಹ ನಮ್ಮ ಬುದ್ಧಿ, ನನ್ನ ಬುದ್ಧಿಯಲ್ಲಿ ಒಂದು ಕ್ರಮ ಇದೆ. ಈಗ ಅಂದ್ರೆ ನಾನು ಘಟ ಅಂತ ಹೇಳ್ಬೇಕಾದ್ರೆ ಗ ಅನ್ನುವ ವಿಷಯ ಜ್ಞಾನ ಮೊದಲಿದೆ, ವೃತ್ತಿ ರೂಪ. ಅದಕ್ಕೆ ಟ ಅನ್ನುವ ಬುದ್ಧಿ ಇದೆ, ಆ ನಂತರ ತದುತ್ತರ ಕಾಲದಲ್ಲಿ ಉತ್ಪನ್ನ ಆಯಿತು. ಸರಿ ಸರಿ, ಬುದ್ಧಿಯ ನಂತರ ಈ ಶಂಕೆಯನ್ನು ಮಾಡಿಕೊಂಡು ರಾಜರು ಅನೇಕ ರೀತಿಯ ಉತ್ತರಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಹೌದು, ಅಲ್ಲಿ ಪ್ರಶ್ನೆ ಮತ್ತು ಉತ್ತರ ಎರಡನ್ನೂ ಕೂಡ ಹೇಳ್ತಾ ಇದ್ದೇನೆ. ಇಲ್ಲಿ ಅಕಾರ, ನಂತರದಲ್ಲಿ ಗಕಾರ, ನಂತರದಲ್ಲಿ ನಕಾರ, ನಂತರದಲ್ಲಿ ಇಕಾರ, ಈ ರೀತಿಯಲ್ಲಿ ಅಕಾರೋತ್ತರ, ಗಕಾರೋತ್ತರ, ನಕಾರೋತ್ತರ, ಇಕಾರ ಅಂತನ್ನುವ ಕ್ರಮವನ್ನು ಹೇಳಬೇಕಾದ್ದರಿಂದ ಇದು ನಿತ್ಯ ಹೇಗೆ ಆಗಲಿ ಸಾಧ್ಯ? ಎಲ್ಲವೂ ಕೂಡ ನಿತ್ಯ ಆಗೋದು ಹೇಗೆ ಅಂತನ್ನೋ ಶಂಕೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದು ಔಪಾಧಿಕವಾದರೂ ಕೂಡ, ಬುದ್ಧಿ ಔಪಾಧಿಕವಾದರೂ ಕೂಡ ಅದು ನಿತ್ಯ ಆಗ್ತದೆ. ಹೇಗೆ? ಬುದ್ಧಿ ನಿತ್ಯ, ಬುದ್ಧಿಯಿಂದ ಹುಟ್ಟಿದಂಥದ್ದು, ಬುದ್ಧಿ ಔಪಾಧಿಕವಾದಂಥದ್ದು ನಿತ್ಯ. ಹೇಗೆ ಅಂತಂದರೆ, ಅವಿದ್ಯೆಯು ಈ ಜೀವನಿಗೆ ಆಚ್ಛಾದಕವಾದಂತಹ ಲಿಂಗದೇಹ ಅಂತನ್ನೋದು ಅನಾದಿ, ಅದರಿಂದ ಉಂಟಾದಂತಹ ಬಂಧನವೂ ಅನಾದಿ. ಸಂಸಾರಕ್ಕೆ ಲಿಂಗದೇಹವೂ ಕಾರಣ, ಲಿಂಗದೇಹದಿಂದ ಉಂಟಾಗಿರುವಂತಹ ಬಂಧನವೂ ಅನಾದಿ. ಹೇಗೋ ಅದರಂತೆ ಬುದ್ಧಿಯೂ ಅನಾದಿ, ಬೌದ್ಧಿಕವಾದಂತಹ ಕ್ರಮವೂ ಅನಾದಿ. ಅದರಲ್ಲಿ ಮತ್ತೆ ಪ್ರಶ್ನೆ, ಅಕಾರೋತ್ತರ, ಗಕಾರೋತ್ತರ, ನಕಾರೋತ್ತರ, ಇಕಾರ ಅಂತ ಒಂದಾದ ಮೇಲೆ ಒಂದು ಅಂತ ಹೇಳಬೇಕಾದ್ರೆ ಎಲ್ಲವೂ ಅನಾದಿ ಆಗೋದು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಆನೆ ಎಷ್ಟು ದೂರಕ್ಕೆ ಹೋಗುತ್ತೋ ಅದರ ಪುಚ್ಛವು ಅಷ್ಟೇ ದೂರಕ್ಕೆ ಹೋಗುತ್ತೆ, ಹಾಗೇ ದೂರಕ್ಕೆ ಹೋಗುತ್ತೆ. ಯಾವತ್ ಗಜೋ ಗಚ್ಚೇತ್ ತಾವತ್ ಗಚ್ಚತಿ, ಪುಚ್ಛಶ್ಚ ಗಚ್ಚತಿ ಅಂತ, ಪುಚ್ಛೋಪಿ ಗಚ್ಚತಿ ಅಂತ. ಈ ರೀತಿಯಲ್ಲಿ ಅದು ಅವನ ಈಶ್ವರನ ಬುದ್ಧಿಯಲ್ಲಿ ಎಲ್ಲವೂ ಕೂಡ ಇದರ ನಂತರ ಇದು ಅಂತ ಯಾವಾಗಲೂ ಎಲ್ಲವನ್ನೂ ಕೂಡ ವಿಷಯೀಕರಿಸ್ತಾ ಇದೆ. ಆದ್ದರಿಂದ ಒಂದೇ ಬುದ್ಧಿ, ಈಶ್ವರನ ಬುದ್ಧಿಯನ್ನು, ಆನುಪುರಿ ವಿಶಿಷ್ಟವಾದಂತಹ ವರ್ಣರಾಶಿಯನ್ನೇ ಈಶ್ವರ ಯಾವಾಗಲೂ ವಿಷಯೀಕರಿಸ್ತಾ ಇದ್ದಾನೆ. ಆದ್ದರಿಂದ ಅಂತಹ ಕ್ರಮಕ್ಕೆ ಕೂಟಸ್ಥ ನಿತ್ಯತ್ವವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಯುಕ್ತಿಗಳಿಂದ ಅನೇಕ ರೀತಿಯಲ್ಲಿ ಉತ್ಪಾದನೆ ಮಾಡಿದ್ದಾರೆ, ಸಮರ್ಥನೆ ಮಾಡಿದ್ದಾರೆ. ಮತದ ಎರಡು ವಿಷಯವನ್ನು ಚಿಂತನೆ ಮಾಡಿ ಆಗಿದೆ. ಇನ್ನು ಮುಂದೆ ಮಧುಸೂದನಾಚಾರ್ಯರು ತತ್ವಮಾರ್ತಾಂಡ ಅಂತ ಅದರದ್ದೊಂದು ಸ್ವಾರಸ್ಯ ಹೇಳಬೇಕು. ಶಾಂಕರಪಾದ ಭೂಷಣದಲ್ಲಿ ಸ್ವಮತ ಸಾಧನೆಗೋಸ್ಕರ ಅಂದರೆ ನಾವೇನು ಅವರ ಮತದ ಮೇಲೆ ಆಕ್ಷೇಪ ಮಾಡಿದ್ದೇವೆ, ಆ ಮತದ ದೋಷ ಪರಿಹಾರ ಮಾಡಲಿಕ್ಕೆ ಸತತ ಪ್ರಯತ್ನ, ಅಧಿಕ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅಲ್ಲೆಲ್ಲಿ ಕದಾಚಿತ್ ಮಧ್ವಮತದ ಮೇಲೆ ಕಟಾಕ್ಷ ಮಾಡಿದ್ದಾರೆ. ಆದರೆ ತತ್ವಮಾರ್ತಾಂಡ ಗ್ರಂಥದಲ್ಲಿ ಚಂದ್ರಿಕಾದಲ್ಲಿ ಹೇಳಿದ ದೋಷವನ್ನು ಪರಿಹಾರ ಮಾಡಿಕೊಂಡು ಪುನಃ ಚಂದ್ರಿಕೋಕ್ತವ ನಮ್ಮ ಸಿದ್ಧಾಂತ ರೀತಿಯಾಗಿ ನಾವು ಅಧಿಕರಣವನ್ನು ನಿರೂಪಣೆ ಮಾಡ್ತೀವಿ, ಅದರ ಮೇಲೂ ಕೂಡ ಅನೇಕ ದೋಷಗಳನ್ನು ಆಪಾದನೆ ಮಾಡಿದ್ದಾರೆ. ಅಂತಹ ಪ್ರಬಲವಾದ ಗ್ರಂಥ. ಆ ಗ್ರಂಥಕ್ಕೆ ಒಟ್ಟು ಇಲ್ಲಿವರೆಗೆ 3 ಖಂಡನ ಗ್ರಂಥಗಳು ಬಂದಿದೆ. ಅತ್ಯಂತ ಪ್ರಾಚೀನವಾದ ಒಂದು ಖಂಡನ ವ್ಯಾಸತತ್ವಜ್ಞರು ರಚನೆ ಮಾಡಿದ ಅದ್ಭುತವಾದ ಶರದಾಗಮ ಅಂತ, ವ್ಯಾಸತತ್ವಜ್ಞರು. ಆ ಶರದಾಗಮ ದೌರ್ಭಾಗ್ಯವಶಾತ್ ಈಗ ನಮಗದು ಅಲ್ಪವೂ ಉಪಲಬ್ಧ ಆಗ್ತಾ ಇಲ್ಲ. ಏನೋ ಒಂದಿಷ್ಟು ಸಿಕ್ಕಿದೆ ಅಂತ ಅಂತಾರಷ್ಟೇ. ಅವರು ಬರೆದಿದ್ದಾರೆ, ತುಂಬ ವಿಸ್ತೃತವಾಗಿ ಬರೆದಿದ್ದಾರೆ ಅಂತ ವಿಷಯ ಇದೆ. ಅನಂತರದಲ್ಲಿ ವಿದ್ಯಾಮಾನ್ಯ ತೀರ್ಥರು ಮತ್ತು ಇವರು ಜಾಳ್ಯಾಡಿ ಶ್ರೀನಿವಾಸಾಚಾರ್ಯರು ಅದಕ್ಕೆ 2 ಖಂಡನ ಗ್ರಂಥಗಳನ್ನು ಬರೆದಿದ್ದಾರೆ. ಅಲ್ಪ ಪುನಃ ಅದಕ್ಕೆ ಮತ್ತು ಪುನಃ ಖಂಡನ ಪರಂಪರಾ ಮುಂದುವರೆದಿದೆ ಅದಕ್ಕೆ. ಅದನ್ನು ತುಂಬ ಪ್ರಬಲವಾದ ಗ್ರಂಥ. ಆದರೂ ಅವರು ಚಂದ್ರಿಕಾ ಆದಮೇಲೆ ಅನೇಕ ಆಕ್ಷೇಪಗಳನ್ನು ಮಾಡಿದ್ದಾರೆ, ಸ್ವಮತವನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದರ ಮೇಲೆ ಈಗೇನಾದರೂ ಶಂಕೆಗಳಿದ್ದರೆ ಚರ್ಚೆ ಈಗ ಮುಂದುವರಿತು. ಸ್ವಾಮಿಯವರು ಇರೋವರೆಗೂ ಹೇಳ್ತಾ ಇದ್ರು ಇದೊಂದು ಗ್ರಂಥ, ಇದಕ್ಕೆ ಉತ್ತರ ಕೊಡಬೇಕು ಅಂತ ಕೊನೆವರೆಗೂ ಹೇಳ್ತಾ ಇದ್ರು. ಇವ್ರಿಗಿಂತ ಶಾಂಕರಭೂತ ಪಾದಭೂಷಣಕ್ಕಿಂತ ಹೆಚ್ಚು ನಮ್ಮನ್ನು ಅಟ್ಯಾಕ್ ಮಾಡಿರೋದು ತತ್ವಮಾರ್ತಾಂಡದಲ್ಲಿ. ಆದ್ದರಿಂದ ಅದಕ್ಕೊಂದು ಉತ್ತರ ಕೊಡಬೇಕು ಅಂತ. ಎಷ್ಟು ಗಟ್ಟಿ ದೋಷಗಳು ಅಂತ ಅನ್ಸುತ್ತೆ. ಶ್ರೀಚರಣಾನ್ ಪ್ರಣಿಪತ್ಯ ಅಧ್ಯಕ್ಷ ಮಹಾಭಾಗಾನ್ ವಿದ್ವದ್ವೃಂದಾನ್ ಚ ಪ್ರಣಿಪತ್ಯ ಕಿಂಚಿತ್ ತತ್ವಮಾರ್ತಾಂಡ ವಿಷಯ ಪ್ರಸ್ತೂಯತೆ ಮೇ. ನನಗೆ ಭಾಷಾ ಸಮಸ್ಯೆ ಇದೆ. ನನಗೆ ನಾನು ತಮಿಳುನಾಡಿನವ, ಕನ್ನಡ ಭಾಷಾ ಅಷ್ಟು ಪ್ರಾವೀಣ್ಯತೆ ಇಲ್ಲ. ಆದ ಕಾರಣದಿಂದ ನಾನು ಸಂಸ್ಕೃತದಲ್ಲಿ ಅನುವಾದ ಮಾಡ್ತೀನಿ.
पूर्वपक्षः उच्यते जगत्कारणं ब्रह्म आनुमानिकं भवति आनुमानिकत्वं यावत्पर्यन्तं न निषिध्यते तावत्पर्यन्तं शास्त्रस्य प्रामाण्यं नोपपद्यते यतोहि अप्राप्ते अर्थे शास्त्रम् अर्थवत् तस्य अयमभिप्रायः तत्त्वमार्ताण्डकारैः एवं निष्कृष्टः साधकान्तरसाधितं बाधकान्तरबाधितञ्च शास्त्रस्य विषयो न भवति इति तथा च ब्रह्मणः कारणस्य आनुमानिकत्वम् अस्ति चेत् शास्त्रेण न प्रतिपादयितुं शक्यते अतः इदमधिकरणम् आरभ्यते इति तेषां मते पूर्वपक्षः सिद्धान्तश्च कृतः तदुपरि चन्द्रिकाचार्यैः एवम् आपादनं कृतं यतो वा इमानि भूतानि जायन्ते येन जातानि जीवन्ति इति विषयवाक्यम् अधिकृत्य विचारः कृतः तत्र यच्छब्दघटितत्वमस्ति वाक्यस्य तथा च पूर्वप्रसिद्धार्थप्रतिपादकत्वम् अङ्गीक्रियते यच्छब्दस्य तथा च अयञ्च यच्छब्दः पूर्वप्रसिद्धं कारणम् अनुवदति कारणत्वम् अनूद्य तस्य पदार्थस्य कारणत्वम् अनूद्य लक्षणत्वं विधत्ते इति अङ्गीकर्तव्यम् कुतः इत्युक्तौ सर्वस्मिन्नपि वाक्ये किञ्चित् उद्देश्यं किञ्चित् विधेयं भवति अतः च अत्र कारणत्वांशः उद्देश्यकोटिप्रविष्टः तस्य लक्षणत्वं विधातव्यम् इति रामानुजभाष्यस्थपङ्क्तिं गृहीत्वा उपपादनं कृतम् तर्हि पूर्वपक्षस्य उपपादनम् एवं कर्तव्यमासीत् ब्रह्मकारणत्वस्य लक्षणत्वम् अनुमातव्यं सिद्धान्तः शास्त्रस्य विधेयत्वं तदंशे अङ्गीकर्तव्यम् इत्येव पूर्वपक्षरचना कर्तव्या इति प्रथमं दूषणं द्वितीयं दूषणम् एवं भवति पूर्वपक्षदशायां सत्यकामः सत्यसङ्कल्पः इति वाक्यानि वर्तन्ते तेषामपि अत्र प्रसक्तिर्भवति इति कृत्वा कारणवाक्यम् अनादाय अपि तत्तद्वाक्यप्रतिपाद्यार्थं गृहीत्वा तेषाम् आनुमानिकत्वं वा किमपि स्वीकृत्य उपपादनं कृत्वा अधिकरणारम्भः उपपादयितुं शक्यते शास्त्रारम्भः कर्तुं शक्यते इति कृत्वा इदमपि द्वितीयं दूषणं भवति तृतीयं दूषणं किम् इत्युक्तौ भवत्सिद्धान्ते अथातो ब्रह्मजिज्ञासा एवं तत्त्वसमन्वयादिति सूत्रद्वयोः कारणवाक्यस्य विचारः मध्यपतितानाम् इदानीं पूर्वोक्तरीत्या कारण अकारण उभयवाक्यविचारः क्रियते इति कृत्वा प्रतिपादकवाक्यविचारः क्रियते इति कृत्वा असङ्गतिः इति दूषणत्रयम् अभिहितं तत्र तत्त्वमार्थाण्डकारैः एवं प्रतिपाद्यते आदौ चरमं दूषणं सौकर्यार्थं मया एवं क्रमस्य विक्षेपं कृत्वा उपपाद्यते चरमं यद्दूषणं कृतम् इत्युक्तौ कारणवाक्यस्यैव विचारः कर्तव्यः अत्र कारण अकारणवाक्यानां विचारः प्रसक्तो भवति इति अभिधानं कृतं तस्य असङ्गतिः एवं परिह्रियते अत्रापि कारणवाक्यविचारः एव क्रियते शास्त्रमात्रस्य तात्पर्यं कुत्र इत्युक्तौ वेदान्तवाक्यविचारः सर्वोपि कारणवाक्ये एव पर्यवस्यति कारणविचारे एव पर्यवस्यति इति कृत्वा किं क्रियते अस्माभिः असङ्गतिस्तु इदानीं परिहृता तर्हि अन्येषाम् अविचार्यत्वं भवति किल इष्टापत्तिरेव तत्र तर्हि तेषां सिद्धिः कथम् इति प्रश्नः भवति भगवतः सत्यसङ्कल्पत्वम् इत्यादि धर्माः वर्तन्ते कारणत्वातिरिक्ताः धर्माः तेषां सिद्धिः कथम् इति तु प्रश्नः अवशिष्यते तस्य समाधानं किमिति चेत् यत् कारणवाक्यं वर्तते कारणत्वप्रतिपादकं तदेव अन्यान् धर्मान् अपि आक्षिपति इति कृत्वा तस्य सिद्धिः सम्भवति तथा च सत्यसङ्कल्पादीनां द्वितीयदूषणमपि अपगतं तृतीयं दूषणं यद् असङ्गतं तदपि अपगतं प्रथमं दूषणं किं कृतम् इति चेत् ब्रह्मलक्षणत्वस्य कारणत्वस्य लक्षणत्वम् अनुमेयं शास्त्रारम्भः कर्तव्यः लक्षणत्वस्य विधेयत्वं शास्त्रनिरूपितविधेयता उपपादनीया इति वर्णितं तस्य एवं तैः उपपादनं कृतम् इदानीं कारणम् अनुमीयते इत्यस्य अभिप्रायः कः इत्युक्तौ निमित्तत्वं भवति पदार्थस्य निमित्तकारणं यतो वा इमानि भूतानि जायन्ते इत्यत्र निमित्तकारणत्वस्य प्रसक्तिः एवम् अनुमानेन अपि
क्षित्यङ्कुरादिकम् इत्यादि अनुमानादिभिः निमित्तकारणत्वमेव प्रतिपाद्यते। तथा च तेषां मते शास्त्रस्य अभिन्ननिमित्तोपादानत्वं विषयः भवति। कारणत्वेन अभिन्ननिमित्तोपादानत्वमेव प्रसक्तमिति कृत्वा निमित्तत्वांशे इदम् अनुमानम् उपजीव्यं भवति। तथा च अनुमानं निमित्तत्वं प्रतिपादयति चेत् तदभिन्नं उपादानत्वं न प्रतिपादयति इति कृत्वा शास्त्रस्य विरोधः भवति। उपजीव्यविरोधसद्भावात् एवं आनुमानिकत्वं न उपपादनीयम् इति क्रमेण उपादनं कृतं। तथा च अत्र साधकान्तरसिद्धं बाधकान्तरबाधितं च न प्रतिपादयति इति कृत्वा शास्त्रस्य आनुमानिकत्वं यावत्पर्यन्तं न निरस्यते तावत्पर्यन्तं अन्ततो गत्वा कः अभिप्रायः इत्युक्तौ तदंशे अस्य उपजीव्यत्वं नास्ति इति वर्णनीयम्। इत्युक्तौ शास्त्रेण यद् निमित्तत्वं प्रतिपाद्यते अभिन्ननिमित्तोपादानत्वं प्रतिपाद्यते तत्र निमित्तत्वांशः अनुमानेन गतार्थः इति दूषणीयं। तथा च उपजीव्यत्वं न भवति इति कृत्वा स्वतन्त्रेण शास्त्रं किं करोति अभिन्ननिमित्तोपादानत्वं ब्रह्मणः प्रतिपादयति इति एकम्। अनन्तरम् इदानीमत्र अस्मिन् सन्दर्भे ब्रह्मविषयकजिज्ञासा कृता। अदीहि भगवो ब्रह्मेति इति। ब्रह्म कीदृशं वर्तते इति उपदेशः कर्तव्यः इत्येव तत्र अभिदित्सितः तस्य। तथा च अत्र लक्षणत्वप्रतिपादकपदं नास्ति, भवता आपादनं कृतं। ब्रह्मकारणत्वस्य लक्षणत्वम् आनुमानिकं तद् निरसनीयं, तदंशे विधेयत्वं लक्षणत्वे विधेयत्वम् उपपादनीयं। यः सिद्धान्तांशः भवता उपपादितः तत्र तावत् वाक्यप्रमाणं नास्ति, लक्षणत्वप्रतिपादकं पदमपेक्षते। तच्च अत्र विषयवाक्येन यत्र गृहीतं तत्र नास्ति इति कृत्वा अयं सर्वोपि विषयः इदानीं सङ्गते एव भवति। अस्माकं सिद्धान्ते यः अर्थः उपपादितः सः सङ्गतो भवति इति उपादनं तैः कृतम्। शङ्कायां एतादृशशङ्कावारणाय अत्र सूत्रे प्रमाणं प्रदर्शितं। कारणं न आनुमानिकं किन्तु शास्त्रप्रमाणकमेव इति सिद्धान्तितं रामानुजये भाष्ये। तदुपरि चन्द्रिकाचार्यैः दोषत्रयं वर्णितमस्ति। क्रमेण दोषाणां परिहारोऽपि चिन्तितः एतैः। परन्तु इदमत्र चिन्तनीयम्, अस्माभिः सर्वत्रापि कारणवाक्यानामेव विचारः क्रियते इति। अस्तु, तत् मध्ये कुत्रचित् योजयामः। इदानीं कारणमात्रविचारः एव अस्माभिः शास्त्रे क्रियते उपास्यत्वाच्च इति अयं दोष इति हेतुद्वयेन अत्र पूर्वपक्षिभिः किमुक्तं, सर्वत्रापि अस्माभिः कारणवाक्यानामेव विचारः क्रियते इति प्रतिपादितमस्ति। एवं सम्यक् अस्तु। इदानीम् इदं चिन्तनीयमत्र, सर्वत्र यदि कारणवाक्यानामेव विचारः प्रस्तुतः स्यात् तर्हि अग्रे दहराधिकरणे एकत्र सत्यकामत्वम् आनुमानिकम् इति पूर्वपक्षं कृत्वा सत्यकामत्वम् आनुमानिकन्न शास्त्रप्रमाणकम् इति तत्र सिद्धान्तः क्रियते अत्रैव अग्रे गत्वा। तर्हि यदि कारणवाक्यानामेव विचारः प्रस्तुतः स्यात् तर्हि अग्रे दहराधिकरणे सत्यकामत्वम् आनुमानिकम् इति पूर्वपक्षं कृत्वा तस्य शास्त्रप्रमाणकत्वकथनं व्याहतं स्यात्। अतः अवश्यं वाक्यविचारः तत्र शास्त्रे एव प्रतिज्ञातः। अपि च इदानीं जिज्ञास्यत्वं वा उपास्यत्वं वा अयं कथं कारणवाक्यप्रतिपाद्यस्यैव तत्र जिज्ञास्यते, नाम कारणवाक्यानामेव विचारत्वे हेतुर्भवतिमर्हति इत्यपि एकं चिन्तनीयं। कुतः यथा कारणवाक्यप्रतिपाद्यस्य ब्रह्मणः जिज्ञास्यता वर्तते तद्वदेव सत्यकामसत्यसङ्कल्पः इति वाक्यप्रतिपाद्यस्यापि तत्र जिज्ञासत्वमस्त्येव, तत्र विरोधः न कोऽपि वर्तते।
हां तेन कारणत्वप्रतिपादकवाक्येनैव सः धर्मः आक्षिप्तो भवति अतः पूर्वपक्षे इदं कुतः व्यत्यस्तं कुतः सम्यगेव न न न इदानीं व्यत्यस्तं कुतः कारणवाक्यप्रतिपाद्यस्य सत्यकामवाक्ये अनुवादं कृत्वा तत्र उपास्यत्वम् अस्तु कारणवाक्यानमेव विचारः इति मास्तु इति पुनः निश्चायकप्रमाणं नास्ति भवतां मतेपि तर्हि जन्माद्यसेता ओम् इत्यत्र कारणत्वप्रसक्तिः सूत्रकारेण न कर्तव्या आसीत् न अस्माकं मते प्रसक्तिं वदामः वयं सूत्रानुसारेण इदानीं 4 ಗಂಟೆ ಆಗ್ತಾ ಬಂತು ನಮ್ಮ ಸಮಯ ಹತ್ರ ಬರ್ತಾ ಇದೆ ಅಧ್ಯಕ್ಷ ಭಾಷಣ ಆಗಬೇಕು ನೋಡಿಕೊಂಡು ಒಂದು ವಿಷಯಕ್ಕೆ ಆಯ್ತು ಸರಿ ಹಾಂ अत्र एवं चिन्तनमस्ति इत्युक्तौ मम अभिप्रायः एवमेव सूत्रकारस्य प्रामाण्यम् अङ्गीक्रियते सूत्रकारस्तावत् जन्माद्यसेता इति कारणत्वस्य लक्षणत्वविधाने उत्पादनं कृतम् अतः वैपरीत्यं भवता आपादयितुं न शक्यते न न इति जगत्कारणमेव इति यदि लभ्यते इत्युच्यते दहरादिकरणे सत्यकामत्वमानुमानिकमिति इति पूर्वपक्षी इत्वा तस्य इदानीं चिन्तनं कृतमस्ति हाँ तैरेवमेव कृतमस्ति प्रधानसूत्रं दहर उत्तरेभ्यः इत्येव सूत्रं प्रथमं सूत्रमस्ति इदं प्रधानसूत्रमेव वर्तते तत् चिन्तयामः एकवारं पुनः दहरादिकरणं विचिन्त्य एकवारं तत्रापि अनेके दोषाः उद्भाविताः वर्तन्ते एवं रीत्या एवञ्च दहरादिकरणे एवं सिद्धमस्ति इति कृत्वा अपि च भाष्ये स्पष्टं कारणाकारणविचारः क्रियते इति प्रतिज्ञा एव कृता तर्हि अपसिद्धान्तः एव आपाद्यते अस्माभिः तस्य गतिकल्पना न कृता सः विषयान् तत्र कथान्तरप्रसक्तिर्भवति इति कृत्वा तद्विषये अस्माभिः चिन्ता न क्रियते सिद्धवत् कृते इदानीं विचारः क्रियते अपि एवं सति दोषद्वयम् अत्र लगत्येव इति इदानीं तृतीयमस्ति पदश्रवणं नास्ति इति तत्र कथं भवति सर्वत्र विधिवाक्ये यद्विधेयं भवति तत् पदबोध्यमेव भवति इति निर्बन्धो नास्ति आर्थिकाक्षेपः इति लिङ्गबलात् केषाञ्चन विधानम् अङ्गीक्रियते मीमांसकैरपि लिङ्गबलादेव लिङ्गात् सामर्थ्यादेव इदानीं यथा अस्माकं सामर्थ्यं पुरुषगतं सामर्थ्यं यदा क्षिप्यते तत्र तच्च न पदबोध्यं भवति एवञ्च बोध्यत्वाभावेपि पदार्थानां विधेयत्वं मीमांसकैः अङ्गीकृतमस्त्येव ये अर्थाद् आक्षिप्ताः न सम्यक् इदानीं प्रश्नविरोधः मया परिह्रियते इदानीम् अधीहि भगवो ब्रह्म इति प्रश्नः पृष्टः तेन नाम ब्रह्मणः उपदेशं करोमि इति करोतु इति तस्य समाधानं कथं वक्तव्यं ब्रह्मणः इदानीं शृङ्गिग्राहकतया ब्रह्मप्रदर्शनं तु न कर्तुं शक्यते तर्हि अवश्यं लक्षणप्रमाणाभ्यामेव खलु वक्तव्यं भवति तर्हि किं कारणत्वमेव लक्षणमिति उच्यते अस्माभिः कारणत्वं न कारणत्वम् इदानीम् अस्तु अहम् उपपादनं करोमि इदानीं यतो वा इमानि भूतानि जायन्ते इति कारणत्वम् अनेन वाक्येन उच्यते इति भवद्भिरङ्गीक्रियते एव इदं कारणत्वं न अस्तु इदानीं तर्हि अत्र एवमेव पूर्वपक्षितव्यं जगत्कारणं ब्रह्म न भवति इति एव पूर्वपक्षं कृत्वा ब्रह्मत्वं विधेयं एवं सति एवं पुनः अग्रे उच्यते सिद्धान्तः कर्तव्यः इत्यपि पूर्वपक्षः सिद्ध्यत्येव अपि च इत्यादि दूषणं भवत्येव अपि च कारणस्य आनुमानिकत्वमेव न भवितुमर्हति इति आक्षेपः कृतः कुतः साधकान्तरसिद्धं बाधकान्तरबाधितञ्च न अनुद्यते वेदेन शास्त्रेण न अनुवक्तुं शक्यते इति आक्षेपः कृतः परन्तु इदानीं कथमस्ति यः इदानीं यद्यपि कर्तृत्वम् अनुमिमेते नाम विमतं सकर्तृकं कार्यत्वादित्येव अनुमानं करोति परन्तु यदि कर्ता एव उपादानकारणं स्यात् तर्हि लाघवं कारणद्वयस्वीकारे गौरवमिति आलोच्य पूर्वपक्षी अभिन्ननिमित्तोपादानत्वमेव बुद्धौ संस्थाप्य किञ्चित् अप्रामाणिकं लाघवं न तत्र इतोपि वदामि अहं वदामि अहं किञ्चित् वदामि सम्यगेव अहं तदपि वदामि सम्यगेव तस्यैव विचारः नैव अप्रामाणिकं किञ्चित् मया न उच्यते इदानीम् अभिन्ननिमित्तोपादानत्वसमर्थनाय प्रवृत्तं प्रकृत्यधिकरणमेव तावत्पर्यन्तम् अभिन्ननिमित्तोपादानत्वं न समर्थ्यते
नैव निमित्तकारणत्वम् अस्तु आचार्य अहं समापयामि पश्यन्तु अत्र कथमस्ति जगत्कारणत्वं श्रुतमस्ति प्रकृतिश्च प्रतिज्ञादृष्टान्त अनुपरोधादित्यनेन उपादानत्वम् उच्यते तावत्पर्यन्तम् अभिन्ननिमित्तोपादानत्वं नैव सिद्धमस्ति उक्तमस्ति केन उक्तं सूत्रकारेण तु कारणत्वमात्रं प्रयुक्तमस्ति यतः इत्येव प्रयुक्तमस्ति न कुत्र न अयम् अस्तु आचार्य तर्हि एवं यदि उच्यते भवतामेव क्लेशः आचार्य अहं वदामि किञ्चित् पश्यन्तु तदैव प्रथमतया उत्तरम् उच्यते अत्र उपादानत्वमेव अस्तु इति तर्हि अग्रे निमित्तकारणत्व उपपादयामि आचार्य इदानीं भवद्भिः आपादितमस्ति पूर्वं निमित्तकारणत्वमेव उपादानकारणत्वमेव अस्तु इति यदि उच्यते न आपादितं प्रतिबन्धी दत्ता खलु तस्य समाधानम् उच्यते एवं प्रतिबन्धी न भवति इति उच्यते कुतः इत्युक्ते प्रकृतिश्च इत्यने अस्मिन् सूत्रे एक निमेषद्वया बन्धे प्रकृतिश्च इति सूत्रे अवश्यम् उपादानकारणत्वमेव प्रतिपाद्यते इति तैरपि अङ्गीकृतमस्ति यदि पूर्वम् इतोपि यदि उपादानकारणत्वमेव सिद्धं स्यात् तर्हि तत् पुनः तत्र सूत्रस्य निमित्तत्वं पर्यवसति इति न उच्यते मया निमित्तत्वं पर्यवसति इति नोच्यते नैव सिद्धम् इति उच्यते अभिन्ननिमित्तो आचार्याः किञ्चित् पश्यन्तु नैव यदि सिद्धं स्यात् किञ्चित् पश्यन्तु यदा भवद्भिरेव उक्तमस्ति जगत्कारणत्वं सूत्रकारैर्वर्णितमस्ति यदि प्रकृत्यधिकरणपर्यन्तं पूर्वपक्षयितव्यं खलु निमित्तत्वमात्रमस्तु इति खलु पूर्वपक्षकर्तव्यः उपादानत्वं समर्थनीयं भवता यदि पूर्वमेव युक्त्या साधितं चेत् पुनः युक्त्यन्तरसाधने कुतः क्लेशः तत् सिद्धमेव अस्ति खलु पूर्वमेव तर्हि किं सिद्ध्यते इदानीं तैरुक्तं यत्पर्यन्तविसंविशन्ति इति श्रुतिबलात् अत्र सम्यगेव तर्हि संशयः एव नास्ति प्रकृत्यधिकरणस्य उत्थितिरेव मास्तु निमित्तत्वम् अत्र पूर्वं साधितमेव अस्ति तदेव उक्तं मया अधिकरणान्तरारम्भः व्यर्थः भवति इति आपादितं तस्य समाधानं कुत्र न तथा नोच्यते तत्र अभिन्ननिमित्तैक्यं न उच्यते पूर्वं निमित्तत्वं सिद्धम् अहं प्रकृत्यधिकरणम् उद्घाट्य प्रदर्शयामि पूर्वं निमित्तकारणत्वम् अस्ति चेत् तर्हि प्रकृतिश्च नाम निमित्तं यथा भवति च शब्दव्यर्थः तर्हि भवतां मते उपादानकारणञ्च इत्येव खलु प्रतिपाद्यते तेन अभिन्ननिमित्तोपादानत्वं सेत्स्यति इत्युच्यते परन्तु सूत्रार्थः निमित्त ऐक्यमुच्यते इति सिद्धान्तः न ऐक्यं सेत्स्यति तावदेव अपि च कुत्र पर्यवसा आचार्यः अस्तु आचार्यः पूर्वं यदि इतोपि नैव सिद्धमस्ति अपि च एवं चिन्तयन्तु यदि अभिन्ननिमित्तोपादानत्वं तस्मिन् अधिकरणे एवं समर्थितमस्ति लोकदृष्ट्यनुरोधेन मया अभिन्ननिमित्तत्वम् उच्यते इति उक्तितेन युक्तेतरम् उक्तमस्ति तत्र युक्तेश् इति तत्र अन्यसूत्र गुणसूत्रेण तत्रैव प्रतिपादितमस्ति प्रकृत्यधिकरणे एवञ्च दृष्टान्ते इदानीम् इदं दृष्टमस्ति यथा किम् आचार्य तत्र चिन्तनेन स्वयमेव परिणामः भवति इति उच्यते ऊर्णनाभिदृष्टान्तः तत्तद् प्रदर्शितः तेन कच्छपः इत्यादिकरूपेण प्रदर्शितमस्ति तत्र एवं सति अभिन्ननिमित्तोपादानत्वम् इदानीं लोकदृष्ट्या सिद्धमस्ति एकत्र तद्दृष्टान्तेन यदि पूर्वपक्षी वर्तते चेत् तर्हि कुतः तस्य अनुवादः न सम्भवति सः नैव भेदं चिन्तयेत् इत्येव मम आक्षेपः तावदेव एतावत् कालपर्यन्तम् एकं निमिषं ಗುರುಗಳ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಉಪಸಂಹಾರವನ್ನು ಮಾಡ್ತಾ ಇದ್ದೇನೆ ಸಮಯ ಜಾಸ್ತಿ ಆಯಿತು ತಾತ್ಪರ್ಯ ಚಂದ್ರಿಕಾ ಗ್ರಂಥವನ್ನು ಆಧರಿಸಿ ವಿಚಾರವನ್ನು ಮಾಡ್ತಾ ಇದ್ದೀವಿ ನಮ್ಮಲ್ಲಿ ತಾತ್ಪರ್ಯ ಚಂದ್ರಿಕಾ ಗ್ರಂಥ ಅದು ಕೇವಲ ನಮ್ಮ ಮತದಲ್ಲಿ ಹೇಗೆ ಅಧಿಕರಣ ರಚನೆ ಅಂತ ವಿಚಾರ ಮಾಡಿದ್ದಲ್ಲ ಪರಮತದಲ್ಲಿ ಹೇಗೆ ಅಧಿಕರಣ ರಚನೆ ಮಾಡಿದ್ದಾರೆ ಅದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಪ್ರತಿಸೂತ್ರಂ ಪ್ರಕಾಶ್ಯತೆ ಘಟನೆಮಯ ಸ್ವೀಯಾನ್ಯ ಪಕ್ಷವು ಸಮ್ಯಕ್ ವಿಧಾಂಕುರುವಂತ ಸೂರ್ಯ ಅಂತ ಹೇಳಿದ್ದಾರೆ ಅದರಂತೆ ಪ್ರತಿಯೊಂದು ಅಧಿಕರಣದಲ್ಲೂ ಕೂಡ ಶಾಂಕರರ ಮತ ಅದಕ್ಕೆ ಭಾಮತಿ ಅದಕ್ಕೆ ಕಲ್ಪತರು ವಿವರಣ ಎಲ್ಲವನ್ನು ಕೂಡ ಅಲ್ಲಲ್ಲಿ ಹೇಳ್ಕೊಂಡು ಹೋಗ್ತಾರೆ ಹಾಗೆ ರಾಮಾನುಜ ಮತದಲ್ಲೂ ಕೂಡ ಭಾಷ್ಯದಲ್ಲಿ ಅನಂತರ ವೇದಾಂತ ದೇಶಿಕರ ಶ್ರುತ ಪ್ರಕಾಶದಲ್ಲಿ ಹೇಳಿದ ಮತಗಳನ್ನು ಯಾದವ ಪ್ರಕಾಶದಲ್ಲಿ ಹೇಳಿದ ಮತಗಳನ್ನು ಎಲ್ಲವನ್ನು ವಿಚಾರ ಮಾಡ್ಕೊಂಡು ಹೋಗಿದ್ದಾರೆ ಅದೆಲ್ಲ ಇದುವರೆಗೆ ನೋಡಿದೆವು ಆ ಇಡೀ ಅಧಿಕರಣ ನಾವು ವಿಚಾರ ಮಾಡೋಕ್ಕಾಗಲಿಲ್ಲ
ಅದ್ವೈತ ಮತದಲ್ಲಿ ಏನು ಹೇಳಿದ್ದಾರೆ ಅದರ ಒಂದೆರಡು ವಾಕ್ಯವನ್ನು, ರಾಮಾನುಜ ಮತದಲ್ಲಿ ಹೇಳಿದ್ದಾರೆ ಅದರ ಒಂದು ವಾಕ್ಯವನ್ನು ವಿಚಾರ ಮಾಡೋ ಹೊತ್ತಿಗೆ ಇಷ್ಟು ಹೊತ್ತಾಯಿತು. ಅದು ಇನ್ನೂ ಪೂರ್ತಿ ವಿಚಾರ ಮುಗಿಯೋದಿಲ್ಲ. ಹೀಗೆ ಶಾಸ್ತ್ರ ವಿಚಾರಕ್ಕೆ ಮಾಡಿದೆ. ಅಂದರೆ ಇದು ಪರಮತಗಳನ್ನು ಕಂಪೇರ್ ಮಾಡಿ ನಮ್ಮ ಮತಗಳನ್ನು ಕಂಪೇರ್ ಮಾಡೋದು ಒಂದು. ಅದಕ್ಕಿಂತ ತುಂಬ ದೊಡ್ಡ ಉಪಕಾರ ಚಂದ್ರಿಕಾ ಗ್ರಂಥ ಉಪಕಾರ ಅಂತಂದರೆ, ನಮ್ಮ ಗ್ರಂಥದಲ್ಲಿ ಏನು ಪರಸ್ಪರ ವಿರೋಧ ಬಂದಂತೆ ತೋರುತ್ತೆ, ಆ ವಿರೋಧ ಪರಿಹಾರ ಚಂದ್ರಿಕಾ ಗ್ರಂಥ ಇಲ್ಲದೆ ಇದ್ದರೆ ಯಾರಿಗೂ ಉತ್ತರವನ್ನು ಹೇಳಕ್ಕೆ ಬರ್ತಿರಲಿಲ್ಲ. ನಮಗೆ ನ್ಯಾಯವಿವರಣ ಟೀಕಾ, ನ್ಯಾಯವಿವರಣದಲ್ಲಿ, ಸುಧಾದಲ್ಲಿ, ತತ್ವಪ್ರಕಾಶಕದಲ್ಲಿ, ಆ ತತ್ವಪ್ರದೀಪದಲ್ಲಿ ಏನೇನಿದೆ ಇದರಲ್ಲಿ ಪರಸ್ಪರ ವಿರೋಧ ನಾವು ಅದನ್ನು ಯೋಚನೆ ಮಾಡಿಲ್ಲ, ವಿರೋಧವನ್ನು ತೋರಿಸ್ತಾರೆ. ಈ ವಿರೋಧಕ್ಕೆ ಪರಿಹಾರ ಹೇಗೆ ಅಂತ ಚಂದ್ರಿಕಾಚಾರ್ಯ ಯಾವುದಕ್ಕಾದ್ರೂ ಉತ್ತರವನ್ನು ಹೇಳದೇ ಇದ್ದರೆ ನಮ್ಮ ಜನ್ಮದಲ್ಲಿ ಒಂದು ವಿರೋಧವನ್ನು ಪರಿಹಾರ ಮಾಡೋಕ್ಕಾಗ್ತಿರಲಿಲ್ಲ. ಆದ್ದರಿಂದ ವಿರೋಧವನ್ನು ಅಷ್ಟು ಉದ್ಭಾವನೆ ಮಾಡಿ ಅಷ್ಟು ವಿರೋಧವನ್ನು ಪರಿಹಾರ ಮಾಡಿದ್ದಾರೆ. ಆದ್ದರಿಂದ ಚಂದ್ರಿಕಾಚಾರ್ಯ ಮಾಡಿದ ಉಪಕಾರ ಏನು ಅಂತ ಯಾರೂ ಅದನ್ನು ನಾವು ಕಲ್ಪನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಇಂಥ ಉಪಕಾರ ಪ್ರತಿ ಅಧಿಕರಣದಲ್ಲಿ ಇಲ್ಲದೇ ಇದ್ದರೆ ಯಾರೇ ಪ್ರಶ್ನೆ ಕೇಳಿದ್ರು, ಟೀಕಾ ನ್ಯಾಯವಿವರಣ ಟೀಕಾದಲ್ಲಿ ಹೀಗಿದೆ, ತತ್ವಪ್ರಕಾಶದಲ್ಲಿ ಹೀಗಿದೆ, ಎರಡು ವಿರುದ್ಧವಾಗಿದೆಯಲ್ಲ ಅಂತ ನಾವು ಮೂಕರಾಗಿರಬೇಕಾಗ್ತಿತ್ತು. ಎಲ್ಲವನ್ನೂ ಸಮಾಧಾನವನ್ನು ಮಾಡಿ ಎಲ್ಲಕ್ಕೂ ಉತ್ತರವನ್ನು ಹೇಳಿದ್ದಾರೆ. ಇಷ್ಟು ದೊಡ್ಡ ಉಪಕಾರ ಮಾಡಿರ್ತಕ್ಕಂಥದ್ದು ನಾವು ಯಾವಾಗಲೂ ನಮ್ಮ ಗುರುಗಳು ಹೇಳ್ತಾ ಇದ್ದರು. ಇದೇ ಸಾಕಷ್ಟು ಅದ್ವೈತ ಮತವನ್ನು ವಿಮರ್ಶೆ ಮಾಡಿದ್ದಾಗಿದೆ. ತತ್ವಮಾರ್ತಾಂಡ ಗ್ರಂಥ ಏನಿದೆ ಅದು ತುಂಬ ದೋಷಗಳನ್ನು ಹೇಳಿದ್ದಾರೆ ನಮ್ಮ ಮೇಲೆ. ಅದಕ್ಕೆ ಒಂದು ಸಮಗ್ರವಾದ ಪೂರ್ಣವಾದ ಉತ್ತರವನ್ನು ಬರೀಬೇಕು ಅಂತ ಅವರು ಯೋಚನೆ ಮಾಡ್ತಾಯಿದ್ರು. ಇನ್ನೂ ಅದಾಗಿಲ್ಲ ಪೂರ್ಣವಾಗಿ. ಯಾರ ಯೋಗ್ಯತೆಯಲ್ಲಿದೆಯೋ, ಯಾರ ಇದರಲ್ಲಿದೆಯೋ ಅಂಥ ಒಂದು ಕೆಲಸ ಆಗಬೇಕಾಗಿದೆ. ಅವನು ಸ್ವತಂತ್ರವಾದ ದೋಷಗಳನ್ನು ನಮ್ಮ ಮೇಲೆ ಹೇಳ್ತಾನೆ. ನಾವು ಹೇಳಿದ ದೋಷವನ್ನು ತಪ್ಪಿಸ್ಕೊಳ್ಳೋದಲ್ಲದೆ ನಮ್ಮ ಮೇಲೆ ಸ್ವತಂತ್ರವಾದ ಅದು ಅಟ್ಯಾಕ್ ಮಾಡಿರೋದು ಉಂಟು ತತ್ವಮಾರ್ತಾಂಡದಲ್ಲಿ. ಅದಕ್ಕೆಲ್ಲ ಸಮರ್ಪಕವಾದ ಉತ್ತರವನ್ನು ಹೇಳಬೇಕು. ಆದರೆ ಒಂದು ಸುಧಾದಲ್ಲಿ, ತತ್ವಪ್ರಕಾಶಕದಲ್ಲಿ ಮತ್ತು ಚಂದ್ರಿಕಾದಲ್ಲಿ ಎಲ್ಲ ಉತ್ತರ ಇದೆ. ಆ ಉತ್ತರ ಎಲ್ಲಿದೆ ಅಂತ ಹೇಗಿದೆ ಅಂತ ಹುಡುಕೋದಿದೆಯಲ್ಲ, ಇದು ಮಹಾ ದೊಡ್ಡದು. ವಾದಿರಾಜರ ಮಾತುಗಳಲ್ಲಿ, ಚಂದ್ರಿಕಾಚಾರ್ಯ ಮಾತುಗಳಲ್ಲಿ ಉತ್ತರ ಇದೆ. ಆ ಉತ್ತರವನ್ನು ನಾವು ಕಂಡುಕೊಳ್ಳೋದಿದೆಯಲ್ಲ, ಅದು ನಮ್ಮ ವ್ಯುತ್ಪತ್ತಿ, ನಮಗೆ ಅವರ ಅನುಗ್ರಹ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಹೊಸದಾಗಿ ನಾವೇನು ಹೇಳಬೇಕಾಗಿಲ್ಲ. ನ್ಯಾಯಾಮೃತದ ವಾಕ್ಯಗಳಲ್ಲಿ ಅದ್ವೈಸಿದ್ಧಿಯಲ್ಲಿ ಏನು ಹೇಳ್ತಾರೆ ಆ ವಾಕ್ಯಗಳು ಎಲ್ಲದಕ್ಕೂ ನ್ಯಾಯಾಮೃತದಲ್ಲಿ ಉತ್ತರ ಇದೆ. ನಮಗೇನು ಮಾಡ್ತಾರೆ ಅಂದರೆ ಎರಡು ಪಂಕ್ತಿಗಳ ಮಧ್ಯೆ ಬೇರೆ ಕಡೆ ಎಳಿತಾರೆ ಅವರು. ಆ ಎರಡು ಪಂಕ್ತಿಗಳ ಮಧ್ಯೆ ಬೇರೆ ಎಳೆಯೋಕ್ಕಾಗೋದಿಲ್ಲ. ಅದು ಮುಂದಿನ ಪಂಕ್ತಿಗೆ ತರಲೇಬೇಕು ಅಂತ ನಾವು ತರುವಷ್ಟು ವ್ಯುತ್ಪತ್ತಿ ನಮ್ಮಲ್ಲಿದ್ದರೆ ಅಲ್ಲಿ ಹೇಳಿದ ದೋಷಗಳನ್ನು ಹೇಳ್ಕೊಂಡು ಹೋಗ್ಬೋದು. ಇಷ್ಟು ಗಟ್ಟಿಯಾದ ಗ್ರಂಥಗಳನ್ನು ಮಾಡಿಕೊಟ್ಟವರು ವ್ಯಾಸರಾಜರು, ವಾದರಾಜರು ಮೊದಲಾದವರು. ಆದ್ದರಿಂದ ಇವತ್ತು ವೃಂದಾವನಾಚಾರ್ಯರ ಆರಾಧನೆ ನಿಮಿತ್ತ ಅವರು ಎಷ್ಟು ದೊಡ್ಡವರು ಅಂತ ನಾವು ಕೇಳ್ತಾ ಇದ್ದೀವಿ. ಎಲ್ಲರೂ ಉಪನ್ಯಾಸವನ್ನು ಮಾಡಿ ಅಂಥವರೆಲ್ಲ ಶಾಸ್ತ್ರನಿಷ್ಠರಾದವರು. ಅವರಿಗೆ ಎಂಥ ಶಾಸ್ತ್ರಜ್ಞಾನ ಇತ್ತು, ಏನು ಸ್ಪಷ್ಟತೆ ಇತ್ತು, ಅದೆಲ್ಲ ಅತ್ಯದ್ಭುತವಾದ್ದು. ನಮಗೆ ಅತ್ಯಲ್ಪ ಖದ್ಯೋತ ಪೋತ ಪ್ರಮುಷದ ವಿಭವ ಚೇತಸೋ ಅಸ್ಮಾತ್ ಪ್ರಕಾಶ ಅಂತ ನಮ್ಮ ಚೇತಸ್ಸಿನ ಪ್ರಕಾಶ ಅಷ್ಟು ಕಡಿಮೆ ಆದದ್ದು. ಇದರಿಂದ ನಾವೇನು ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಗುರುಗಳ ಅನುಗ್ರಹದಿಂದ, ಪ್ರತ್ಯಕ್ಷರಾದ ಮತ್ತು ಪರೋಕ್ಷರಾದ ಗುರುಗಳ ಅನುಗ್ರಹದಿಂದ ದೇವರು ನಮಗೆ ಜ್ಞಾನವನ್ನು ಕೊಟ್ಟು, ಅವರು ಯಾವಾಗಲೂ ಯೋ ವ್ಯಾಸಮುನಿ ದಾವಾಗ್ನಿ ಸಚ್ಛಾಸ್ತ್ರ ಮೃತಾ ಸಹ ದದಾಹ ಕುಮತಾರಣ್ಯಂ ಪ್ರಕಾಶಾಯ ತಮಾಶ್ರಯ. ಇದು ವಿಜೇಂದ್ರ ಸ್ವಾಮಿಗಳು ಯಾವಾಗಲೂ ಮಾಡ್ತಕ್ಕಂಥ ಮಂಗಳಾಚರಣೆ. ವ್ಯಾಸರಾಜರು ಒಂದು ಕಾಡ್ಕಿಚ್ಚು ಸಚ್ಛಾಸ್ತ್ರ ಮರುತಾ ಸಹ ಆಚಾರ್ಯಶಾಸ್ತ್ರ ಅಂತಕ್ಕಂಥ ಮರುತ್ತು ಬೀಸಿ ದದಾಹ ಕುಮತಾರಣ್ಯಂ, ಎಲ್ಲ ಕುಮತಗಳನ್ನು ಒಂದು ಸರ್ತಿ ಅದು ಭಸ್ಮವನ್ನು ಮಾಡುತ್ತೆ. ಅಂಥದ್ದು ಪ್ರಕಾಶಾಯ ತಮಾಶ್ರಯ, ನಮಗೆ ಜ್ಞಾನ ಪ್ರಕಾಶ, ಭಕ್ತಿಯ ಪ್ರಕಾಶ ಎಲ್ಲವನ್ನು ಕೊಡುವುದಕ್ಕೋಸ್ಕರ ಅಂಥ ವ್ಯಾಸರಾಜರ ಪಾದವನ್ನು ಆಶ್ರಯ ಮಾಡ್ತೀವಿ ಅಂತ ಹೇಳ್ತಾರೆ. ಅವರ ಮಾತನ್ನು ಸ್ಮರಣೆ ಮಾಡಿ ಗುರುಗಳು ನಮಗೂ ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಆಗಿದ್ದವರಿಗೆಲ್ಲ ವಿದ್ವಾಂಸರಾಗಿದ್ದಾರೆ, ಸಮರ್ಥರಾಗಿದ್ದಾರೆ. ಆದ್ದರಿಂದ ಎಲ್ಲ ಗ್ರಂಥಗಳನ್ನು ನೋಡಿ ಉತ್ಸಾಹದಿಂದ ವಿಷಯಗಳನ್ನು ತಿಳಿದು ವಾಕ್ಯಾರ್ಥವನ್ನು ಬೇರೆ ಬೇರೆ ಕಡೆಯಲ್ಲಿ ನಾವು ಸೇರ್ತೀವಿ. ಆದ್ದರಿಂದ ದೇವರ ದಯದಿಂದ, ವಾದಿರಾಜರ ಅನುಗ್ರಹದಿಂದ, ವಿಶೇಷವಾದ ವಾದಿರಾಜ ಉಪಾಸನೆ ಎಲ್ಲ ಮಾಡೋರಿದ್ದಾರೆ. ಅವರ ಅನುಗ್ರಹದಿಂದ 2 ಅಕ್ಷರ ಮತ್ತು 2 ಮಾತಾಡೋ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ಅದು ಅವರಿಗೆ ಪ್ರೀತಿಯಾಗುವಂತೆ, ಅವರ ಸಿದ್ಧಾಂತಕ್ಕೆ ಅನುಗುಣವಾಗಿರುವಂಥ ಮಾತುಗಳು ನಮ್ಮ ಬಾಯಲ್ಲಿ ಬಂದು, ಆಚಾರ್ಯ ಐತರೇಯ ಭಾಷ್ಯದಲ್ಲಿ ಯಾರು ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾರೋ ಅವರಲ್ಲೆಲ್ಲ ವಾಯುದೇವರ ಸನ್ನಿಧಾನ ಇದೆ ಅಂತ ತಮ್ಮ ಶಿಷ್ಯ ಪ್ರಾಣಿ ಅಂತ ಸಯೇಷು ಅಸುಹು ಸಯೇಷ ಪ್ರಾಣ ಅನ್ನೋ ಕಡೆಯಲ್ಲಿ ಪ್ರಾತಃ ಸಾಯಂ ಶಬ್ದಗಳನ್ನು ಮುಖ್ಯ ಪ್ರಾಣದೇವರಲ್ಲಿ ಸಮನ್ವಯ ಮಾಡುವಾಗ ಹೇಳಿದ್ದಾರೆ. ಅಂಥ ಗುರುಗಳ ಸತತ ಚಿಂತನೆಯಿಂದ, ಅವರ ವಾಕ್ಯಗಳ ಸತತ ಚಿಂತನೆಯಿಂದ ಅವರ ಅನುಗ್ರಹಕ್ಕೆ ಮತ್ತು ಸನ್ನಿಧಾನಕ್ಕೆ ಪಾತ್ರರಾಗಿ ನಮ್ಮ ಕೈಲಾದ ಒಂದು ಒಳ್ಳೆಯ ಸೇವೆಯನ್ನು ನಾವು ಮಾಡಿ ಉದ್ಧಾರವಾಗೋಣ ಅಂಥೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣೆ.